ಅತ್ತೆ, ಇದ್ ನನ್ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ಮುಳಿಯಾ ಜುವೆಲ್ಸ್ ನಲ್ಲಿ ಮನಸೂರೆಗೊಳ್ಳುವ ಡೈಮಂಡ್ ಫೆಸ್ಟ್ ಇದೆ ಆಗಸ್ಟ್ 30ರಿಂದ ಸೆಪ್ಟೆಂಬರ್ 26ರವರೆಗೆ. ಡೈಮಂಡ್ ಆಭರಣಗಳು 5,000 ರೂಪಾಯಿಯಿಂದ ಪ್ರಾರಂಭ. ಇನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಿ. ಪ್ರತಿಯೊಂದು ಸಮಾರಂಭದ ಸಂಭ್ರಮದಲ್ಲೂ ಮಿನುಗುವ ತಾರೆಯಾಗಿ ಮುಳಿಯಾ ಡೈಮಂಡ್ ಆಭರಣಗಳೊಂದಿಗೆ. ಮೈ ಫಸ್ಟ್ ಡೈಮಂಡ್ ಮುಳಿಯಾದಲ್ಲಿ. ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಮುಳಿಯಾ ಜುವೆಲ್ಸ್ ನಲ್ಲಿ ಮನಸೂರೆಗೊಳ್ಳುವ ಡೈಮಂಡ್ ಫೆಸ್ಟ್ ಇದೆ ಆಗಸ್ಟ್ 30ರಿಂದ ಸೆಪ್ಟೆಂಬರ್ 26ರವರೆಗೆ. ಡೈಮಂಡ್ ಆಭರಣಗಳು 5,000 ರೂಪಾಯಿಯಿಂದ ಪ್ರಾರಂಭ. ಇನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಿ. ಪ್ರತಿಯೊಂದು ಸಮಾರಂಭದ ಸಂಭ್ರಮದಲ್ಲೂ ಮಿನುಗುವ ತಾರೆಯಾಗಿ ಮುಳಿಯಾ ಡೈಮಂಡ್ ಆಭರಣಗಳೊಂದಿಗೆ. ಮೈ ಫಸ್ಟ್ ಡೈಮಂಡ್ ಮುಳಿಯಾದಲ್ಲಿ. ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಗಜಮುಖನ ನಿನ್ನ ಪಾದವ ನಿನಿವಿ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ. ಮೂಷಿಕ ವಾಹನ ಮೋದಕ ಹಸ್ತ, ಮೂಷಿಕ ವಾಹನ ಮೋದಕ ಹಸ್ತ, ಗಜಮುಖನ ನಿನ್ನ ಪಾದಬಲಿ ನಿವಿ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ.
ಅಂಬುರುಹದಳನೇತ್ರಿಯೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿತು ಸಂಸ್ತುತಿಸಿಯೇ ಅಂಬುನಿಧಿಯ ಆತ್ಮಜಿಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಬಡಮಡುದ ವರ್ಣಿಪೆನಿ ಕಥಾಮೃತವ ಇರುವಂತಹ ಸ್ಥಳ ಅಸ್ತಿರಾಪುರಕ್ಕೆ ಯಾರೆಂದುಕೊಂಡಿದ್ದೀರಿ? ಘೋರೇಶ್ವರ ಅಂತ ಕೇಳಿಬಲ್ಲ. ಹಾಗೆಂದುಕೊಳ್ಳಬಹುದು. ಹೊರಡು ಬಂದಂತಹ ಕಾರ್ಯಕಾರಣ ಬಹಳ ಚಿಂತೆಯಾಗಿದೆಯಲ್ಲವೇ? ಏನ ಮಾಡುವುದಿನ್ನು ಪಾಂಡವರ ಸೋಲಿ ಪಡೆ ಏನ ಮಾಡುವುದಿನ್ನು ಪಾಂಡವರ ಸೋಲಿ ಪಡೆ ದಾನವದಗನವರ್ಗೆ ಸಾರಥಿಯಾಗಿಯನೋ ಬಲರಾಮನಿಹನೆಂದು ಬಹಳ ಧೈರ್ಯವ ತಾಳ್ದಿಗೆ ನಿಡೆಯ ಪ್ರದಕ್ಷಿಣೆಯಾಯ್ತ ಮಗಂದು ಏನ ಮಾಡಲಿ ಏನು ಮಾಡಲಿ ಜೀವನದುದ್ದಕ್ಕೂ ಇದೇ ಚಿಂತೆಯಾಗಿ ಹೋಗಿದೆಯಲ್ಲ. ಈ ಚಿಂತೆಗೆ ಹಿರಿಯರು ಕಾರಣವೆಂದರು ತಪ್ಪಾಗಲಾರದು. ಯಾಕೆಂದರೆ ನಾವು ಹುಟ್ಟುವ ಮೊದಲು ನಮ್ಮ ಚಿಕ್ಕಮ್ಮ ಕುಂತಿದೇವಿಯವರು ಧರ್ಮಜನಿಗೆ ಜನ್ಮವನ್ನಿತ್ತಿದ್ದರು. ಅದರಿಂದ ಆ ಅಸಹನೆಯಿಂದ ನಮ್ಮ ತಾಯಿ ತುಂಬು ಗರ್ಭಿಣಿಯಾಗಿರುವಾಗ ಹೊಟ್ಟೆಯನ್ನು ಇಸುಕಿಕೊಂಡಳಂತೆ. ಆ ಪರಿಣಾಮವಾಗಿ ಪಿಂಡಾಂಡವು ಭೂಮಿಗೆ ಬಿದ್ದು 101 ಹೋಳಾಗಿ ಹೋಯಿತು. ಏನು ಮಾಡಲಿ? ಆದರೆ ವ್ಯಾಸಮುನಿಯ ಕೃಪಾ ಕಟಾಕ್ಷದಿಂದ ನಾವು 101 ಮಂದಿ ಜನ್ಮವನ್ನು ತಾಳಿದೆವು. ಆದರೆ ಒಂದು ವೇಳೆ ಪಿಂಡವು ಒಂದೇಯಾಗಿ ನಾನು ಹುಟ್ಟಿ ಬರುತ್ತಿದ್ದರೆ ನನಗೆ ಇವತ್ತು ಯಾರು ಸರಿಸಮಾನರಿದ್ದರು, ನನ್ನನ್ನು ಯಾರು ಗೆಲ್ಲುವವರಿದ್ದರು, ನಾನಿವತ್ತು ಜಗತ್ತಿನಲ್ಲೇ ಶ್ರೇಷ್ಠನಾಗುತ್ತಿದ್ದೆ. ಏನು ಮಾಡಲಿ? ಹಿರಿಯವರ ತಪ್ಪಲ್ಲವೇ? ಅದನ್ನು ಹೇಳುವುದು ಕೂಡ ನಮಗೆ ತಪ್ಪಾಗುತ್ತದೆ. ಅಖಂಡವಾದ ಹಸ್ತಿನಾಪುರ ಪಾಂಡವರು ಬಂದು
ಜಾಗವನ್ನು ಕೇಳಿದರು. ಏನು ಮಾಡುವುದು? ಇದು ಅಖಂಡವಾದ ಹಸ್ತಿನಾಪುರವನ್ನು ತುಂಡು ಮಾಡಬಾರದು ಎಂಬ ಒಂದೇ ಒಂದು ಕಾರಣದಿಂದ ಒಂದು ಸೂಜಿ ಮುನೆಯಷ್ಟು ಜಾಗವನ್ನು ಅವರಿಗೆ ಕೊಡುವುದಿಲ್ಲ ಎಂದು ಹೇಳಿದ್ದೇನೆ. ಅದರಲ್ಲಿ ಏನಾದರೂ ತಪ್ಪಿದೆಯೇ? ನಮ್ಮ ಗುರು ಸಾಮ್ರಾಜ್ಯವು ತುಂಡಾಗಬಾರದು ಎಂಬ ಒಂದೇ ಒಂದು ಮಾತ್ರಕ್ಕೆ. ಆದರೆ ಗುರು ಸಾಮ್ರಾಜ್ಯ ಬೇಕೆಂದರೆ ಖಡ್ಗದ ಮುಖೇನ ಯುದ್ಧವನ್ನು ಮಾಡಿ ಗುರು ಸಾಮ್ರಾಜ್ಯವನ್ನು ಅಖಂಡವಾಗಿಯೇ ಪಡೆಯಲಿ ಎಂದು ಹೇಳಿದ್ದೇನೆ. ನಿರ್ಣಾಯಕವಾದ 18 ದಿನಗಳ ಕುರುಕ್ಷೇತ್ರ ಯುದ್ಧ ಈ ಧಾರಣಿಯಲ್ಲಿ ಗುರು ಬಲರಾಮರಿಹರೆಂದು ನಂಬಿದೆ. ಆದರೆ ಅವರಿಗೆ ಧೇನುವಿನ ಸಲುವಾಗಿ ಇಳೆಯ ಪ್ರದಕ್ಷಿಣೆಯಾಯಿತು. ನಂತರ ಶ್ರೇಷ್ಠ ಬಿಲ್ಲುದಾರಿಯಾದಂತಹ ವಿದುರನನ್ನು ನಂಬಿದೆ. ಆದರೆ ಆ ಹೇಳಿ ಯುದ್ಧಕ್ಕೆ ಮೊದಲೇ ಬಿಲ್ಲನ್ನು ತುಂಡರಿಸಿ ಯುದ್ಧದಿಂದ ದೂರ ಸರಿದಿದ್ದಾನೆ. ಆಮೇಲೆ ಅಂಗರಾಜ ನನ್ನ ಗೆಳೆಯ ಬಲವಂತನಾದಂತಹ ಕರ್ಣನಿದ್ದಾನೆ ಎಂದು ಆಶ್ವಾಸನೆಯನ್ನಿಟ್ಟೆ. ಆದರೆ ಆತ ಎಲ್ಲಿಯವರೆಗೆ ಗಾಂಗೇಯರು ಸೇನಾಧಿಪತ್ಯವನ್ನು ವಹಿಸಿರುತ್ತಾರೋ ಅಲ್ಲಿಯವರೆಗೆ ಯುದ್ಧವನ್ನು ಮಾಡುವುದಿಲ್ಲ, ಶಸ್ತ್ರವನ್ನು ಎತ್ತುವುದಿಲ್ಲ ಎಂಬ ಶಸ್ತ್ರ ಸನ್ಯಾಸವನ್ನು ಮಾಡಿದ್ದಾನೆ. ನಂತರ ಛಲದಂಕಮಲ್ಲ ಗಂಗಾಪುತ್ರ ನಮ್ಮ ಅಜ್ಜ ಭೀಷ್ಮರನ್ನು ನಂಬಿದೆ. ಆದರೆ ದಿನಕ್ಕೆ 10,000 ಮಕುಟಧಾರಿಗಳ ಶಿರಸ್ಸನ್ನು ತೆಗೆದು ನಿನ್ನ ಕಾಲ ಮುಂದೆ ಇಡುತ್ತೇನೆ ಎಂದು ಹೇಳಿದ್ದರು. ಆದರೆ ಒಂದೇ ಒಂದು ಪಾಂಡವನನ್ನು ಕೂಡ ಮುಟ್ಟದೇ ಹೋದರು. ಏನು ಮಾಡಲಿ? 10ನೆಯ ದಿನ ಶರಶಯ್ಯೆಯನ್ನು ಹೊರಗಿದರು. ಇವತ್ತಿನ ಯುದ್ಧದಲ್ಲಿ ಗುರುಗಳಾದಂತಹ ದ್ರೋಣಾಚಾರ್ಯರು ಧರ್ಮಜನನ್ನು ಬಂಧಿಸಿದರು. ಆದರೆ ಸಂತೋಷದ ವಿಷಯ ದುಃಖವಾಗಿ ಬದಲಾಯಿತು. ಏನು ಮಾಡುವುದು? ಧರ್ಮಜನನ್ನು ಹಿಡಿದ ಕೂಡಲೇ ಅರ್ಜುನನು ಯದುಪತಿಯ ಜೊತೆಗೆ ಬಂದು ಧರ್ಮಜನನ್ನು ಬಿಡಿಸಿಕೊಂಡು ಹೋಗಿದ್ದಾನೆ. ಏನು ಮಾಡುವುದು? ಈ ಕೃಷ್ಣನಿರುವವರೆಗೆ ಪಾಂಡವರನ್ನು ಗೆಲ್ಲುವುದಾದರೂ ಹೇಗೆ? ಇದೇ ಚಿಂತೆಯಾಗಿ ಹೋಗಿದೆಯಲ್ಲ. ಚಿಂತಾ ಭಾರದಲ್ಲಿ ಥರ ಹರಿಸುತ್ತಿರಲು ಬೇಳೆಯನ ಕಳಸ ನಡೆ ತಂದು ಗುರುಕುಲಾಗ್ರಣಿಯೇ ಕೆಳಯ್ಯ ಹೊರಗೆ ತನ್ನಯ ಶೌರ್ಯದ ಬಗೆಯಾಗ
ರಾಣಿಯೇ ಹೇಳಯ್ಯ. ಇದು ಪಾದಾರವಿಂದಕ್ಕೆ ನನ್ನ ನಮನಗಳು. ಬೇಳಯ್ಯ ಮೇಲೆ ಹ, ಗುರುಕುಲಾಗ್ರಣಿಯೇ, ಗುರುದೇವ. ನಿನಗೆ ಚಿಂತೆಯಾಗುತ್ತಿದೆ. ಹೌದು. ಇವತ್ತಿನ ಯುದ್ಧದಲ್ಲಿ ಹ, ನಾನು ಧರ್ಮಜನನ್ನು ಸೆರೆ ಹಿಡಿದೆ. ಹೌದು. ಆದರೆ ಆ ಸಮಯದಲ್ಲಿ ಹ, ಆ ಕೃಷ್ಣಾರ್ಜುನರು ಬಂದು ಹ, ಆ ಧರ್ಮಜನನ್ನು ಬಿಡಿಸಿಕೊಂಡು ಹೋದರೆನ್ನುವಂತಹ ಚಿಂತೆಯೇ. ಹೌದಲ್ಲವೇ? ಆ ಚಿಂತೆಯನ್ನು ಬಿಟ್ಟು ಬಿಡು. ಹೌದೇ? ನಾಳೆಯ ಯುದ್ಧದಲ್ಲಿ ಹ, ನನ್ನ ಶಕ್ತಿ ಸಾಮರ್ಥ್ಯ ಏನೆಂದು ನಿನಗೆ ತೋರಿಸಿಕೊಡುತ್ತೇನೆ. ಹ, ಆದರೆ ಆ ಅರ್ಜುನನೆಂಬುದನ್ನು ನೀನು ತಪ್ಪಿಸಬೇಕು. ಓಹೋ. ನಾಳಿನ ಯುದ್ಧದಲ್ಲಿ ಹ, ಅಭೇದ್ಯವಾದ ಚಕ್ರವ್ಯೂಹವನ್ನು ರಚಿಸಿ ಹ, ನಿನಗೆ ಜಯವನ್ನು ಗಳಿಸಿಕೊಡುತ್ತೇನೆ. ಹೌದೇ? ಹೌದು ಗುರುದೇವ, ಹಾ ಇದು ನಿಮ್ಮ ಚಾತುರ್ಯಕ್ಕೆ ಮೆಚ್ಚಿದ್ದೇನೆ. ಹಾ. ಆದರೆ ಒಂದು ವಿಷಯ, ಏನಪ್ಪ? ಚಕ್ರವ್ಯೂಹವನ್ನು ಮಾಡಿಸಿ ತೋರಿಸಬಹುದೇ? ಆ ಮಾದರಿಯನ್ನು ಸ್ವಲ್ಪ ತೋರಿಸಬಹುದೇ? ತೋರಿಸಿಕೊಡುತ್ತೇನೆ. ಹ, ಇದು ರಾತ್ರಿಯ ಸಮಯ. ಓಹೋ. ಶಿಬಿರದಲ್ಲಿರುವವರನ್ನೆಲ್ಲ ಹ, ಸ್ವಲ್ಪ ದೂರ ಸರಿಯಲು ಹೇಳು. ಹೌದೇ? ಅದು ಯಾಕೆ ಗುರುದೇವ? ಏಕೆಂದರೆ ಹ, ಚಕ್ರವ್ಯೂಹವನ್ನು ರಚಿಸಬೇಕಲ್ಲ. ಓಹೋ, ಅದಕ್ಕೆ ಸ್ವಲ್ಪ ಜಾಗ ಸಾಕಾಗುದಿಲ್ಲ. ಇಲ್ಲ, ವಾಹ್, ತುಂಬಾ ವಿಶಾಲವಾದ ಜಾಗ ಬೇಕು. ಸರಿ, ತೋರಿಸಿ ಅಲ್ಲವೇ? ಇದು ಚಕ್ರವ್ಯೂಹವನ್ನು ನಿನಗೆ ಮಾದರಿಯಾಗಿ ತೋರಿಸಿಕೊಡುತ್ತಿದ್ದೇನೆ. ಆಗಲಿ. ಆಹಾ, ನೋಡು, ಇಲ್ಲಿ ಚಕ್ರಾಕಾರವಾಗಿ ವ್ಯೂಹವನ್ನು ರಚಿಸಿದ್ದೇನೆ. ಸರಿ. ಇಲ್ಲಿ ನಮ್ಮ ಸೈನಿಕರನ್ನು ನಿಲ್ಲಿಸಿದ್ದೇನೆ. ಹೌದು. ಇಲ್ಲಿ ಈ ಚಕ್ರವ್ಯೂಹದ ಒಳಗೆ ಹ. ಅನೇಕ ರೀತಿಯ ಚಕ್ರವ್ಯೂಹಗಳಿವೆ. ಹೌದು. ಈ ಚಕ್ರವ್ಯೂಹದಲ್ಲಿ ಹ. ಎಲ್ಲಾ ಸೈನಿಕರು ಹ. ಸವ್ಯವಾಗಿ ಅಪಸವ್ಯವಾಗಿ ಚಲಿಸುತ್ತಾ ಇರುತ್ತಾರೆ. ಓಹೋ. ಈ ಚಕ್ರವ್ಯೂಹವು ಹ. ಈ ಚಕ್ರವ್ಯೂಹಕ್ಕೆ ಕಾಲವಿದೆ. ಹೌದೇ? ಅದು ಯಾವಾಗಲೂ ಸವ್ಯವಾಗಿ ಅಪಸವ್ಯವಾಗಿ ಚಲಿಸುತ್ತಾ ಇರುವುದಿಲ್ಲ. ಮತ್ತೆ? ಸವ್ಯವಾಗಿರುವುದು ಅಪಸವ್ಯವಾಗಿ ಚಲಿಸುತ್ತದೆ, ಓಹೋ. ಅಪಸವ್ಯವಾಗಿರುವುದು ಸವ್ಯವಾಗಿ ಚಲಿಸುತ್ತದೆ. ಹೌದೇ? ಈ ಚಕ್ರವ್ಯೂಹದ ಬಾಗಿಲಿನಲ್ಲಿ ಹ. ನಿನ್ನ ಭಾವನಾದಂತಹ ಸೈಂಧವ. ಹಾ ಜಯದ್ರಥ. ಸೈನ್ಯವನ್ನು ನಿಲ್ಲಿಸಬೇಕು. ಹ, ಅವನಿಗೆ ಆ ಪರಶಿವನ ವರವಿದೆ. ಹೌದೇ? ಏನು ಗೊತ್ತಾ? ಏನು? ಅರ್ಜುನನೊಬ್ಬನನ್ನು ತಪ್ಪಿಸಿದರೆ ಹ. ಉಳಿದ 4 ಪಾಂಡವರನ್ನು ಓಹೋ. ಒಂದು ದಿವಸದಲ್ಲಿ ಹೌದೇ? ಗೆಲ್ಲುವ ವರ ಉಂಟು ಅವನಿಗೆ. ಓಹೋ. ಹಾಗಾಗಿ ಹ. ಆತನನ್ನು ಚಕ್ರವ್ಯೂಹದ ಬಾಗಿಲಿನಲ್ಲಿ ನಿಲ್ಲಿಸಬೇಕು. ಹಾಗೆ ಆಗಲಿ. ಈ ಚಕ್ರವ್ಯೂಹದ ಅನೇಕ ಕಡೆಗಳಲ್ಲಿ ಹ. ನಮ್ಮ ಸೇನೆಯ ಸೈನಿಕರನ್ನು ನಿಲ್ಲಿಸುತ್ತೇನೆ. ಹ. ಈ ಚಕ್ರವ್ಯೂಹದ ನಡುವಿನಲ್ಲಿ ಓಹೋ. ನೀನು ನಿಲ್ಲಬೇಕು. ಹೌದೇ? ಯಾರೇ ಹ, ಒಬ್ಬ ಯೋಧನು ಹ. ಈ ಚಕ್ರವ್ಯೂಹದ ಒಳಗೆ ಬಂದರೆ ಹ. ಅವನಿಗೆ ಪುನಃ ಹೋಗಲು ಸಾಧ್ಯವಾಗುವುದಿಲ್ಲ. ಹೌದೇ? ಇದು ಒಂದು ರೀತಿಯಲ್ಲಿ ಹ. ತನ್ನೊಳಗೆ ಸೆಳೆದುಕೊಳ್ಳುವಂತಹ ಹೆಬ್ಬಾವಿನ ತರ. ಹೌದೇ? ಹಾಗಾಗಿ ಹ. ನಾಡಿನ ಯುದ್ಧದಲ್ಲಿ ಈ ಚಕ್ರವ್ಯೂಹವನ್ನು ರಚಿಸಿ ಜಯವನ್ನು ನಿನ್ನದಾಗಿಸಿಕೊಡುತ್ತೇನೆ. ಜಯ ನಿಶ್ಚಿತವಲ್ಲವೇ? ಹಾ. ಅರ್ಜುನನನ್ನು ತಪ್ಪಿಸಿದೆ ಎಂದಾದರೆ ಹಾ. ನಾಳಿನ ಜಯ ಕೌರವರ ಪಡೆಗೆ. ಹಾಗೆ ಹಾಗೆ ಆಗಲಿ. ಹಾಗೆ ಹಾಗೆ ಗುರುಗಳ ಚಾತುರ್ಯಕ್ಕೆ ಮೆಚ್ಚಿದ್ದೇನೆ. ಅವರ ಯುದ್ಧ ಕೌಶಲ್ಯದ ಮೇಲೆ ಒಂದೇ ಒಂದು ಪ್ರಶ್ನೆಯನ್ನು ಮಾಡಕೂಡದು. ಹಾಗಾಗಿ ಅರ್ಜುನನ ಬಗ್ಗೆ ಚಿಂತಿಸಬೇಕಾಗಿದೆ. ಅರ್ಜುನನನ್ನು ನಾಳೆ ತಪ್ಪಿಸಬೇಕಲ್ಲ. ಶತ್ರುವಿನ ಶತ್ರು ಮಿತ್ರನಾಗುತ್ತಾನೆ ಎಂಬ ಮಾತಿದೆ. ಹಾಗೆ ಅರ್ಜುನನಿಗೆ ಅವನದ್ದೇ ಆದ ವಿರೋಧಿಗಳಿದ್ದಾರೆ. ಅವರು ನನ್ನ ಗೆಳೆಯರಾಗಿದ್ದಾರೆ. ಅವರನ್ನು ಸ್ಮರಿಸಿಕೊಳ್ಳುತ್ತೇನೆ. ಅವನೇ ಬದಿಗೇಳೆಂದು ಭುಜ ವ್ಯೂಹವನ್ನು ರಚಿಸಲು ಆಳುದ ಗೌರವನು ಹಿಗ್ಗನು ಬಳಿಕ ಸಮಸಪ್ತಕರು ಶಂಕರದಿ
ಸ್ಥಳ ಪಾತಾಳ ಲೋಕಕ್ಕೆ ಯಾರೆಂದು ಸಮಸಪ್ತಕರೆಂದು ಕೇಳಬಲ್ಲೆವು. ಹಾಗೇ ಸರಿ. ಹೊರಡು ಬಂದಂತಹ ಕಾರ್ಯಕಾರಣ ಅನೇಕವಿದೆ, ಅನೇಕವಿದೆ, ಆಲಿಸಬೇಕಯ್ಯ. ಬರದೆವು ಬಿಡುವ ಕೃತ ಸಪ್ತಕರು ಹರ ಹರ ಶಂಭೋ ಶಂಕರ ಪರಿಪಾಲಿಸುವಂತೆ ರಕ್ಷಣೆ ಮಾಡಿ. ಅಮ್ಮ ಸತ್ಯರಥ, ಪಾತಾಳ ಲೋಕದಲ್ಲಿ ಪವಿತ್ರವಾದಂತಹ ಕಾಲಕೇಯ ವಂಶದಲ್ಲಿ ಜನಿಸಿದವರು ನಾವು. ವರ್ತಮಾನ ಕಾಲದಲ್ಲಿ ಅಲ್ಲಲ್ಲಿ ಚದರಿ ಹೋದಂತಹ ದೈತ್ಯ ರಕ್ಕಸನ್ನೆಲ್ಲ ಒಟ್ಟು ಸೇರಿಸಿ ಸುಭದ್ರವಾದಂತಹ ಸೈನ್ಯವನ್ನು ಕಟ್ಟಿದ್ದೇವೆ. ಹೌದು. ಸಾಲದಂದು ಜನರೇ ಮೆಚ್ಚುವಂತೆ ಆಡಳಿತವನ್ನು ನಡೆಸುತ್ತಿದ್ದೇವೆ. ತಮ್ಮ ವರ್ತಮಾನ ಕಾಲದಲ್ಲಿ ನಮ್ಮ ದ್ರೋಹಿಯಾದ ವಿರಾಟನನ್ನು ಬಗ್ಗುಬಡಿಯಬೇಕೆಂಬ ಉದ್ದೇಶದಿಂದ ದುರ್ಯೋಧನನ ಸಹಾಯದಿಂದ ವಿರಾಟ ರಾಜ್ಯವನ್ನು ಮುಟ್ಟಿದ್ದೇವೆ. ಕಟ್ಟಕಡೆಗೆ ಯುದ್ಧವನ್ನು ಸಾರಿದ್ದೇವೆ. ಆದರೆ ಬೃಹನ್ನಲೆ ಎಂಬ ಸ್ತ್ರೀ ವೇಷದಲ್ಲಿದ್ದ ಅರ್ಜುನನು ನಮ್ಮ ತಂದೆಯನ್ನು ಕೊಂದು ಬಿಟ್ಟನಲ್ಲ ತಮ್ಮ. ಏನು ಮಾಡಲಿ ತಮ್ಮ? ನಂದನಾಗೆ
ಸಮಯ ಬಂದಿದೆ. ಏನು ನಿನ್ನ ಅಭಿಪ್ರಾಯ? ಎಂಬುದರ ಬಳಿ ಈಗಲೇ ದೂತನನ್ನು ಕರೆಸಿ ಸುದ್ದಿಯನ್ನು ಮುಟ್ಟಿಸಬೇಕು. ಎಲ್ಲಿ ದೂತ? ಇತ್ತ ಬರಲಿ. ಏನಂತ? ಹೋಗು. ಬರಲಿ ಬರಲಿ. ಹೋಗು ಅಂದ ತಕ್ಷಣ ಹೋಗುವುದೇನ? ಎಲ್ಲ ಒಡೆ ಎಲ್ಲಿಗಂತ? ವಿಷಯವನ್ನು ಕೇಳಬೇಕು. ಎಲ್ಲಿಗಂತ ಕೇಳಿ ಅಧರ್ಮವಲ್ಲ ಒಡೆಯ. ಅದೇಗೆ? ಅದು ದೊಡ್ಡ ವಿಷಯ ಒಡೆಯ. ಅದು ದಕ್ಷಿಣ ರಾಶಿ ಉಂಟಲ್ಲ. ಯಾವುದು? ದಕ್ಷಿಣ ರಾಶಿ. ರಾಶಿ ಅಲ್ಲ ಮರೆ, ರಾಶಿ. ಅಲ್ಲಿಗೆ ಹೋಗಿದ್ದೆ ಒಡೆಯ. ಅಲ್ಲಿ ನಾಟ್ಯ, ನೃತ್ಯ, ಹಾಡು ಅದೆಲ್ಲ ಒಂದೇಯಾ? ಕಳೆ ಒಂದೇನಾ? ಕರೆದ ವಿಷಯ ಒಡೆಯ. ಹೋಗು, ಅರ್ಜುನನ ಇರುವಲ್ಲಿಗೆ ಹೋಗು. ಪೂರ್ತಿ ಕೇಳ. ಅರ್ಜುನ ಇರುವಲ್ಲಿಗೆ ಹೋಗು. ಹೇಗೆ ಹೋಗಬೇಕು? ನಾಳೆ ಯುದ್ಧಕ್ಕೆ ಕರೆಯಬೇಕು. ಹೇಗೆ ಕರೆಯಬೇಕು? ಆ ಕೃಷ್ಣ ಇದ್ದಾನಲ್ಲ, ಅವನನ್ನು ಹೊರತುಪಡಿಸಿ ಬೇಕಾದರೆ ನಮ್ಮ ದೇವರಿದ್ದಾನಲ್ಲ ಮಹಾದೇವ, ಅವನನ್ನು ಬೇಕಾದರೂ ಕರೆತರಲಿ. ನಾವು ಯುದ್ಧಕ್ಕೆ ಹೆದರುವವರೆಲ್ಲ ಹೋಗಿ ಸುದ್ದಿಯನ್ನು ಮುಟ್ಟಿಸಿ. ಆಯ್ತು ಒಡೆಯ. ಅದು ಗೊತ್ತಾಗಲ್ಲ ಭಾಷೆ ನಿಂಗೆ. ತಿರುಗುವುದು ತುರಿಸುವುದು. ಯಾರು ಬೇಕಿತ್ತು ನಿನಗೆ? ನನಗೊಂದು ದನ ಬೇಕಿತ್ತು, ಎಲ್ಲಿ ಅಂತ ಸಿಗ್ತಾ ಇಲ್ಲ. ಏನು? ದನ. ದನ? ಜನ ಬೇಕಿತ್ತು. ಯಾರು? ಅವನೇ ಖಾಲಿ ಬರ್ತಾ ಖಾಲಿ ಬರ್ತಾ ಅದ್ರಿ ಅಪ್ಪ. ಯಾರು ಅಪ್ಪ ಯಾರು ತೆಗುದ ನೀನು? ಪಾರ್ಥ ಅಂತ ಹೇಳು. ಖಾಲಿ ಪಾರ್ಥ. ಅಜ್ಜಿರ್ನ ಅಜೀರ್ಣ ಅಲ್ಲವದು ಅರ್ಜುನ. ನೀನೇನಾ? ಹೌದು ನಾನೇ. ಬಾ. ನೀನು ಕರೆದಿಗೆ ಬರುವಂತ ಜನ ನಾನಲ್ಲ. ನಾನೇ ಮಾಡ್ತೀನಿ. ಹೇಳು, ಬಂದ ವಿಷಯವೇನು? ಲಾಲಿಸಿ ಕೇಳಿದ್ರ
ಶುರು ಮಾಡಿದ ತಬಲ ಬಡಿಲಿಕ್ಕೆ. ಸಂಸಪ್ ಸಂಸಪ್ತಕರು. ನನ್ನನ್ನು ಸರಿ ಮಾಡ್ಲಿಕ್ಕೆ ನೀ ಬರಬೇಡ, ಗೊತ್ತಾಯ್ತಾ? ನಿನ್ನನ್ನು ಸರಿ ಮಾಡಿದರೂ ನೀನು ಸರಿಯಾಗುವನಲ್ಲ. ಹಾಗೆ ನೀನು ಬಂದ ವಿಷಯ ಹೇಳು. ನಾಳೆ ಯುದ್ಧಕ್ಕೆ ಬರುವಾಗ ಹಾ, ಸಾಕಿದ್ದಾನೆ ಸಾರಥಿ ಶ್ರೀಕೃಷ್ಣ. ಅದು ನಿನಗೆ ಶ್ರೀಕೃಷ್ಣ, ನಮಗೆ ದನ ಕಾಯುವ ಕರಿಯ. ಹಾ, ಅವರನ್ನು ಹೊರತುಪಡಿಸಿ ಬೇಕಾದರೆ ನಮ್ಮ ದೇವರಿದ್ದಾರೆ ಶಿವ, ಅವರು ಬೇಗ ಕರ್ಕೊಂಡು ಬರ್ಬೋದು ನೀವು. ಹಾ, ಯೋಚಿಸುತ್ತೇನೆ, ಯೋಚಿಸಿ ತಿಳಿಸುತ್ತೇನೆ ಏನಿಲ್ಲ. ಸರಿ ಯೋಚನೆ ಮಾಡು. ಹಾ ಸರಿ ಆಯ್ತು, ಹೋಗು. ನಂಗೆ ಬಂದವನಿಗೆ ಹೋಗ್ಲಿಕ್ಕೆ ಗೊತ್ತಿಲ್ವಾ? ನೀನು ಹೇಳ್ಬೇಕಾ? ಹಾಗಾದ್ರೆ ಇಲ್ಲೇ ಉಳಿದುಕೋ. ನಂಗೆ ಹೆಂಡತಿ ಮಕ್ಕಳಿದ್ದಾರೆ ಮಾರ್ರೆ, ಆಯ್ತು, ಕೇಳುವವರು. ಹೋಗು, ಹೋಗು. ಎಂತ ಮಾತು? ಈ ಲೋಕದಲ್ಲಿ ಎಂತೆಂತ ಹುಚ್ಚರೆಲ್ಲ ಇದ್ದಾರೆ. ಹುಚ್ಚ ಯಾರ? ಹುಚ್ಚ ಯಾರ ಇಲ್ಲಿ? ಹಾ, ಇಷ್ಟೊತ್ತು ಮಾತಾಡಿದ್ದೆ, ಒಂದು ಬಾಯಿಂದ ಬೇಡದ ಪದವಂತ. ಯಾರು ಹುಚ್ಚ ಯಾರ? ಹುಚ್ಚ ನೀನೇ. ಅದನ್ನು ಸ್ಪಷ್ಟವಾಗಿ ಹೇಳು, ನಂಗೆ ಅರ್ಥ ಆಗ್ಬೇಕಲ್ಲ. ಯಾರಲ್ಲಿ? ಎದ್ದೇಳು, ಯಾರು ನೀನು? ಕೇಳು ಧರ್ಮಾನುಜಾತ, ಕೇಳು ಧರ್ಮಾನುಜಾತ, ಸಂಗರಗೆ ಬೇಗೇಳು ಮೂಲೋಕ ವಿಖ್ಯಾತ, ಸಂಗರಗೆ ಬೇಗೇಳು ಮೂಲೋಕ ವಿಖ್ಯಾತ, ಅನೇಕಟೋತ್ಕಜ ಗರಿಗಿರಿದು ಭೀಮಾನಿಗ ಕೊಂದಳವಾಗಿ ತೋರು ಮುದ್ದಯ್ಯದ ಹೇಳುವುದನ್ನು ಸಾಗರಗೆ ಬೇಗೇಳು ಮೂಲೋಕ ಪ್ರಖ್ಯಾತ. ಅಯ್ಯ ಪಾಠ, ಹಾ, ಗುರು ದ್ರೋಣಾಚಾರ್ಯರ ದೂತ ನಾನು. ಹೌದೇ? ನಾಳೆ ಗುರು ದ್ರೋಣಾಚಾರ್ಯರು ಹಾ, ಚಕ್ರವ್ಯೂಹವನ್ನು ರಚಿಸುತ್ತಾರಂತೆ. ಹೌದೇ? ಭೀಮಾರ್ಜುನರಿಗೆ ಚಕ್ರವ್ಯೂಹವನ್ನು ಭೇದಿಸಲು ಸಾಧ್ಯವಿಲ್ಲ. ಹಾ, ಆದ್ದರಿಂದ ನೀನು ನಾಳೆ ಬರುವಾಗ ಶಿವನಿಂದ ಬೇಡಿದ ಶರಗಳನ್ನು ತರಬೇಕಂತೆ. ಶಿವನಿಂದ ಬೇಡಿದ ಶರಗಳನ್ನು ಗಾಂಧೀವಕ್ಕೆ ಹೂಡು. ಹಾ, ನಿನ್ನ ಕುಲದೇವರನ್ನು ನೆನೆಸಿಕೊ. ನಿನ್ನ ಮುಂದೆ ಇರುವವರು ಅಂತಿಂತವರಲ್ಲ, ಗುರು ದ್ರೋಣಾಚಾರ್ಯರು. ಹಾ. ನಾಳೆ ಬರ್ತೀಯಲ್ಲ? ಏನೆಂದು ಯೋಚಿಸಿ ಹೇಳುತ್ತೇನೆ. ಅರಸಗೇಳರ್ಜುನನ ದೂತರು, ಏನು ಮಾಡಲಿ? ಅರಸಗೇಳರ್ಜುನನ ದೂತರು, ಜರೆದು ನುಡಿಯ ಗವರಗಳುವುದ ಕರವ ಮುಗಿದ ಸುರಾಂತಕ ನರುಹಿದನು ಭಕ್ತಿಯಲಿ, ಕರವ ಮುಗಿದ ಸುರಾಂತಕ ಗರುಹಿದನು ಭಕ್ತಿಯಲಿ. ಏನು ಮಾಡಲಿ? ಎರಡು ಕಡೆಯಿಂದ ಆಹ್ವಾನವನ್ನು ನೀಡಿದ್ದಾರೆ. ಒಂದು ಕಡೆಯಿಂದ ಸಂಸಪ್ತಕರು ಯುದ್ಧಕ್ಕೆ ಆಹ್ವಾನವನ್ನು ನೀಡಿದ್ದಾರೆ, ಮಗಳೊಂದು ಕಡೆ ಗುರು ದ್ರೋಣಾಚಾರ್ಯರು ಯುದ್ಧಕ್ಕೆ ಆಹ್ವಾನವನ್ನು ನೀಡಿದ್ದಾರೆ. ನಾನು ಎತ್ತ ಕಡೆ ಹೋಗಲಿ ಎಂದು ತಿಳಿಯುವುದಿಲ್ಲ. ಹೌದು, ನನ್ನ ಶ್ರೀಕೃಷ್ಣನಿದ್ದಾನಲ್ಲ, ಅವನೆಲ್ಲ ಕೇಳುತ್ತೇನೆ. ಬಂದರು ದೇವರ ದೇವ ಶ್ರೀಲೋಲ, ಬಂದನು
ಚಿಂತೆಗೆ ಕಾರಣವೇನೆಂದು ಕೇಳಬಹುದೇ? ದೇವಾ, ಅಳಿಯಲಿ ಮೋನದುಳ್ ಉಳಿದರು ಅಳಿಯ ಅಭಿಮನ್ಯು, ಕೃಷ್ಣ, ಈ ಸಮರದಲ್ಲಿ ನೀನು ಉಳಿದೆಯಾದರೆ ಕಲಿಯುಗದಲ್ಲೂ ನಿನಗೆ ಮರಣವಿಲ್ಲ. ಮುಂದೆ ಲೋಕ ಕಂಟಕನಾಗಿ ಮೆರೆಯಬಹುದು. ಒಂದು ಕಾಲದಲ್ಲಿ ನನ್ನ ಮಾವ ಕಂಸನಾಗಿ ಬಂದು ನನ್ನ ಅಂತ್ಯವನ್ನು ವಹಿಸಿದವ ನೀನು. ಈಗ ಅಳಿಯನಾಗಿ ಬಂದಿದ್ದಿ. ಈ ಕಾರಣದಿಂದ ನೀನು ಅಳಿಯಲೇಬೇಕು. ಪಾರ್ಥ, ಕೃಷ್ಣ, ಮೊದಲು ಯುದ್ಧಕ್ಕೆ ಆಹ್ವಾನ ನೀಡಿದವರಾರು? ಸಂಸಪ್ತಕರು. ಸಮಶಪ್ತಕರು. ಅವರೊಡನೆ ಯುದ್ಧ ಹೂಡುವ. ಹೌದು, ಹಾಗೆಯೇ ಆಗಲಿ. ಅದೆಷ್ಟೋ ಕಾಲದಿಂದ ನಿನ್ನ ಬರುವಿಕೆಗೆ ಕಾದವರು ನಾವು. ಹೌದೇ? ಎಲ್ಲವೋ ಶ್ರೇಷ್ಠ ಬಿಲ್ಲುಗಾರನೆಂಬ ಜಂಬವೇ ನಿನಗೆ. ನನ್ನ ತಂದೆಯನ್ನು ಕೊಂದ ದುಷ್ಟನೇ, ಇವತ್ತಿನ ಯುದ್ಧದಲ್ಲಿ ನಿನ್ನ ತಲೆಯನ್ನು ಕಡಿಯುತ್ತೇನೆ. ಎಚ್ಚರ. ಮುಚ್ಚು ಬಾಯಿ. ಗಡಿಯ
ಗೆಳೆಯರೇ, ಏನೆಲ್ಲವು ನಮ್ಮ ತಂದೆಯನ್ನು ಕಂದೆಯ? ಹೌದು, ಈ ಕ್ಷಣಕ್ಕಾಗಿಯೇ ನಾವು ಕಾಯುತ್ತಿದ್ದೇವೆ. ನಿನ್ನ ತಲೆ ಕಡಿದು ನಮ್ಮ ಗೆಳೆಯನಾದವನಿಗೆ ಅಭಿಷ್ಟವನ್ನು ಕೊಟ್ಟಿದ್ದೇವೆ. ಒಂದೇ ಹೆಜ್ಜೆ ಮುಂದಿಟ್ಟರೆ ಎಚ್ಚರ. ನೋಡೋಣ. ಈಗಾಗಲೇ ತಾಯಿಯನ್ನು ಬಳಿಯಲ್ಲಿ ಆಶೀರ್ವಾದವನ್ನು ಪಡೆಯಬೇಕಾಗಿದೆ. ಅತ್ತ ಕಡೆಗೆ ಸಾಗುತ್ತೇನಂತೆ. ಸುಶೀಲಾಯತ್ತ ಗಮನ ಬಾಲ
ನೆಲೆಬಿದು ಎತ್ತಗ ಮನವಿದು ಚಿತ್ತದಿ ನೆನಪಿದು ಬಿತ್ತರಿದೈಯನ್ನೊಳು ನೀನಿಕಣ ಎತ್ತಗ ಮನ ಬಾಲ ಸುಶೀಲ ಎತ್ತಗ ಮನ ಬಾಲ ಕಂದ ಅಭಿಮನ್ಯು, ಆಶೀರ್ವದಿಸಬೇಕು ನಿನ್ನ ಪುಣ್ಯ ಪಾದಗಳಿಗೆ ನಾನು ಎರಗಿದ್ದೇನಮ್ಮ. ಎದ್ದೇಳು ಮಗ, ಶುಭವಾಗಲಿ. ಅಮ್ಮ ಕಂದ ಅಭಿಮನ್ಯು, ಅಮ್ಮ ನಿನ್ನ ದಾರಿ ನಿರೀಕ್ಷೆಯಲ್ಲೇ ಇದ್ದವಳು ನಾನು. ನಿನ್ನನ್ನು ಕಾಣದ ಈ ಕಣ್ಣುಗಳು ಕಾತುರದಿಂದ ಕಾಯುತ್ತಾ ಇತ್ತು. ಅಂತಃಪುರಕ್ಕೆ ನೀನು ಯಾವಾಗ ಬರುತ್ತೀಯೆ ಎಂದು ಕಾಯುತ್ತಾ ಇದ್ದವಳು ನಾನು. ನಿಜ? ಕಾರಣ ಇಲ್ಲದಿಲ್ಲ ಮಗು. ಏನಮ್ಮ? ಪುಣ್ಯಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿ ನಡೆಯುತ್ತಿರಬಹುದಾದಂತಹ ಯುದ್ಧದ ವರ್ತಮಾನ ಆಗಾಗ ಬಂದು ನನ್ನ ಕಿವಿಗೆ ಕೇಳುವಾಗ ಮನಸ್ಸಿನಲ್ಲಿ ಏನೋ ಒಂಥರ ಭಯವಾಗುವುದಕ್ಕೆ ಶುರುವಾಗಿದೆ ಮಗು. ಆ ಕಾರಣಕ್ಕಾಗಿಯೇ ಎತ್ತ ಹೋಗಿದ್ದಾರೆ ನನ್ನ ಗೋರ ಎನ್ನುವ ಹಾಗೆ ನಿನ್ನನ್ನು ಕಾಯುತ್ತಾ ಇದ್ದವಳು ನಾನು. ಇದೇನಿದು ಮಗು? ಅಮ್ಮ ನೋಡಿದೆಯಾ? ನನ್ನ ಬಳಿಗೆ ಬರುವಂತಹ ಸಂದರ್ಭದಲ್ಲಿ ನಿನ್ನ ಮುಖದಲ್ಲಿ ಇಂತಹ ವೀರಾವೇಶವನ್ನು ನಾನು ಕಂಡಿದ್ದಿಲ್ಲ. ಆದರೆ ಇವತ್ತು ನಿನ್ನ ಮುಖದಲ್ಲಿ ವೀರಾವೇಶವೆನ್ನುವ ಬೆಂಕಿ ಹೊರಸೂಸುತ್ತಾ ಇದೆ. ನಿಜ ಅಮ್ಮ. ಇಷ್ಟು ಮಾತ್ರವೇ ಅಲ್ಲ, ನಿನ್ನನ್ನೊಮ್ಮೆ ಗಮನಿಸಿದ್ದಂತಾದ್ರೆ ಇದೇನಿದು ಮಗು? ಅಮ್ಮ ಕೈಯಲ್ಲಿ ನೋಡಿದೆಯಾ? ಖಡ್ಗವನ್ನು ಹಿಡಿದಿದ್ದೀಯಾ? ಅಮ್ಮ ಶತ್ರುಗಳ ರುಂಡವನ್ನು ಚೆಲ್ಲುವುದಕ್ಕಾಗಿ. ಅಮ್ಮ ಶಿರವನ್ನೊಮ್ಮೆ ನೋಡಿದೆಯಾ? ಶಿರಸ್ತ್ರಾಣವನ್ನು ತೊಟ್ಟವನಿದ್ದಿ. ಅಮ್ಮ ಎದೆಯನ್ನೊಮ್ಮೆ ನೋಡಿದೆಯಾ? ಕವಚವನ್ನು ತೊಟ್ಟವನಿದ್ದಿ. ಅಮ್ಮ ಇಲ್ಲೊಮ್ಮೆ ನೋಡಿದೆಯಾ? ಧನುರ್ಬಾಣವನ್ನು ಹಿಡಿದವನಿದ್ದಿ. ಅಮ್ಮ ಇಲ್ಲಿ ನೋಡಿದೆಯಾ? ಬೆನ್ನಿಗೆ ಬತ್ತಳಿಗೆಯನ್ನು ಬಿಗಿದವನಿದ್ದಿ. ಈ ರೀತಿಯಾಗಿ ನೀನು ಬರಬೇಕಿದ್ರೆ ಏನು ಕಾರಣ ಮಗು? ಯಾವ ಕಡೆಗೆ ನಿನ್ನ ಗಮನ? ಏನಿದು ಭಾವ ಹೇಳು? ಅಮ್ಮ ಲಾಲಿಸಬೇಕು. ಎನ್ನರಿಕೆಯನ್ನುದ ಅಮ್ಮ ಕೀಳೋ ಭಿನ್ನಪವನ್ನು
ಅಲ್ಲಿಗೆ ಹೋಗುತ್ತಾ ಇದೀಯಾ ಅಂತೇಳಿ ನನ್ನಲ್ಲಿ ಕೇಳುತ್ತಾ ಇದೀಯಾ? ಹೌದು ಮಗನೇ. ಅಮ್ಮ, ಕುರುಕ್ಷೇತ್ರ ಯುದ್ಧ ನಡೆಯುತ್ತಾ ಇದೆ. 12 ದಿನಗಳ ಕಾಲ, ಅಂದರೆ ಇಲ್ಲಿಗೆ 13ನೇ ದಿನದ ಕಾಲ ಹೋರಾಟ ನಡೆಯುತ್ತಾ ಇದೆ. ಹಾಗಿರುವಾಗ ಗೂಢಧಾನವರೊಡನೆ ಯುದ್ಧ ಮಾಡುವುದಕ್ಕಾಗಿ ಹೊರಟು ನಿಂತವನಮ್ಮ ಈ ನಿನ್ನ ಮಗ. ಹಾಗಿರುವಾಗ ನನ್ನನ್ನು ಆಶೀರ್ವಾದ ಮಾಡಿ ಕಳುಹಿಸಿಕೊಡಮ್ಮ. ಏತಕ್ಕಿಂತ ಬುದ್ಧಿ ಬಂತು ಅಮ್ಮ, ಮಗನೇ? ಕಲಶಜ ಚಕ್ರವ್ಯೂಹವ ರಚಿಸಿದನಂತೆ ಕಲಶಜ ಕೌರವರಿಗೆ ದಿಕ್ಕೆ ತೋಚದಾದಾಗ ಕಲಶಜ ಅವರಿಗೊಂದು ಉಪಾಯವನ್ನು ಹೇಳಿಕೊಟ್ಟಿದ್ದಾರಮ್ಮ. ಚಕ್ರವ್ಯೂಹವನ್ನು ರಚಿಸಿದ್ದಾರಂತೆ. ಅದರ ಸುತ್ತಲೂ ವೀರಾದಿ ವೀರ್ಯರನ್ನು ನೇಮಕ ಮಾಡಿದ್ದಾರಂತೆ. ಹಾಗಿರುವಾಗ ನಾನು ಸುಮ್ಮನೆ ನಿಲ್ಲುವುದಕ್ಕಾಗುತ್ತದೆಯೇ? ನಿಮ್ಮ ಮಗ ನಾನು. ಹಾಗಿರುವಾಗ ಆ ವೀರರನ್ನು ಅತ್ತ ಕಡೆಗೆ ಹೋಗುವವನಿದ್ದೇನೆ. ಅಮ್ಮ, ಕಳುಹಿಸಿಕೊಡ್ಬೇಕಪ್ಪ ನೀನು. ಇದಕ್ಕಿಂತ ಬುದ್ಧಿ ಬಂತೋ, ಏತಕ್ಕಿಂತ ಬುದ್ಧಿ ಬಂತೋ ಕಂದ ಕಂದ ಮಗನೇ ನಿನಗೆ ಪ್ರೀತಿಯೇನೋ ಮರಣ ದೊಸಗೆ, ಪ್ರೀತಿಯೇನೋ ಮರಣ ದೊಸಗೆ ಕಂದ ಕಂದ ಮಗನೇ ಕಂದ ಕಂದ. ಅಮ್ಮ, ನನಗೆ ಮುದ ಕೊಡುವಂತಹ ಮಾತುಗಳನ್ನು ಆಡುತ್ತೀಯೇ ಎಂದು ಮೈಯೆಲ್ಲ ಕಿವಿಯಾಗಿ ಕೇಳುತ್ತಾ ಉಳಿದವಳು ನಾನು. ಆದರೆ ನೀನು ಇಂತಹ ಮಾತುಗಳನ್ನು ಆಡುತ್ತಿದ್ದೀಯಪ್ಪ. ಏನಮ್ಮ? ಆ ಚಕ್ರ ವ್ಯೂಹವನ್ನು ಭೇದಿಸಲು ನೀನು ಹೋಗುವೆಯ? ನಾನು ನಿನ್ನ ಹೆತ್ತ ತಾಯಿ ಮಗು. ನನ್ನ ಮನಸ್ಸಿಗೆ ನೋವಾಗುವುದಿಲ್ವಾ ಹೇಳು? ಯಾಕಮ್ಮ? ಆ ಆಚಾರ್ಯ ದ್ರೋಣಾಚಾರ್ಯರೆಂದರೆ ಸಾಮಾನ್ಯರೆಂದುಕೊಂಡಿದ್ದೀಯ ಅಮ್ಮ. ಅವರು ರಚಿಸಿರುವಂತಹ ಆ ಚಕ್ರ ವ್ಯೂಹವನ್ನು ಆ ಪರಶಿವನಿಂದಲೂ ಭೇದಿಸಲು ಸಾಧ್ಯವಿಲ್ಲ ಮಗನೇ. ಅಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಆದ್ರೂ ನಿನಗೆ ಗೊತ್ತಿದೆಯಾ? ಯಾರಮ್ಮ? ಕರ್ಣಾದಿ ಪಟು ಭಟರು ಇದ್ದಾರಪ್ಪ. ಏನೋ ಕರ್ಣಾದಿ
ಹೇಳುತ್ತೇನೆ. ಅಮ್ಮ ಕಳುಹಿಸಿಕೊಡಮ್ಮ ಮಗನೇ. ಸರಸವಲ್ಲ ಸರಸವಲ್ಲ ಸಮರವಿಂದು ಕಂದ ಕಂದ ತರಳನ ಗೆಲಬವ ಹರಿದು ತರುಣನ ಗೆಲಭವಗರಿದು ಕಂದ 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 ಸರಸವಲ್ಲ ಮಗನೇ ಕಂದ ಮಗನೇ ಮಗನೇ ಕಂದ ಅಭಿಮನ್ಯು. ಅಮ್ಮ ರಾತ್ರಿ ಕಂಡಂತಹ ಬಾವಿಗೆ ಹಗಲು ಹೋಗಿ ಬೀಳುವಂತಹ ಹೆಡ್ಡ ನೀನಾಗಬೇಡ ಮಗನಮ್ಮ. ಯುದ್ಧ ಎಂದರೆ ಆಟದ ಬಯಲು ಅಂತ ಭಾವಿಸಿದ್ಯಾ ಹೇಗೆ? ಅಮ್ಮ ನನ್ನಂತವನಿಗೆ ಅದು ಆಟದ ಬಯಲೇ ಅಮ್ಮ. ಮಗನೇ ಯುದ್ಧ ಎಂದರೆ ಸರಸವಲ್ಲ ಮಗು. ಅಮ್ಮ ನನ್ನಂತವನಿಗೆ ಅದು ಸರಸವೇ. ಕುಮಾರ ನೀನು ಒಂದು ವೇಳೆ ಯುದ್ಧಕ್ಕೆ ಹೋದೆ ಅಂತಾದ್ರೆ ಅಮ್ಮ ನಿನ್ನ ಅಪ್ಪಯ್ಯ ಬಂದು ನನ್ನಲ್ಲಿ ಕಂದ ಅಭಿಮನ್ಯು ಎಲ್ಲಿ ಎಂದು ಕೇಳಿದರೆ ನಾನೇನು ಹೇಳಲಿ ಮಗನೇ? ಅಮ್ಮ ತಂದೆಯ ಹೆಸರನ್ನು ಉಳಿಸುವುದಕ್ಕಾಗಿ ಬಹು ಎತ್ತರಕ್ಕೆ ಹೋಗಿದ್ದಾನೆಂದು ಹೇಳಮ್ಮ. ಅಷ್ಟು ಮಾತ್ರವೇ ಅಲ್ಲ, ನಿನ್ನ ದೊಡ್ಡಮ್ಮರಾದಂತಹ ದ್ರೌಪದಿ ಅವರು ಕೇಳಿದರೆ ನಾನು ಅವರಿಗೆ ಏನೆಂದು ಉತ್ತರ ಕೊಡಲಿ ಮಗನೇ? ಅಮ್ಮ ನನ್ನ ದೊಡ್ಡಮ್ಮ ಕೇಳಿದರೆ ಅಂದು ತುಂಬಿದ ಸಭೆಯಲ್ಲಿ ನನ್ನ ದೊಡ್ಡಮ್ಮನನ್ನು ಅವಮಾನ ಮಾಡಿದಕ್ಕಾಗಿ ಪ್ರತಿಕಾರ ತೀರಿಸುವುದಕ್ಕೆ ಆ ಕಣ್ಣನ ನಾಲಿಗೆಯನ್ನು ಸೀಳುವುದಕ್ಕಾಗಿ ಹೋಗಿದ್ದೇನೆಂತ ಹೇಳಮ್ಮ. ಮಾತ್ರವೇ ಅಲ್ಲ, ನಿನ್ನ ಮಡದಿಯಾದಂತಹ ಉತ್ತರೆ ತುಂಬು ಗರ್ಭಿಣಿ ಇದ್ದಾಳೆ. ಅವಳು ನನ್ನಲ್ಲಿ ಬಂದು ಅತ್ತೆಯವರೇ ಅವರು ಎಲ್ಲಿ ಎಂದು ಕಣ್ಣೀರಿಡುತ್ತಾ ಕೇಳಿದರೆ ಅವಳ ಕಣ್ಣೀರನ್ನು ನಾನು ಹೇಗೆ ಒರೆಸಲಿ ಹೇಳು ಮಗನೇ? ಅಮ್ಮ ನನ್ನ ಮಡದಿ ತುಂಬು ಗರ್ಭಿಣಿ ಆಗಿರುವಾಗ ಅವಳು ನನ್ನನ್ನು ಕೇಳಿದರೆ ಮೂರು ಲೋಕದಲ್ಲಿಯೂ ಪ್ರಚಂಡ ವೀರನಾಗಿ ಬರುತ್ತೇನೆ ಎಂಬುದಾಗಿ ತಿಳಿಸಮ್ಮ. ಹೋಗಬೇಡ ಮಗನೇ, ಹೋಗಬೇಡ, ಕಳುಹಿಸಮ್ಮ, ತಡೆಯುವೆ ನನ್ನನ್ನು. ತಡೆವರಿ ಎಲೆದಾಯೇ ತಡೆವರಿ ಎಲೆದಾಯೇ ಈ ಬರಿ ನುಡಿವರೇ ಈ ಪರಿ ನುಡಿವರೇ ರಣವಾ ಜಯಿದೊಡನೆ ಕಳುಹದಿಯೇ ರಣವಾ ಜಯಿದೊಡನೆ ಕಳುಹದೆ ಮರುಗುವರೇ ನೀನೆಂದನಭಿಮನ್ಯು ಅಮ್ಮ 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 9 ತಿಂಗಳು ನಿನ್ನ ಗರ್ಭದಲ್ಲಿ ಬೆಳೆದವನು ನಾನಮ್ಮ. ನಿನ್ನ ಮಗನ ಪರಾಕ್ರಮ ಏನೆಂದು ನಿನಗೆ ತಿಳಿದಿದ್ದರೂ ಕೂಡ ಯುದ್ಧಕ್ಕೆ ತೆರಳುತ್ತಿರುವಂತಹ ನನ್ನನ್ನು ತಡೆಯುತ್ತಾ ಇದೆಯಲ್ಲ. ನನ್ನ ಆಗಮನವನ್ನೇ ಕಂಡಾಗ ನಾನು ಯುದ್ಧಕ್ಕೆ ಹೊರಟು ನಿಂತಾಗ ಅಪ್ಪಿಕೊಂಡು ಮುದ್ದಾಡಿ ನನ್ನನ್ನು ಆಶೀರ್ವದಿಸಿ ಕಳುಹಿಸಬೇಕಾದವಳು ನೀನು. ಯಾಕಮ್ಮ ಯಾಕೆ ತಡೆಯುತ್ತಾ ಇದ್ದೀಯ? ಪಾರ್ಥ ವಂಶದಲ್ಲಿ ಹುಟ್ಟಿದವ ನಾನು, ತಂದೆಯ ಹೆಸರನ್ನು ಉಳಿಸಬೇಕಾದವನು ನಾನು, ಮಾವ ಶ್ರೀಕೃಷ್ಣ ಪರಮಾತ್ಮ. ಹಾಗಿರುವಾಗ ನೀನು ತಡೆಯುತ್ತೀಯ ತಾಯಿ? ಯಾಕೆ ತಡೆಯುತ್ತೀಯ? ಆದರೆ ಅಮ್ಮ
ಅಭಿಮನ್ಯು, ಈಗಾಗಲೇ ಕುರುಕ್ಷೇತ್ರ ಯುದ್ಧವು ನಡೆಯುತ್ತಾ ಇದೆ. 12 ದಿನಗಳ ಕಾಲ ಹೋರಾಟ ನಡೆಯುತ್ತಾ ಇದೆ. ಇನ್ನು 13ನೇ ದಿನ ಆಗಿರುವಾಗ ಕುರುಕ್ಷೇತ್ರ ಯುದ್ಧಕ್ಕೆ ನಾವೆಲ್ಲ ತೆರಳಬೇಕಾಗಿದೆ. ಹಾಗಾಗಿ ರಥವನ್ನು ಸಿದ್ಧಪಡಿಸು ನೀನು. ಆಗಲಿ. ಅಭಿಮನ್ಯು ಕುಮಾರ, ಸಾರಥಿ, ರಥವನ್ನು ಸಿದ್ಧಗೊಳಿಸಲಾಯಿತು. ರಥವನ್ನು ಏರಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಹಾಗೇ ಆಗಲಿ. ಸಾರಥಿ, ಯುದ್ಧ ರಂಗಕ್ಕೆ ತೆರಳಿದವರು ನಾವು. ಆದರೆ ನಾವು ಹೊರಡುವ ಮುಂಚಿತವಾಗಿ ನಮ್ಮದಾದಂತಹ ಕರ್ತವ್ಯವನ್ನು ನಾವು ಮರೆಯುವ ಹಾಗಿಲ್ಲ. ಹಿರಿಯರನ್ನು ವಂದಿಸಬೇಕು. ಮೊದಲಾಗಿ ದೊಡ್ಡಪ್ಪನಾದಂತಹ ಧರ್ಮರಾಯ ಅವರಿಂದ ಆಶೀರ್ವಾದವನ್ನು ಪಡೆಯುತ್ತಾ ಇದ್ದೇನೆ. ಹಾಗೆಯೇ ಭೀಮಸೇನನಲ್ಲಿಯೂ ಆಶೀರ್ವಾದವನ್ನು ಪಡೆಯುತ್ತಾ ಇದ್ದೇನೆ. ನಕುಲ ಸಹದೇವರಿಂದಲೂ ಆಶೀರ್ವಾದವನ್ನು ಪಡೆಯುತ್ತಾ ನೆರೆದಿರುವಂತಹ ಬ್ರಾಹ್ಮಣರು ಅವರ ಆಶೀರ್ವಾದವು ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿದೆ. ಹಾಗಿರುವಾಗ ತಂದೆಯಾದಂತಹ ಪಾರ್ಥನಿಂದ ಹಾಗೆ ತಾಯಿಯಿಂದ ಆಶೀರ್ವಾದವನ್ನು ಪಡೆದಾಗಿದೆ. ಮಾವನಾದ ಕೃಷ್ಣನಿಂದಲೂ ಆಶೀರ್ವಾದವನ್ನು ಪಡೆಯುತ್ತಾ ರಥವನ್ನು ಏರಿಕೊಳ್ಳುತ್ತೇನಂತೆ. ಕೊರಳಿನ ಬಣ್ಣವ ನೋಡದೆ ರಾಮರಾತ್ರಿಯ ಹೊರಿಸಲಂಗೈಸುವರೆ ಗುರುಕೃಪಾ ಅಶ್ವತ್ಥಾಮ ಕರ್ಣಾಧಿಭಟರೆಲ್ಲ ಸುರರನ್ನು ಲೆಕ್ಕಿಬರೆ. ಶಿಖರವನ್ನೇ ಏರಲು ಹೊರಟಂತಾಗಿದೆ ನಿನ್ನ ಈ ಸ್ಥಿತಿ. ಈ ಯುದ್ಧ ನಿನಗೆ ಸಲ್ಲದು. ರಥವನ್ನು ಹಿಂದಕ್ಕೆ ಅಟ್ಟುತ್ತೇನೆ. ಮರುಳ ಸಾರಥಿ ಕೇಳು ನಮ್ಮ ನಾವೇ ಪೊಗಳಿ ಮೆರೆಯಲಾಗದು ಸುಪ್ರಸಿದ್ಧ ಗುರುಕೃಪ ಶ್ರದ್ಧಾಮ ಕರ್ಣ ಸೈಂಧವ ರಘುನಿ ನೊರದು ಈ ನರನ ಮಾಡೇನು. ಮಾತುಗಳನ್ನು ಆಡುತ್ತಾ ಇದೀಯಾ? ನಮ್ಮನ್ನು ನಾವು ಯಾವಾಗಲೂ ಹೊಗಳಿಕೊಳ್ಳಬಾರದಂತೆ. ಆದರೂ ಒಂದು ಮಾತುಗಳನ್ನು ಹೇಳುತ್ತೇನೆ ಕೇಳು. ಒಂದು ವೇಳೆ ರಣರಂಗದಲ್ಲಿ ಪರಶಿವನೇ ಬಂದರು ಹಣೆಯಲ್ಲಿ ಹರಿಸುತ್ತೇನೆ. ಅಷ್ಟು ಮಾತ್ರವೇ. ಭಾರ್ಗವನೇ ಎದುರಾಗಿ ನಿಂತರು ಅದರ ಹೊಂದಿದ್ದೇನೆ. ಅಷ್ಟು ಮಾತ್ರವೇ. ನನ್ನ ತಂದೆಯಾದಂತಹ ಪಾರ್ಥ ಎದುರು ಬಂದರು ಬಿಡುವುದಿಲ್ಲ. ಚಿಂತೆಯನ್ನು ಮಾಡಬೇಡ, ಚಿಂತೆಯನ್ನು ಮಾಡಬೇಡ. ಸಾಗಲಿ ಮುಂದೆ Thank you.
ಆಟದ ಮೈದಾನಕ್ಕೆ ಹೋಗುವನು ಓ ದಾರಿ ತಪ್ಪಿ ಯುದ್ಧರಂಗಕ್ಕೆ ಬಂದಿದ್ದೀಯ. ಹಾ ಎಷ್ಟೋ 100 ಜನ ಮಕ್ಕಳಿರುವುದಕ್ಕಿಂತ ಹಾ ನಿನ್ನಂತಹ ಒಬ್ಬರಿದ್ದಾನೆ ಸಾಕು. ನಿಜ. ಕುಲಕ್ಕೆ ರತ್ನನೂ ಹೌದು. ಹಾ ನಿನ್ನನ್ನು ಪಡೆದಿದ್ದಾನಲ್ಲ ಹಾ ಆ ಪಾರ್ಥ, ನಿಜ ಅವನನ್ನು ಮೆಚ್ಚಲೇಬೇಕು. ನಿಜ. ಅವನಿಗೆ ನೆಮ್ಮದಿಯಾದೀತು ಹಾ ನಿನ್ನ ಶೌರ್ಯವನ್ನು ನೋಡಿ. ಹಾ ಇದು ಹಾ ನನಗೆ ಸರಿಯಾದವನು ನೀನಲ್ಲ. ಹಾ ನಿನ್ನ ಅಪ್ಪನನ್ನು ಗಳಿಸು, ಚಿಕ್ಕಪ್ಪನನ್ನು ಗಳಿಸು, ದೊಡ್ಡಪ್ಪ ಭೀಮನನ್ನು ಗಳಿಸು, ನೋಡಿಕೊಳ್ಳುತ್ತೇನೆ. ದೊಡ್ಡಪ್ಪ ಅಂತ ಹೇಳುವ ಒಂದು ಸಾಮಾನ್ಯ ಜ್ಞಾನವಿಲ್ಲ. ಏನು ಮಾತನ್ನು ಹೇಳಿದೆ ನೀವು? ಪಾರ್ಥನ ಮಗ ಅಭಿಮನ್ಯು ನಿನ್ನ ಎದುರಿನಲ್ಲಿ ನಿಂತಿದ್ದೇನೆ. ಹೌದೇ? ಏನು ಹೇಳಿದೆ? ಏನು? ಅಂದು ನೀನು ತುಂಬಿದ ಸಭೆಯಲ್ಲೇ ನನ್ನ ದೊಡ್ಡಮ್ಮನನ್ನು ಅವಮಾನವನ್ನು ಮಾಡಿದೆಯಾ? ಅದರ ಪ್ರತಿಕಾರವನ್ನು ತೀರಿಸುವುದಕ್ಕಾಗಿ ಬಂದವೈ ಅಭಿಮನ್ಯು. ಓಹ್ ನಿನಗೇನು ನನ್ನ ಚಿಕ್ಕಪ್ಪ ಭೀಮ ಬೇಕೇ? ಏನೋ ಅವರಿಂದ ನಾನಿದ್ದೇನೆ ಸಾಮರ್ಥ್ಯ ಬದಲು ನನ್ನ ಬಾ ಮುಂದೆ. ನಾವು ಸೋತೆವು, ನೀನು ಗೆದ್ದವ. ನಿಜ. ನಾವು ಸೋತು ಗೆದ್ದವರು. ಹೇಗೆ ಗೊತ್ತಾ? ಹೇಗೆ? ನೀನು ಅರ್ಜುನನ ಮಗ ತಾನೆ? ಹೌದು. ಅರ್ಜುನ ನನಗೆ ಹೇಗೆ ಶಿಷ್ಯನು, ಹಾಗೆ ನೀನು ಕೂಡ ನನಗೆ ಶಿಷ್ಯನಲ್ಲವೇ? ಒಬ್ಬ ಗುರು ಅವನ ಶಿಷ್ಯನು ಆ ಒಬ್ಬ ಗುರುವನ್ನು ಸೋಲಿಸಿದರೆ ಆ ಗುರುವಿಗೆ ಅದು ಗೆಲುವೇ ತಾನೆ. ಹಾಗೆ ನೀನು ಕೂಡ ಇಲ್ಲಿ ನನ್ನನ್ನು ಸೋಲಿಸಿದರೆ ಅದು ನನಗೆ ಗೆಲುವೇ ತಾನೆ. ನೀನಿನ್ನೂ ಬಾಲಕ, ಶೌರ್ಯಕ್ಕೆ ಮೆಚ್ಚಲೇಬೇಕು. ವೀರಾದಿ ವೀರರನ್ನು ಸೋಲಿಸುತ್ತಾ ಈಗ ನನ್ನ ಮುಂದೆ ಬಂದು ನಿಂತೆ ಅಲ್ಲ, ಏನು ಮಾಡಲಿ? ಗುರುಗಳೇ, ಬಾಲಕನಾದರೆ ಧಗದ ದಿನದಿ ಧಿಮಿತ ದಿನದಿ ಧಗದ ದಿನದಿ ಭಯದ ದಿನದಿ ಭಯದ ದಿನದಿ 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 ದೈದ ದಿನೆ ನದನೆ ಶಂಬರ ನೆಮ್ಮವ
ನನ್ನ ತಂದೆಗೆ ಗುರುಗಳು ನೀವು ಹೌದು. ಹೌದು. ಹಾಗಿರುವಾಗ ಶಿಷ್ಯನ ಮಗನ ಎದುರಲ್ಲಿ ನೀವು ಒಂದು ಯುದ್ಧವನ್ನು ಮಾಡುವುದಕ್ಕೆ ನಿಂತವರಿದ್ದೀರಿ. ಹೌದು. ಆದರೆ ನಾನು ಹೆದರುವವನಲ್ಲ, ಓಹೋ. ನಿಮ್ಮೊಂದಿಗೆ ಯುದ್ಧವನ್ನು ಮಾಡುವುದೇ. ಹಾಗಾದರೆ ನೋಡೋಣ. ಗೊತ್ತಾಯ್ತಾ ಈಗ? ಗೊತ್ತಾಯ್ತಲ್ವಾ? ನನ್ನ ಹೆಬ್ಬೆರಳಿಗೆ ಹೊಡೆದೆ ಅಲ್ಲ. ಹಾ, ಬಾ, ರಕ್ತ ಸೋರ್ತಾ ಇದೆ. ಸೋರ್ಲಿ ಸೋರ್ಲಿ. ಹಾ, ಏನ್ ಮಾಡುದು? ಏನ್ ಮಾಡುದು? ಹೋಗಿಲ್ಲಿಂದ ಹಾ, ನನಗೆ ಸಾಕಾಯ್ತು. ಹಾ, ಯುದ್ಧ ಮಾಡ್ಲಿಕ್ಕೆ ಆಗ್ತಿಲ್ಲಪ್ಪ. ಹಾ, ಏನ್ ಮಾಡುವುದೀಗ? ಇದೆಲ್ಲ. ಹಾ, ಯಾರು ಬರ್ತಾರೆ ಅಂತೇಳಿ ನೋಡ್ತೇನೆ. ಈಗ ಹೋಗುತ್ತೇನೆ. ಬಾ, ಬಂದು ನನ್ನ ಹೆಬ್ಬೆರಳಿಗೆ ಹೊಡೆದನಲ್ಲ. ಹಾ, ನೆನಪಾಯಿತು. ಅವತ್ತು ಅರ್ಜುನನಿಗಾಗಿ ನಾನು ಏಕಲವ್ಯನ ಹೆಬ್ಬೆರಳನ್ನು ವರದಕ್ಷಿಣೆಯಾಗಿ ಪಡೆದುಕೊಂಡಿದ್ದೆ. ಆದರೆ ಇಂದು ಅಭಿಮನ್ಯು ನನ್ನ ಕೈಯನ್ನೇ ಹೊಡೆದನಲ್ಲ. ಅಯ್ಯೋ, ಏನು ಮಾಡಲಿ? ರಕ್ತವು ಸೋರುತ್ತಾ ಇದೆ. ನಾನೇ ಯಾಕೆ ಇಷ್ಟು ಕಷ್ಟಪಡಬೇಕು? ಇನ್ನು ಕೆಲವು ಯೋಧರು ನಮ್ಮಲ್ಲಿದ್ದಾರಲ್ಲ, ಅವರೇ ಒಂದು ಕೈ ನೋಡಿಕೊಳ್ಳಲಿ. ಬಾಲಕನೇ ಕೇಳು. ಬಾಲಕನೇ ಕೇಳು. ಅಮ್ಮಯ್ಯ ಗುರುಬಲವಾದಿ ಸಮರದುಳು ದಬರಿಯ ನಿನ್ನ ಬರಿದೆ ಶರಗಳ. ಎಲ್ಲವೂ ಅಭಿಮನ್ಯು ಏನ? ಮೆಚ್ಚಿದೆಯ ನಿನ್ನ ಪರಾಕ್ರಮವನ್ನು. ಓಹೋ. ಕೌರವರನ್ನು ಗೆದ್ದೆ ಎಂದ ಅಹಂಕಾರ ನಿನ್ನಲ್ಲಿ ಬೇಡ. ಹಾ, ನೀನು ಎಳೆಯ ವಯಸ್ಸಿನ ಬಾಲಕ. ಎಳೆಯ ವಯಸ್ಸಿನವನೇ. ಹೌದು. ಕಿಡಿಯೊಂದು ಎಳೆಯದಾಗಿದ್ದರು ಹ. ಅದರ ಶಕ್ತಿ ಇಡೀ ಊರನ್ನೇ ಸುಡಬಲ್ಲದಂತೆ ಆಗಿರಬಹುದು. ತಿಳಿಯದೆ ಹೋಯಿತೆ. ಹ. ಹ, ನಿನ್ನ ಹೆಂಡತಿಯ ಮುಖವನ್ನು ನೋಡಬೇಕಾದರೆ ಹ. ಹಿಂದಕ್ಕೆ ತೆರಳು. ಇಲ್ಲದಿದ್ದರೆ ಬಾ ಮುಂದೆ. ಏನಂದೆ? ನಾನು ಬಾಲಕರು ಎನ್ನುವ ಗುರುಗಳೇ, ಏನು? ಎಂತಹ ಮಾತುಗಳನ್ನು ಹೇಳಿದ್ದೀರಿ. ಹ. ಚಿಕ್ಕ ಬಾಲಕನೆನ್ನುವ ಹಾಗೆ ಹೇಳಿದ್ದೀರಲ್ಲ. ಹೌದು. ಚಿಕ್ಕ ವಯಸ್ಸಿನಲ್ಲಿರುವಂತಹ ಬಾಲಕರು ಹ. ಏನೆಲ್ಲ ಸಾಧನೆಯನ್ನು ಮಾಡಿದ್ದಾರೆ ಎಂದು ತಿಳಿದವರಿದ್ದೀರಾ ನೀವು? ಏನು? ಏನು ಅಂತ ಹೇಳಿ. ಹ. ಶಂಬರನೆಂಬವನನ್ನು ಕೊಂದದ್ದು ಯಾರು ಹ. ತಿಳಿದೇ ಇದೆ. ಹಾಗೆಯೇ ಶಿಶುವಾಗಿದ್ದಂತಹ ಕುಮಾರ ಕೊಂದ ಕಥೆಗಳನ್ನೆಲ್ಲ ನೋಡಿಲ್ಲವೇ? ಹಾಗಿರುವಾಗ ಚಿಕ್ಕವರು ಮಾಡಿದ ಸಾಧನೆ ಏನು ಅಂತೇಳಿ ತಿಳಿಯದೆ ನನ್ನ ಎದುರಿನಲ್ಲಿ ಬಂದಿದ್ದೀರಲ್ಲ, ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ನೋಡ್ತೇನೆ ಒಂದು ಕೈಯಲ್ಲಿ. Thank you.
ಶೈಲಿಯಲ್ಲಿ ಹೇಳಿದ್ರೆ ಅರ್ಥ ಆಗುದಿಲ್ಲ. ಬಾಲಕ, ಏನಿಲ್ಲ, ನಿನ್ನ ಕೈಯಲ್ಲಿರುವಂತಹ ಖಡ್ಗವನ್ನು ಕಂಡಾಗ ಯುದ್ಧಾಪೇಕ್ಷೆಯಿಂದ ಈ ರಣರಂಗಕ್ಕೆ ಬಂದಿದ್ದಿ ಅನ್ನುವುದನ್ನು ಅರ್ಥೈಸಿಕೊಂಡಿದ್ದೇನೆ. ನಿಜ. ಯುದ್ಧಾಕಾಂಕ್ಷಿಯಾಗಿ ಇಲ್ಲಿ ಬಂದೆಯಾ? ಬಹುಶಃ ಕೌರವರ ಸೇನೆಯಲ್ಲಿ ಇರುವಂತಹ ಕೌರವ, ಕರ್ಣ ಮೊದಲಾದವರನ್ನು ಕೊಲ್ಲುತ್ತೇನೆ, ಸದಬಡಿಯುತ್ತೇನೆ ನಿಜ ಅಂದುಕೊಂಡಿದ್ದರೆ ಅದು ನಿನ್ನಿಂದ ಸಾಧ್ಯ ಇಲ್ಲ. ಯಾಕೆ ಸಾಧ್ಯವಿಲ್ಲ? ಯಾಕಂತ ಹೇಳಿದ್ರೆ ನೋಡುವಲ್ಲಿ ವಿಶಾಲವಾದ ಬಯಲಿದೆ. ಖಡ್ಗವನ್ನು ಬಿಸಿಟು ಗಂಡು ಬುಗುರಿಯನ್ನು ಹಿಡಿದುಕೊಂಡು ನಿನ್ನ ಸಹಪಾಠಿಯೊಡನೆ ಆಡುವಿಯಂತೆ. ಏನಂದೆ? ಆಟವಾಡುವ ವಯಸ್ಸು ಎಂದು ನನ್ನನ್ನು ತಿಳಿದುಕೊಂಡೆಯಾ? ಹೌದು. ಆಟವಾಡುವ ಸಮಯದಲ್ಲಿ ಆಟವನ್ನು ಆಡಿದವನು ನಾನಿದ್ದೇನೆ. ಆದರೆ ಇವತ್ತು ನಾನು ಹೋರಾಟವನ್ನು ಮಾಡುವುದಕ್ಕಾಗಿ ಬಂದವನಿದ್ದೇನೆ. ಬಾಲಕ, ನಾನು ಯಾರೆಂದು ಬಲ್ಲೆಯ? ಯಾರು? ನಾನೇ ಕೌರ ಸೇನೆಯಿಂದ ಬಂದಂತಹ ದುಶ್ಯಾಸನ. ದುಶ್ಯಾಸನ ನೀನೆಯೋ? ವೀರ ದುಶ್ಯಾಸನ, ಶೂರ ದುಶ್ಯಾಸನ. ಏನಂದೆ? ಭೀಮನ ದುಶ್ಯಾಸನ ನಾನು. ಕೊಲುವೆನೆಂದರೆ ವಾಯುಪುತ್ರನು ಭಾಷೆ ಕಂಜುವೆನೆ ತೆಗೆದ ನಚ್ಚನ್ ಯಾವ ಮಾತಗೆ ನೀನು ಎದುರಿನಲ್ಲಿ ಬಂದು ನಿಂತು ಮಾತನಾಡುತ್ತಾ ಇದ್ದೀಯಾ? ಅಂದು ನನ್ನ ತುಂಬಿದ ಸಭೆಯಲ್ಲೇ ನನ್ನ ದೊಡ್ಡಮ್ಮನ ಸೀರೆಯನ್ನು ಎಳೆದು ಅಪಮಾನವನ್ನು ಮಾಡಿದಂತಹ ನಿನ್ನ ವೃಂದವನ್ನು ಚೆಂಡಾಡುವುದಕ್ಕಾಗಿ ಬಂದಿದ್ದಾರೆ ಈ ಅಭಿಮನ್ಯು. ಒಳ್ಳೆಯ ಮಾತಿನಲ್ಲಿ ಹೇಳುತ್ತಾ ಇದ್ದೇನೆ, ಹಿಂದೆಟ್ಟ ಹೆಜ್ಜೆಯನ್ನು ಹಿಂದೆಟ್ಟು ಓಡಿದರೆ ಒಳಿತು, ಇಲ್ಲದಿದ್ದರೆ ನಿನ್ನ ಶಿರವನ್ನು ಕತ್ತರಿಸಿ ಏನು. ಬಾ ಮುಂದೆ, ಬಾ ಮುಂದೆ. ಯುದ್ಧ ಅಂದ್ರೆ ನಾನು ತಿಳಿದುಕೊಂಡದ್ದು ಹೆಮ್ಮಕ್ಕಳ ಸೀರೆ ಎಳೆಯುವುದು ಎಂದು. ಆದರೆ ಹೀಗಾಗುತ್ತೆ ಎಂದು ನಾನು ತಿಳಿದುಕೊಂಡಿರಲಿಲ್ಲ. ಈಗ ಗೊತ್ತಾಯ್ತಾ? ಈ ಜೀವಿತ ಅವಧಿಯಲ್ಲಿ ನಾನು ಮಾಡಿದ ಒಂದೇ ಒಂದು ಆಯಾಸ ಆಗಿದೆ. ಒಂದೇ ಒಂದು ಪುಣ್ಯದ ಕಾರ್ಯದ ಫಲ. ಅದು ಏನು ಗೊತ್ತೇ? ಅಂದು ಸಭೆಯೊಳಗೆ ಪತಿವ್ರತೆಯಾದಂತಹ ದ್ರೌಪದಿಯ ಸೀರೆಯನ್ನು ಎಳೆದದ್ದು. ಪರಿಣಾಮವಾಗಿ ಇಂದು ನಾನು ಬದುಕಿಕೊಂಡೆ. ನಾನು ನಿಮಗೆಲ್ಲ ನನ್ನ ಪರಿವಾರದವರಿಗೆ ನಾನು ಹೇಳುವುದೊಂದೇ, ನನ್ನ ಹಾಗೆ ನೀವು ಆಗಬೇಕು ಅಂತಂದ್ರೆ ಕಂಡ ಹೆಮ್ಮಕ್ಕಳ ಸೆರಗಿಗೆ ಕೈ ಹಾಕಿ
ಪರಿಣಾಮ ಒಳ್ಳೆಯದಾದರೆ ನನ್ನನ್ನು ಕಂಡು ನೆನಪಿಸಿಕೊಳ್ಳಿ, ನನ್ನನ್ನು ನೆನಪಿಸಿಕೊಳ್ಳಿ. ಪರಿಣಾಮ ಕೆಟ್ಟದಾದರೆ ಯಾರಿಗುಂಟು ಅಯ್ಯೋ, ಏನು ಮಾಡುವುದು? ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸುತ್ತಾ ಬರುತ್ತಿದ್ದಾನಲ್ಲ, ಏನು ಮಾಡುವುದು? ಕರ್ಣ, ಓ ಕರ್ಣ, ಬಾ ಇಲ್ಲಿ. ವಂದಿಸಿಕೊಂಡಿದ್ದೇನೆ. ಹೇಳಯ್ಯ, ನೋಡಿದೆಯಲ್ಲ ಅಭಿಮನ್ಯುವಿನ ಪರಾಕ್ರಮವನ್ನು. ಹೌದು. ಏನು ಮಾಡುವುದು? ಚಕ್ರವ್ಯೂಹವನ್ನು ಭೇದಿಸುತ್ತಾ ಬರುತ್ತಾ ಇದ್ದಾನೆ. ಹೌದು. ಅವನನ್ನು ಸೋಲಿಸುವುದು ನಮಗೆಲ್ಲರಿಗೂ ತುಂಬಾ ಕಷ್ಟಕರವಾಗಿದೆ. ಹೌದು. ಶಿವದ ಮೂರನೇ ಕಣ್ಣು ಉಜ್ವಲಿಸಿದಂತೆ ಮೆರೆಯುತ್ತಾ ಇದ್ದಾನೆ. ಹೌದು. ಅವನನ್ನು ಸೋಲಿಸುವುದು ತುಂಬಾ ಕಷ್ಟಕರವಾಗಿದೆ. ಹಾಗಾಗಿ ನಾನೊಂದು ಉಪಾಯವನ್ನು ಮಾಡಿದ್ದೇನೆ ಕರ್ಣ. ಏನು ಗುರುವರ್ಯ? ನಾನು ಅಭಿಮನ್ಯುವಿನೊಂದಿಗೆ ಯುದ್ಧವನ್ನು ಮಾಡುತ್ತೇನೆ. ಆಗ ನೀನು ಹಿಂದಿನಿಂದ ಬಂದು ಅವನ ಬಿಲ್ಲನ್ನು ತುಂಡರಿಸಿ ಬಿಡು. ಗುರುವರ್ಯ, ಧರ್ಮದ ಯುದ್ಧ. ಈ ಧರ್ಮದ ಯುದ್ಧದಲ್ಲಿ ಅಧರ್ಮವನ್ನು ಮಾಡಬಹುದೇ? ಧರ್ಮ ಅಧರ್ಮದ ಚಿಂತೆ ನಿನಗೆ ಬೇಡ. ಇಲ್ಲಿ ನಾನು ಯಾರು? ಸೇನಾಧಿಪತಿ. ಹೌದು. ನೀನು ಯಾರು? ಹಠ. ಹೌದು. ಇಲ್ಲಿ ನಾನು ಹೇಳಿದ ಮಾತನ್ನು ಕೇಳುವುದು ನಿನ್ನ ಕಾರ್ಯ. ಕೊಡಬೇಕಾದ ರಾಜ್ಯವನ್ನು ಕೊಡದೆ ತನ್ನಲ್ಲೇ ಇಟ್ಟುಕೊಂಡದ್ದು ಅದು ದುರ್ಯೋಧನ ಮಾಡಿದ ತಪ್ಪಲ್ಲವೇ? ಹೌದು. ತುಂಬಿದ ಸಭೆಯಲ್ಲಿ ದುಶ್ಯಾಸನನು ದ್ರೌಪದಿ ಸೀರೆಯನ್ನು ಎಳೆದು ಅವಮಾನಿಸಿದ್ದು ಅದು ಅಧರ್ಮವಲ್ಲವೇ? ಇಲ್ಲಿ ಧರ್ಮ ಅಧರ್ಮದ ಚಿಂತೆ ನಮಗಿಬ್ಬರಿಗೂ ಬೇಡ. ಇಲ್ಲಿ ಮಾಡಿದ ಪಾಪ ಕರ್ಮಗಳನ್ನು ಅನುಭವಿಸುವುದು ಯಾರು? ಆ ದುರ್ಯೋಧನ ಅಲ್ಲವೇ? ಹೌದು. ಮತ್ತೆ ಇದರದ್ದು ಮಾತ್ರ ನಿನಗೆ ಯಾಕೆ? ಇದು ಕೂಡ ದುರ್ಯೋಧನ ತಲೆಗೇ ಇರ್ಲಿ. ನೀನು ಅಲ್ಲಿ ನಿಲ್ಲು, ನಾನು ಅಭಿಮನ್ಯುವಿನೊಂದಿಗೆ ಯುದ್ಧವನ್ನು ಮಾಡುತ್ತೇನೆ. ಹಾಗೆ ಆಗಲಿ. ಹಿಂದಿನಿಂದ ಬಂದು ನನ್ನ ಬಾಣವನ್ನು ತುಂಡರಿಸಿದೆಯಾ? ಹೌದು. ಛೀ, ಯಾರು ನಿನಗೆ ಇಂತಹ ಚೋರ ವಿದ್ಯೆಯನ್ನು ಹೇಳಿಕೊಟ್ಟವರು? ಯಾರು ನಿನಗೆ ಹೇಳಿಕೊಟ್ಟ ಗುರು? ಆದರೂ ಚಿಂತೆ ಇಲ್ಲ, ನನ್ನ ಕೈಯಲ್ಲಿ ಬಿಲ್ಲು ಬಾಣಗಳು ಹೋದರೆ ಏನಂತೆ? ಖಡ್ಗವನ್ನು ಹಿಡಿದಿದ್ದೇನಂತೆ. ಇದರಲ್ಲಿ ತೋರಿಸುತ್ತೇನೆ ನಿನಗೆ ಸಾಮರ್ಥ್ಯವನ್ನು.
ಹೋರಾಡುವುದಕ್ಕೆ ಭುಜಬಲವಿದೆ. ಬಾ, ನಿನ್ನೊಂದಿಗೆ ಹೋರಾಡುತ್ತೇನೆ. ಬಾ ಮುಂದೆ. ಪುತ್ತೂರು ಗೆದ್ದದಿ ಸ್ಥಿರವಾಗಿ ನೆಲೆಸಿದ ಮಹಲಿಂಗೇಶ್ವರಗೆ ಶರಣಾಗತ ಪರಿಪಾಲಯ ದೇವಗೆ ಶಿರವ ಬಾಗುತ್ತ ಪಾಡುವೆ ಮಂಗಲ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ಜಯ ಮಂಗಲಂ ಶ್ರೀ ಮಹಾಗಣಪತಿಗೆ ಮಹಾಮಾಯೆಗೆ ಮಹಲಿಂಗೇಶಗೆ ಮಂಗಲೋ ಶುಭ ಮಂಗಲೋ. ಮುಳಿಯಾ ಜುವೆಲ್ಸ್ ನಲ್ಲಿ ಮನಸೂರೆಗೊಳ್ಳುವ ಡೈಮಂಡ್ ಫೆಸ್ಟ್ ಇದೇ ಆಗಸ್ಟ್ 30ರಿಂದ ಸೆಪ್ಟೆಂಬರ್ 26ರವರೆಗೆ. ಡೈಮಂಡ್ ಆಭರಣಗಳು 5,000 ರೂಪಾಯಿಯಿಂದ ಪ್ರಾರಂಭ. ಇನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಿ. ಪ್ರತಿಯೊಂದು ಸಮಾರಂಭದ ಸಂಭ್ರಮದಲ್ಲೂ ಮಿನುಗುವ ತಾರೆಯಾಗಿ ಮುಳಿಯಾ ಡೈಮಂಡ್ ಆಭರಣಗಳೊಂದಿಗೆ. ಮೈ ಫಸ್ಟ್ ಡೈಮಂಡ್ ಮುಳಿಯಾದಲ್ಲಿ. ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಹ? ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಪೂರ್ಣಿಮಾ ಚಿನ್ನಪ್ಪಗೌಡ
ಶ್ರೀಮತಿ ಪೂರ್ಣಿಮಾ ಚೆನ್ನಪ್ಪಗೌಡ ಬಲ್ನಾಡು, ಶ್ರೀಮತಿ ತ್ರಿವೇಣಿ ತೆರುವೋಳಿ, ಲಕ್ಷ್ಮಣ ಕುಂಬ್ರ, ಪ್ರದೀಪ್ ಕುಂಬ್ರ, ಶ್ರೀಮತಿ ವಿಮಲಾ ಕಲ್ಲೇಗ, ಶ್ರೀಮತಿ ರೇಖಾ ರಮೇಶ್ ಬ್ರಹ್ಮರಕೋಡಿ ಹಾಗೂ ಭವಾನಿ ಇವರು ಕೂಡ ನಮ್ಮ ವೇದಿಕೆ ಇದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ. ಯಕ್ಷಗಾನ ಕಲಾ ಸಂಘದ ವಿದ್ಯಾರ್ಥಿಗಳೆಲ್ಲರೂ ವೇದಿಕೆಗೆ ಬರಬೇಕು ಅಂತ ಹೇಳಿ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಯಕ್ಷಗಾನ ಕಲಾವಿದರಾದಂತಹ ಮುಳಿಯಾ ಜುವೆಲ್ಸ್ ನಲ್ಲಿ ಮನಸೂರೆಗೊಳ್ಳುವ ಡೈಮಂಡ್ ಫೆಸ್ಟ್ ಇದೆ ಆಗಸ್ಟ್ 30ರಿಂದ ಸೆಪ್ಟೆಂಬರ್ 26ರವರೆಗೆ. ಡೈಮಂಡ್ ಆಭರಣಗಳು 5,000 ರೂಪಾಯಿಯಿಂದ ಪ್ರಾರಂಭ. ಇನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಿ. ಪ್ರತಿಯೊಂದು ಸಮಾರಂಭದ ಸಂಭ್ರಮದಲ್ಲೂ ಮಿನುಗುವ ತಾರೆಯಾಗಿ ಮುಳಿಯಾ ಡೈಮಂಡ್ ಆಭರಣಗಳೊಂದಿಗೆ. ಮೈ ಫಸ್ಟ್ ಡೈಮಂಡ್ ಮುಳಿಯಾದಲ್ಲಿ. ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್. ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದು ನಮ್ಮನ್ನು ಆಶೀರ್ವದಿಸಿ ಪ್ರೀತಿ ಪೂರ್ವಕವಾಗಿ ನಮ್ಮನ್ನು ಬೆಂಬಲಿಸಿದ ನಿಮಗೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಕೂಡ ಈ ಒಂದು ಸಮಿತಿಯವರು ನಮಗೆ ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಮ್ಮ ತಂಡದ ಪರವಾಗಿ ಹಾಗೂ ಯಕ್ಷನಂದನ ಕಲಾ ಸಂಘ ಗೋಕುಲನಗರ ಕೊಯ್ಲ ಇಲ್ಲಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕೋರಿಕೆ ಇನ್ನೊಮ್ಮೆ ಇದೇ ವೇದಿಕೆಯಲ್ಲಿ ನನಗೆ ನಿನ್ನ ಸುದರ್ಶನ ನೋಡುವ ಅವಕಾಶವನ್ನು ಮಾಡಿಕೊಡು. ನಿಮಗೆ ಬೇಕಾದ ಸಪೋರ್ಟ್ ಎಲ್ಲವನ್ನು ನಾನು ಬೇಕಾದ್ರೆ ಒದಗಿಸಿಕೊಡ್ತೀನಿ. ಗೊತ್ತಾಯ್ತಲ್ಲ? ಇನ್ನೊಮ್ಮೆ ಸುದರ್ಶನ ನಮಗೆ ಪ್ರದರ್ಶನಗೊಳ್ಳಬೇಕು. ನಿನಗೆ ನಾನು ಆದಷ್ಟು ನಿನ್ನನ್ನು ಮುಂದೆ ತರಲಿಕ್ಕೆ ಸಹ ನಿನಗೆ ಈ ವೃತ್ತಿಯಾಗಿ आज
ಹರೀಶ್ ಇವರಿಂದ ಒಂದು ಭಕ್ತಿಗೀತೆ ಈ ವೇದಿಕೆ ಮೇಲೆ ಅವರು ಪ್ರಸ್ತುತಪಡಿಸಲಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಆರೋಗ್ಯ ಆಯುಷ್ಯ ವಿದ್ಯಾ ಬುದ್ಧಿ ಶ್ರೇಯಸ್ಸು ಸಂತೋಷಗಳ ಸಂಪ್ರೀತಿ ಪ್ರಾಪ್ತಿಯ ದುಃಖದವರವಾದ ಯೋಚನೆ ಕುಟುಂಬಗಳಿಂದ ಮಾತನ ಕಾರ್ಯದ ಅಪ್ಪಗರ ಆರೋಗ್ಯವಾದ ನಿಮ್ಮ ಜೀವನ ಸಂಸಾರ ನಡ್ಕೊಳ್ಳುವುದೇನ ಪ್ರಾರ್ಥನೆ ಹರಿತಗಾಲು ಸುದ್ದಿ ಮಾಡ್ತಾರೆ. करता वार्ता विघ्नाची नुर्वी पूर्वी प्रेम कृपा जयाची सर्वांगी सुंदर उदिशेंदुराची कंदी जलके मारा मुक्ता फलाची जय देव जय जय देव जय देव जय मंगल मूर्ती हो श्री मंगल मूर्ती दर्शन मात्रे मान कामना पूर्ती जय देव जय देव. गजानना 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 गणराया गजानना 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 गणराया गजानना 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 गणराया गजानना 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 गणराया ಅಭಿನಂದನೆಗಳು. ಇಷ್ಟು ಸುಂದರವಾದ ಒಂದು ಭಕ್ತಿಗೀತೆಯನ್ನು ಹಾಡಿದ್ದೀರಿ. ನಿಮಗೆ ದೇವತಾ ಸಮಿತಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಈಗ ನಾವು ಮಾಡಿಸ್ಲಿಕ್ಕೆ ಇದ್ದವರು ಮಾಡಿಸಬಹುದು. ಸಂಕಲ್ಪ ನಡೀತಾ ಇದೆ ಈಗ.
ಮುಳಿಯಾ ಜುವೆಲ್ಸ್ ನಲ್ಲಿ ಮನಸೂರೆಗೊಳ್ಳುವ ಡೈಮಂಡ್ ಫೆಸ್ಟ್ ಇದೇ ಆಗಸ್ಟ್ 30ರಿಂದ ಸೆಪ್ಟೆಂಬರ್ 26ರವರೆಗೆ. ಡೈಮಂಡ್ ಆಭರಣಗಳು 5,000 ರೂಪಾಯಿಯಿಂದ ಪ್ರಾರಂಭ. ಇನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಿ. ಪ್ರತಿಯೊಂದು ಸಮಾರಂಭದ ಸಂಭ್ರಮದಲ್ಲೂ ಮಿನುಗುವ ತಾರೆಯಾಗಿ ಮುಳಿಯಾ ಡೈಮಂಡ್ ಆಭರಣಗಳೊಂದಿಗೆ. ಮೈ ಫಸ್ಟ್ ಡೈಮಂಡ್ ಮುಳಿಯಾದಲ್ಲಿ. ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಮಧೂರದ ಮಹಾಗಣಪತಿಗೆ ಅಡ್ಡಬರೊಂದು ಪುತ್ತೂರು ಮಾರ್ಗೇಶ್ವರ ದೇವರಿಗೆ ಅಡ್ಡಬರೊಂದು ಇಂತೇನೆ ಬಲ್ನಾಡದ ಉಳ್ಳಂಟಿನ ನಂಬೊಂದು ಯಾನ ಯಾಪನ ನಂಬುರ ಕುತ್ತಾರದ ಕೊರಗತನಿಯ ಕೊರಗ ಜನ ನಂಬೊಂದು ಇಂಥ ಕಾರ್ಯಕ್ರಮ ಪ್ರಾರಂಭಿಸಿದೆ. ಶುಕ್ಲಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತ ಭಕ್ತಾನಂ ಏಕದಂತ ಉಪಾಸ್ಮಹೇ ಏಕದಂತ ಉಪಾಸ್ಮಹೇ. ಮದವರದ ಶ್ರೀ ಗಣಪತಿನ ಪಾದಗೋ ಶರಣಾಯೇ. ಮದವರದ ಶ್ರೀ ಗಣಪತಿನ ಪಾದಗೋ ಶರಣಾಯೇ. ಶಿವ ಪುತ್ರನ ಪೂಜದ ಪೊರ್ಲನು ತೂದು ಆನಂದು ನೀ ಪಡೆಯೇ. ಮದವರದ ಶ್ರೀ ಗಣಪತಿನ ಪಾದಗೋ ಶರಣಾಯೇ. ತಿನಕಾಯನೆ ನೆನೆ ಪಾಡೆದ ಕೊಲ್ಲಿನ ಗಣಪತಿಯೇ. ತಿನಕಾಯನೆ ನೆನೆ ಪಾಡೆದ ಕೊಲ್ಲಿನ ಗಣಪತಿಯೇ. ನಿನ್ನ ಭಕ್ತಿ ಕಷ್ಟದ ರಾಶಿನ ಕಳೆದ ಆ ಪುನೆಯೇ ಪೋಲ
ಪುನೆಯೇ ಪೋಲ ನಿನ್ನನೆ ನಂಬುದು ಕೈ ಮುಗಿಯ ಎನನೆ ಕೈ ಬುಡಡ ಎನನೆ ಕೈ ಬುಡಡ ಮದವೋರೋದ ಶ್ರೀ ಗಣಪತಿನ ಚೌತಿನ ದಿನ ತಾನಿ ನಿನ್ನ ಸೇವೆ ಮಲ್ಪುನ ಭಕ್ತರಿಗೆ ಚೌತಿನ ದಿನ ತಾನಿ ನಿನ್ನ ಸೇವೆ ಮಲ್ಪುನ ಭಕ್ತರಿಗೆ ವಾವಂಜಿ ವಿಜ್ಞಾನ ಬರಂದಿ ಲೆಕ್ಕೊನೆ ಕಾಪುನ ವಿಘ್ನೇಶ್ವರ ವಾವಂಜಿ ವಿಜ್ಞಾನ ಬರಂದಿ ಲೆಕ್ಕೊನೆ ಕಾಪುನ ವಿಘ್ನೇಶ್ವರ ನಿನ್ನನೆ ನಂಬುದು ಕೈ ಮುಗಿಯೇ ಎನನೆ ಕೈ ಬುಡಡ ಓ ಎನನೆ ಕೈ ಬುಡಡ ಮದವರುದ ಶ್ರೀ ಗಣಪತಿನ ಪಾದವು ಶರಣಾಯ ಪಾರ್ವತಿ ಅಪ್ಪನ ಮೋಕೆದ ಪಾಲೆಂದೆ ಪಂಡಿದೆ ಮುಗಿವೆ ನಿನ್ನ ಲೀಲೆ ಪಾರ್ವತಿ ಅಪ್ಪನ ಮೋಕೆದ ಪಾಲೆಂದೆ ಪಂಡಿದೆ ಮುಗಿವೆ ನಿನ್ನ ಲೀಲೆ ಬ್ರಹ್ಮೆ ವಿಷ್ಣು ಶಂಕರ ಗೌಡ ನಿಕ್ಕಿ ಕೈನೆ ಮುಗಿವೆ ಬ್ರಹ್ಮೆ ವಿಷ್ಣು ಶಂಕರ ಗೌಡ ನಿಕ್ಕ ಕೈನೆ ಮುಗಿವೆ ಲೋಕನೆ ನಡಪಾಪಿ ವಿಘ್ನೇಶ್ವರ ಲೋಕನೆ ನಡಪಾಪಿ ವಿಘ್ನೇಶ್ವರ ನಿನ್ನ ಭಕ್ತರ ಕಷ್ಟದ ರಾಶಿನ ಕಳೆದು ಒಲ್ಪನು ತೋಜಾಲ ನಿನ್ನ ಭಕ್ತರೆ ಕಷ್ಟದ ರಾಶಿನ ಕಳೆದು ಬೊಲ್ಪುನು ತೋಜಾಲ ಬೊಲ್ಪುನು ತೋಜಾಲ ಮದವರುದ ಶ್ರೀ ಗಣಪತಿನ ಪಾದಗು ಶರಣಾಯೇ ಓ ಪಾದಗು ಶರಣಾಯೇ ಓ ಪಾದಗು ಶರಣಾಯೇ ದೇವರಿಗೆ ಸೇವೆ ಮಾಡಿಸಲು ಇಚ್ಛಿಸುವಂಥ ಭಕ್ತ ಮಹಾಶಯರು ಕೌಂಟ್ರಲ್ಲಿ ರಿಸೀಟನ್ನು ಮಾಡಿಸಿಕೊಡಿ. ಅಪ್ಪ ಕಜ್ಜ ಇದೆ, ಪಂಚಕಜ್ಜ ಇದೆ, ಆರತಿ ಇದೆ. ಘನಹೋಮ ಇವತ್ತು ನಡೀತದೆ. ಘನಹೋಮ ಮಾಡಿಸಲಿಕ್ಕೆ ಇಚ್ಛಿಸುವವರು ಘನಹೋಮ ಮಾಡಿಸಿ ಸಂಕಲ್ಪಕ್ಕೆ ಹೋಗಿ. ಮುಂಚೆ ಮಾಡಿಸಿದವರಿದ್ದರೆ ಸಂಕಲ್ಪಕ್ಕೆ ಹೋಗಿ. ಇವತ್ತು ದೇವರ ಬಲಿ ಉತ್ಸವ ಇದೆ. ದೇವರ ಬಲಿ ಉತ್ಸವ ಇದೆ, ಮಹಾಪೂಜೆ ಇದೆ. ಮಹಾಪೂಜೆ ಆದ ಬಳಿಕ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಇದೆ. ಎಲ್ಲ ಈ ದೇವತಾ ಕಾರ್ಯದಲ್ಲಿ ತಾವು ಪಾಲ್ಗೊಳ್ಳಬೇಕು. ವೇದಿಕೆಯ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ನೂರ 8 ಕೈಯ ಘನಹೋಮ ಈಗ ನಡೀತಾ ಉಂಟು. ದೇವರ ಬಲಿ ಉತ್ಸವ ನಡೀಲಿಕ್ಕಿದೆ. ಬಳಿಕ ಅನ್ನ ಸಂತರ್ಪಣೆ ನಡೀಲಿಕ್ಕಿದೆ. ಈ ವೇದಿಕೆಯ ಮೇಲೆ ಕೀರ್ತಿಶೇಷ ಚಿದಾನಂದ ಕಾಮತ್ ಕಾಸರಗೋಡು ಇವರ ದಿಂಡಿಮ ಕಲಾವಿದರಿಂದ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸರಿಯಾಗಿ 6 ಗಂಟೆಗೆ ಭೂತಗಳ ರಕ್ತೇಶ್ವರಿ ಪಂಜುರ್ಲಿ ನೇಮ ನಡೆಯಲಿಕ್ಕಿದೆ. ರಾತ್ರಿ ದೇವರ ಉತ್ಸವ ನಡೀತದೆ. ಬಳಿಕ
ಈ ರಥದಲ್ಲಿ ಕುಳ್ಳಿರಿಸಿದಂಥ ಶ್ರೀ ಮಹಾಗಣಪತಿ ದೇವರ ಭವ್ಯ ಮೆರವಣಿಗೆ ಈ ಕಿಲ್ಲೆ ಮೈದಾನದಿಂದ ಹೊರಡಲಿದೆ. ಈ ಹೊರಟಂಥ ಮೆರವಣಿಗೆ ವಿವಿಧ ಟ್ಯಾಬ್ಲೋಗಳೊಂದಿಗೆ ಕೋರ್ಟ್ ರೋಡಿಗೆ ತಲುಪಿ ಕೋರ್ಟ್ ರೋಡಿಂದ ಮುಖ್ಯ ರಸ್ತೆಗೆ ಹೋಗಿ ಮುಖ್ಯ ರಸ್ತೆಯಿಂದ ದರ್ಬೆಗೆ ತೆರಳಿ ದರ್ಬೆಯಿಂದ ಪರ್ಲಡ್ಕಕ್ಕಾಗಿ ಪರ್ಲಡ್ಕದಿಂದ ಚೇತನ ಹಾಸ್ಪಿಟ್ಲಿನ ಬಳಿಯಿಂದಾಗಿ ರಾಧಾಕೃಷ್ಣ ಮಂದಿರ ಆಗಿ ಮುಖ್ಯ ರಸ್ತೆಗೆ ತೆರಳಿ ಕಲ್ಲೆಗದಲ್ಲಿರುವಂಥ ಬಾವಿಯಲ್ಲಿ ಶ್ರೀದೇವರ ವಿಸರ್ಜನೆ ನಡೀತದೆ. 7 ದಿವಸ ಕಾಲ ಪೂಜಿಸಲ್ಪಟ್ಟಂಥ ಶ್ರೀ ಮಹಾಗಣಪತಿ ದೇವರು ಇಂದು ಈ ಕಿಲ್ಲೆ ಮೈದಾನದಿಂದ ಹೊರಡಲಿದೆ. ತಾವೆಲ್ಲರೂ ಈ ದೇವತಾ ಕಾರ್ಯದಲ್ಲಿ ಪಾಲ್ಗೊಂಡು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನೆಲ್ಲಿಕಟ್ಟೆ ಮಿತ್ರ ಮಂಡಲದವರು ಸಾಧಾರಣ 26 ವರ್ಷದಿಂದ ಈ ಹೂವಿನ ಮಾಲೆಯನ್ನು ಡಿಜೆಯ ಮೂಲಕ ಮೆರವಣಿಗೆಯಲ್ಲಿ ತಂದು ದೇವರಿಗೆ ಒಪ್ಪಿಸ್ತಾರೆ. ಅವರಿಗೆ ಅಭಿನಂದನೆಗಳು. ತಾವು ಈ ದೇವತಾ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು. ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತದೆ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನ್ಯಾರಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನ್ಯಾರಮ್ಮ. ಕಮ್ಮಗೋಲನ ವೈರೆ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಕಾಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನ್ಯಾರಮ್ಮ. ಮೊರೆ ಕಪ್ಪಿನ ಭಾವ ಮೊರದಗಳದ ಕಿವಿ ಕೋರೆದಡೆಯ ನ್ಯಾರಮ್ಮ. ಮೊರೆ ಕಪ್ಪಿನ ಭಾವ ಮೊರದಗಳದ ಕಿವಿ ಕೋರೆದಡೆಯ ನ್ಯಾರಮ್ಮ. ಮೂರು ಕಣ್ಣಿನ ಸುತ ಮುರಿದಿಟ್ಟ ಚಂದ್ರನ. ಮೂರು ಕಣ್ಣಿನ ಸುತ ಮುರಿದಿಟ್ಟ ಚಂದ್ರನ ಧೀರತ ಗಣನಾಥನೇ ಕಾಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನ್ಯಾರಮ್ಮ. ಹುಟ್ಟದಟ್ಟಿಯೋ ಬಿಗಿದೊಟ್ಟ ಚಲ್ಲಣದ ದಿಟ್ಟ ತಾನಿವ ನ್ಯಾರಮ್ಮ. ಹುಟ್ಟದಟ್ಟಿಯೋ ಬಿಗಿದೊಟ್ಟ ಚಲ್ಲಣದ ದಿಟ್ಟ ತಾನಿವ ನ್ಯಾರಮ್ಮ. ಪಟ್ಟದ ರಾಣಿ ಪಾರ್ವತಿಯ ಕುಮಾರನು. ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಹೊಟ್ಟೆಯ ಗಣನಾಥನೇ ಕಾಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನ್ಯಾರಮ್ಮ. ರಾಶಿ ವಿದ್ಯೆಯ ಬಲ್ಲ ರಮಣಿ ಅಂಬಲನೊಲ್ಲ ವಾಸಿಗನಿವ ನ್ಯಾರಮ್ಮ. ರಾಶಿ ವಿದ್ಯೆಯ ಬಲ್ಲ ರಮಣಿ ಅಂಬಲನೊಲ್ಲ ವಾಸಿಗನಿವ ನ್ಯಾರಮ್ಮ. ಲೇಸಾಗಿ ಜನರ ಸಲಹುಕಾಗಿ ನೆಲೆಯಾದಿ ಕೇಶವದಾಸ ಕಣೆ ಕೇಳಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನ್ಯಾರಮ್ಮ. ನಿಮ್ಮೊಳಗಿಹ ನ್ಯಾರಮ್ಮ.
ಬದುಕಿದೆನು ಭವಯನಗೆ ಹಿಂಗಿತೋ ಪದುಮನಾಭನ ಪಾದ ದೊಳಿಮೆಯನಗಾಯಿತು ಬದುಕಿದೆನು ಭವಯನಗೆ ಹಿಂಗಿತು ಪದುಮನಾಭನ ಪಾದ ದೊಳುಮೆಯನಗಾಯಿತು ಬದುಕಿದೆನು ಭವಯನಗೆ ಹಿಂಗಿತು ಹರಿತೀರ್ಥ ಪ್ರಸಾದ ದಿವ್ಯಗೆ ದೊರಕಿತು ಹರಿತೀರ್ಥ ಪ್ರಸಾದ ದಿವ್ಯಗೆ ದೊರಕಿತು ಹರಿಯ ನಾಮಾಮೃತವು ಕಿವಿಗೊದಗಿತೋ ಹರಿಯ ನಾಮಾಮೃತವು ಕಿವಿಗೊದಗಿತೋ ಹರಿಯದಾಸರು ಎನ್ನ ಪಂದ ಹರಿಯದಾಸರು ಎನ್ನ ಮುಕ್ತಿಯಲಿ ನೆನೆದರು ಬದುಕಿದೆನು ಭವಯನಗೆ ಹಿಂಗಿತೋ ಇಂದೆನ್ನ ಜೀವಕ್ಕೆ ಸಕಲ ಸಂಪದವಾಯ್ತು ಇಂದೆನ್ನ ಜೀವಕ್ಕೆ ಸಕಲ ಸಂಪದವಾಯ್ತು ಮುಂದೆನ್ನ ಜನ್ಮ ಸಫಲವಾಯ್ತು ಮುಂದೆನ್ನ ಜನ್ಮ ಸಫಲವಾಯ್ತು ತಂದೆ ಶ್ರೀ ನೆಲೆಯಾದಿ ಆದಿಕೇಶವರಾಯ ತಂದೆ ಶ್ರೀ ನೆಲೆಯಾದಿ ಆದಿಕೇಶವರಾಯ ಬಂದೆನ್ನ ಹೃದಯದಲ್ಲಿ ನೆಲೆಯಾಗೆ ನಿಂದ ಬಂದೆನ್ನ ಹೃದಯದಲ್ಲಿ ನೆಲೆಯಾಗಿ ನಿಂದ ಬದುಕಿದೆನು ಭವಯನಗೆ ಹಿಂಗಿತೋ ಭೂಷಣಕ್ಕೆ ಭೂಷಣ ಇದು ಭೂಷಣ ಶೇಷಗಿರಿವಾಸ ಶ್ರೀ ವರ ವೆಂಕಟೇಶ ಭೂಷಣಕ್ಕೆ ಭೂಷಣ ಇದು ಭೂಷಣ ಶೇಷಗಿರಿವಾಸ ಶ್ರೀ ವರ ವೆಂಕಟೇಶ ಭೂಷಣಕ್ಕೆ ಭೂಷಣ ಇದು ಭೂಷಣ ನಾಲಿಗೆಗೆ ಭೂಷಣ ನಾರಾಯಣನ ನಾಮ ನಾಲಿಗೆಗೆ ಭೂಷಣ ನಾರಾಯಣನ ನಾಮ ಕಾಲಿಂಗೆ ಭೂಷಣ ಹರಿಯಾತ್ರೆಯೋ ಕಾಲಿಂಗೆ ಭೂಷಣ ಹರಿಯಾತ್ರೆಯೋ ಆಲಯಕ್ಕೆ ಭೂಷಣ ತುಳಸಿ ವೃಂದಾವನ ಆಲಯಕ್ಕೆ ಭೂಷಣ ತುಳಸಿ ವೃಂದಾವನ ವಿಶಾಲ ಕರ್ಣಕ್ಕೆ ಭೂಷಣ ವಿಷ್ಣು ಕಥೆಯು ವಿಶಾಲ ಕರ್ಣಕ್ಕೆ ಭೂಷಣ ವಿಷ್ಣು ಕಥೆಯು ಭೂಷಣಕ್ಕೆ ಭೂಷಣ ಇದು ಭೂಷಣ
ದಾನವೇ ಭೂಷಣ ಎರಡು ಆಸ್ತಂಗಳಿಗೆ, ದಾನವೇ ಭೂಷಣ ಎರಡು ಆಸ್ತಂಗಳಿಗೆ, ಮಾನಿನಿಗೆ ಭೂಷಣ ಪತಿಭಕ್ತಿಯೋ, ಮಾನಿನಿಗೆ ಭೂಷಣ ಪತಿಭಕ್ತಿಯೋ, ಧ್ಯಾನವೇ ಭೂಷಣ ಮುನಿಯೋಗಿ ವರರಿಂಗೆ, ಧ್ಯಾನವೇ ಭೂಷಣ ಮುನಿಯೋಗಿ ವರರಿಂಗೆ, ಭೂಷಣಕ್ಕೆ ಭೂಷಣ ಇದು ಭೂಷಣ, ಭೂಷಣಕ್ಕೆ ಭೂಷಣ ಇದು ಭೂಷಣ. ರಂಗನನು ನೋಡುವುದೇ ಕಣ್ಗಳಿಗೆ ಭೂಷಣ, ರಂಗನನು ನೋಡುವುದೇ ಕಣ್ಗಳಿಗೆ ಭೂಷಣ, ರಂಗವಿಠಲ ನಿನ್ನ ನಾಮ ಅತಿ ಭೂಷಣ, ಮಂಗಳಾಂಗಗೆ ಮಣಿಯೇ ಶಿರಭೂಷಣ, ಮಂಗಳಾಂಗಗೆ ಮಣಿಯೇ ತಿರಭೂಷಣ, ಶೃಂಗಾರ ತುಳಸಿ ಮಣಿ ಕೊರಳಿಗೆ ಭೂಷಣ, ಶೃಂಗಾರ ತುಳಸಿ ಮಣಿ ಕೊರಳಿಗೆ ಭೂಷಣ, ರಂಗವಿಠಲ ನಿನ್ನ ನಾಮ ಅತಿ ಭೂಷಣ, ರಂಗವಿಠಲ ನಿನ್ನ ನಾಮ ಅತಿ ಭೂಷಣ, ಭೂಷಣಕ್ಕೆ ಭೂಷಣ ಇದು ಭೂಷಣ, ಶೇಷಗಿರಿವಾಸ ಶ್ರೀ ವರವೆಂಕಟೇಶ, ಭೂಷಣಕ್ಕೆ ಭೂಷಣ ಇದು ಭೂಷಣ. ಮುಳಿಯಾ ಜುವೆಲ್ಸ್ ನಲ್ಲಿ ಮನಸೂರೆಗೊಳ್ಳುವ ಡೈಮಂಡ್ ಫೆಸ್ಟ್ ಇದೆ ಆಗಸ್ಟ್ 30ರಿಂದ ಸೆಪ್ಟೆಂಬರ್ 26ರವರೆಗೆ. ಡೈಮಂಡ್ ಆಭರಣಗಳು 5,000 ರೂಪಾಯಿಯಿಂದ ಪ್ರಾರಂಭ. ಇನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಿ. ಪ್ರತಿಯೊಂದು ಸಮಾರಂಭದ ಸಂಭ್ರಮದಲ್ಲೂ ಮಿನುಗುವ ತಾರೆಯಾಗಿ ಮುಳಿಯಾ ಡೈಮಂಡ್ ಆಭರಣಗಳೊಂದಿಗೆ. ಮೈ ಫಸ್ಟ್ ಡೈಮಂಡ್ ಮುಳಿಯಾದಲ್ಲಿ. ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಬೇವು ಬೆಲ್ಲದೊಲಿಡಲೇನು ಫಲ, ಬೇವು ಬೆಲ್ಲದೊಲಿಡಲೇನು ಫಲ, ರಂಗ ಆವಿಗೆ ಹಾಲೆದೆ, ಬೇವು ಬೆಲ್ಲದೊಲಿಡಲೇನು ಫಲ, ರಂಗ ಆವಿಗೆ ಹಾಲೆದೇನು ಫಲ, ಬೇವು ಬೆಲ್ಲದೊಲಿಡಲೇನು ಫಲ. ಕುಟಿಲವ ಬಿಡದೀಹ ಕುಜನರು ಮಂತ್ರವ, ಕುಟಿಲವ ಬಿಡದೀಹ ಕುಜನರು ಮಂತ್ರವ, ಪಠನೆಯ ಮಾಡಿದರೇನು ಫಲ, ಪಠನೆಯ ಮಾಡಿದರೇನು ಫಲ, ಕುಪಿತ ಬುದ್ಧಿಯನು ತ್ಯಜಿಸದೆ ನಿತ್ಯದೇ, ಕುಪಿತ ಬುದ್ಧಿಯನು ತ್ಯಜಿಸದೆ ನಿತ್ಯದೇ, ಉಪವಾಸವಿದ್ದರೆ ಇನ್ನೇನು ಫಲ, ಬೇವು ಬೆಲ್ಲದೋ ಲಿಡಲೇನು ಫಲ, ರಂಗ ಹಾವಿಗೆ ಹಾಲೆರೆ ದೇನು ಫಲ. ಕಪಟತನದಿ ವಂಚಿಸುವ ಮನುಜರು, ಕಪಟತನದಿ ವಂಚಿಸುವ ಮನುಜರು, ಜಪಗಳ ಮಾಡಿದರೇನು ಫಲ, ಜಪಗಳ ಮಾಡಿದರೇನು ಫಲ, ಕುಪಿತ ಬುದ್ಧಿಯನು ತ್ಯಜಿಸದೆ ನಿತ್ಯದಿ, ಉಪವಾಸವಿದ್ದರೆ ಇನ್ನೇನು ಫಲ,
ಬೇವು ಬೆಲ್ಲದೋಲಿಡಲೇನು ಫಲ ರಂಗ ಹಾವಿಗೆ ಹಾಲೆರೆ ದೇನು ಫಲ ಮಾತಪಿತರನು ಬಳಲಿಸುವ ಮಗ ಯಾತ್ರೆಯ ಮಾಡಿದರೇನು ಫಲ ಮಾತಪಿತರನು ಬಳಲಿಸುವ ಮಗ ಯಾತ್ರೆಯ ಮಾಡಿದ ರೇನು ಫಲ ಘಾತುಕತನವನು ಬಿಡದೆ ನಿರಂತರ ಘಾತುಕತನವನು ಬಿಡದೆ ನಿರಂತರ ಗೀತೆಯ ನೋದಿದರೇನು ಫಲ ಗೀತೆಯ ನೋದಿದರೇನು ಫಲ ಬೇವು ಬೆಲ್ಲದೊಲಿಡಲೇನು ಫಲ ರಂಗ ಹಾವಿಗೆ ಹಾಲೆರೆದೇನು ಫಲ ಪತಿಗಳ ನಿಂದಿಸಿ ಪೊಗಳುವ ಸತಿಗಳು ಪತಿಗಳ ನಿಂದಿಸಿ ಪೊಗಳುವ ಸತಿಗಳು ವ್ರತಗಳ ಮಾಡಿದರೇನು ಫಲ ಪತಿಗಳ ನಿಂದಿಸಿ ಪೊಗಳುವ ಸತಿಗಳು ವ್ರತಗಳ ಮಾಡಿದರೇನು ಫಲ ಅತಿಥಿಗಳೆಡೆಯಲೆ ಭೇದವ ಮಾಡುತ್ತ ಹಿತವನು ಬಯಸಿದರೇನು ಫಲ ಅತಿಥಿಗಳೆಡೆಯಲೆ ಭೇದವ ಮಾಡುತ್ತ ಹಿತವನು ಬಯಸಿದರೇನು ಫಲ ಬೇವು ಬೆಲ್ಲದೊಳಿಡಲೇನು ಫಲ ರಂಗ ಹಾವಿಗೆ ಹಾಲೆರೆದೇನು ಫಲ ತುಲ್ಲಣಿಸದಿರು ಕಂಡ್ಯ ತಾಳು ಮನವೇ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎಲ್ಲರನೂ ಸಲಹುವನು ಇದಕ್ಕೆ ಸಂಶಯವಿಲ್ಲ ಎಲ್ಲರನೂ ಸಲಹುವನು ಇದಕ್ಕೆ ಸಂಶಯವಿಲ್ಲ ತಲ್ಲಣಿಸದಿರೋ ಕಂಡ್ಯ ತಾಳು ಮನವೇ ಬೆಟ್ಟದ ತುದಿಯಲ್ಲೇ ಹುಟ್ಟಿರುವ ವೃಕ್ಷಕ್ಕೆ ಬೆಟ್ಟದ ತುದಿಯಲ್ಲೇ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ ಹುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು ಹುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯ ಬೇಡ ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯ ಬೇಡ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರ ಇತ್ತವರು ಯಾರೋ ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರ ಇತ್ತವರು ಯಾರೋ ಪಡೆದ ಜನನಿಯ ತೆರದೆ ಸ್ವಾಮಿ ಹೊಣೆಗೇಡಾಗಿ ಬಿಡದೆ ರಕ್ಷಿಪನಿದಕ್ಕೆ ಸಂದೇಹ ಬೇಡ ಬಿಡದೆ ರಕ್ಷಿಪನಿದಕ್ಕೆ
ಸಂದೇಹ ಬೇಡ ತಲ್ಲಣಿಸದಿರೋ ಕಂಡ್ಯ ತಾಳು ಮನವೇ ಕಲ್ಲೊಳಗೆ ಪುಟ್ಟಿರುವ ಕ್ರಿಮಿಕೀಟಗಳಿಗೆಲ್ಲ ಅಲ್ಲಲ್ಲಿ ಆಹಾರ ಇತ್ತವರು ಯಾರೋ ಕಲ್ಲೊಳಗೆ ಪುಟ್ಟಿರುವ ಕ್ರಿಮಿಕೀಟಗಳಿಗೆಲ್ಲ ಅಲ್ಲಲ್ಲಿ ಆಹಾರ ಇತ್ತವರು ಯಾರೋ ಪುಲ್ಲಲೋಚನ ಶ್ರೀ ನೆಲೆ ಆದಿಕೇಶವನು ಪುಲ್ಲಲೋಚನ ಶ್ರೀ ನೆಲೆಯಾದಿಕೇಶವನು ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲಗೆ ಬಂದು ಗಲ್ಲಕ್ಕೆ ಮುತ್ತ ಕೊಟ್ಟು ಮೆಲ್ಲ ಮೆಲ್ಲಗೆ ಬಂದು ಗಲ್ಲಕ್ಕೆ ಮುತ್ತ ಕೊಟ್ಟು ನಿಲ್ಲದೆ ಓಡಿಪೋದ ಕಳ್ಳಗೆ ಬುದ್ಧಿ ಪೇಳೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಹೊಲ ಮರಲು ಪೋದರೆ ನಿನ್ನಯ ಕಂದ ಕಾಲಿಗಡ್ಡವ ಕಟ್ಟಿದ ಹೊಲ ಮರಲು ಪೋದರೆ ನಿನ್ನಯ ಕಂದ ಕಾಲಿಗಡ್ಡವ ಕಟ್ಟಿದ ಕೋಲನ್ನೇ ಅಡ್ಡ ಕಟ್ಟಿ ಸೀರೆಯ ಸೆಳೆಕೊಂಡು ಹೇಳದೋಡಿದ ಕೃಷ್ಣ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಹೋಗಿರೆ ರಂಗಯ್ಯನ ಮೇಲೆ ನೀವು ದೂರೇನು ಕೊಂಡು ಬಂದಿರಿ ಹೋಗಿರೆ ರಂಗಯ್ಯನ ಮೇಲೆ ನೀವು ದೂರೇನು ಕೊಂಡು ಬಂದಿರೆ ಯೋಗೀಶ ಪುರಂದರ ವಿಠಲರಾಯನ ಯೋಗೀಶ ಪುರಂದರ ವಿಠಲರಾಯನ ತೂಗಿ ಪಡಿರೆ ಬೇಗ ನಾಗಾವೇಣಿಯರೆಲ್ಲ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ
ಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ. ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲ ನಾದವ ತೋರುತ, ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲ ನಾದವ ತೋರುತ, ಸಜ್ಜನರಾದು ಪೂಜೆಯ ವೇಳೆಗೆ ಮಜ್ಜಿಗೆ ಒಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕವೃಷ್ಟಿಯ ಕರೆವುತ ಬಾರೆ ಮನಕ್ಕೆ ಮಾನವ ಸಿದ್ಧಿಯ ತೋರೆ, ಕನಕವೃಷ್ಟಿಯ ಕರೆವುತ ಬಾರೆ ಮನಕ್ಕೆ ಮಾನವ ಸಿದ್ಧಿಯ ತೋರೆ, ದಿನಕರ ಕೋಟಿ ತೇಜದಿ ಮೆರೆವ ಜನಕರಾಯನ ಕುಮಾರಿ ಬಾರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಹುತ ಬಾರೆ, ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಹುತ ಬಾರೆ, ಕುಂಕುಮಾಂಕಿತೆ ಪಂಕಜ ಲೋಚನೆ ವೆಂಕಟರಮಣನ ಪಟ್ಟದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪ ಕಾಲುವೆಯರಿಸೆ ಶುಕ್ರವಾರದ ಪೂಜೆಯಗೊಳ್ಳೆ, ಸಕ್ಕರೆ ತುಪ್ಪ ಕಾಲುವೆಯರಿಸೆ ಶುಕ್ರವಾರದ ಪೂಜೆಯಗೊಳ್ಳೆ, ಅಕ್ಕರದಿಂದಲೇ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ, ಅಕ್ಕರದಿಂದಲೇ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಅಭಿನಂದನೆಗಳು. ಜಾನಪದ ಮಾಂತ್ರಿಕ ಸೋಮು ಬೆಟ್ಟಂಪಾಡಿಯವರು ಹಲವು ವರ್ಷಗಳಿಂದ ಈ ವೇದಿಕೆಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಅವರಿಗೆ ಹಲವು ವರ್ಷ ಅಂದರೆ 30 ವರ್ಷ ಆಯಿತು, 35 ವರ್ಷ ಆಯಿತು ಅವರು ಈ ಸೇವೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಅವರಿಗೆ ದೇವತಾ ಸಮಿತಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮುಂದೆ ಈ ವೇದಿಕೆಯಲ್ಲಿ 2 ಗಂಟೆಗೆ ಸರಿಯಾಗಿ ಕೀರ್ತಿಶೇಷ ಚಿದಾನಂದ ಕಾಮತ್ ಕಾಸರಗೋಡು ಇವರ ಸಾಂಸ್ಕೃತಿಕ ಕಲಾ ಕೇಂದ್ರ ಡಿಂಡಿಮ ಬಳಗದವರಿಂದ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಈ ವೇದಿಕೆ ಮೇಲೆ ನಡೆಯಲಿಕ್ಕಿದೆ. ಈ ದಿನ 108 ಕಾಯಿಯ ಗಣಹೋಮ ನಡೀತಾ ಇದೆ. ದೇವರ ಉತ್ಸವ ನಡೀಲಿಕ್ಕಿದೆ. ಬಳಿಕ ಮಹಾಪೂಜೆ ಆದ ಬಳಿಕ ಸಾರ್ವಜನಿಕರಿಗೆ ಅನ್ನಸಂತರ್ಪಣೆ ನಡೀತದೆ. ದೇವರಿಗೆ ಆರತಿ, ಕರ್ಪೂರ ಆರತಿ, ಪಂಚಕಜ್ಜಾಯ ಅಪ್ಪಕಜ್ಜಾಯ ಮಾಡಿಸಲು ಇಚ್ಛಿಸುವಂಥ ಭಕ್ತ ಮಹಾಶಯರು ಕೌಂಟ್ರಲ್ಲಿ ರಿಸಿಟನ್ನು ಮಾಡಿಸಬಹುದು. ಅದೇ ರೀತಿ ಸಾಯಂಕಾಲ 6 ಗಂಟೆಗೆ ಸರಿಯಾಗಿ ರಕ್ತೇಶ್ವರಿ ಪಂಜುರ್ಲಿ ದೈವಗಳ ನೇಮ ನಡೀತದೆ. ರಕ್ತೇಶ್ವರಿ ಇಲ್ಲಿಂದವೇ ಹೇಳ್ತದೆ, ಪಂಜುರ್ಲಿ ನೀರಿಗೆ ಹಾಕುವ ಸ್ಥಳದಿಂದ ಇಲ್ಲಿವರೆಗೆ ಬರ್ತದೆ. ಬಳಿಕ ದೇವರನ್ನು ಇಲ್ಲಿಂದ ಕರ್ಕೊಂಡು ಹೋಗಲಿಕ್ಕಿದೆ. ಈ ಕಿಲ್ಲೆ ಮೈದಾನದಲ್ಲಿ ಮೊನ್ನೆ 7ನೇ ತಾರೀಕಿಗೆ ಪ್ರತಿಷ್ಠೆಗೊಂಡಂಥ ಮಹಾಗಣಪತಿ ದೇವರು ನಿಮ್ಮ ಸಹನೆ ಸಹಕಾರದೊಂದಿಗೆ 67 ವರ್ಷ ಆಯಿತು. ಈ 67ನೇ ವರ್ಷದಲ್ಲಿ ಪ್ರತಿದಿನ ಗಣಹೋಮದ ಬಳಿಕ ಸಾರ್ವಜನಿಕರಿಗೆ ಅನ್ನಸಂತರ್ಪಣೆ ನಡೀತಾ ಬರ್ತಾ ಇದೆ. ಈ ದಿನ ಕೊನೆಯ ದಿನ ದಿವಸಲು ಧಾರ್ಮಿಕ ಕಾರ್ಯಕ್ರಮಗಳೆಲ್ಲ ನಡೀತದೆ. ದೇವರಿಗೆ ಗಣಹೋಮ, ತುಳಾಭಾರ, ರಂಗಪೂಜೆ ಇನ್ನಿತರ ಸೇವೆಗಳು ನಡೀತಾ ಇರ್ತದೆ. ಈ ದಿನ ರಂಗಪೂಜೆ ಇಲ್ಲ, ದೇವರು ಹೊರಡುವ ಇವತ್ತು ರಂಗಪೂಜೆ ಇಲ್ಲ, ದೇವರು ಇನ್ನಿಲ್ಲ ಹೊರಡಲಿದ್ದಾರೆ ಮಹಾಗಣಪತಿ ದೇವರು. ದೇವತಾ ಸಮಿತಿಯ ವತಿಯಿಂದ ಪೂಜಿಸಲ್ಪಡ್ತಿರುವಂಥ ಈ ಗಣೇಶನ ರಥವು ಈ ಕಿಲ್ಲೆ ಮೈದಾನದಿಂದ ಹೊರಟ್ರೆ ಕೋರ್ಟ್ ರೋಡ್ ಆಗಿ ವಿವಿಧ ಟ್ಯಾಬ್ಲಗಳೊಂದಿಗೆ, ಡಿಜೆಯೊಂದಿಗೆ, ವಾದ್ಯದೊಂದಿಗೆ ಈ ಕಿಲ್ಲೆ ಮೈದಾನದಿಂದ ಹೊರಡುತ್ತದೆ. ಹೊರಟಂಥ ಮಹಾಗಣಪತಿ ದೇವರು ಕೋರ್ಟ್ ರೋಡ್ ಆಗಿ ಬಸ್ ಸ್ಟ್ಯಾಂಡಿಗಾಗಿ ದರ್ಬೆಗೆ ತೆರಳಿ, ದರ್ಬೆಯಿಂದ ಪರ್ಲಡ್ಕಕ್ಕಾಗಿ,
ಪರ್ಲಡ್ಕದಿಂದ ಚೇತನ ಹಾಸ್ಪಿಟ್ಲಾಗಿ ರಾಧಾಕೃಷ್ಣ ಮಂದಿರದ ಬಳಿಯಿಂದ ಮುಖ್ಯ ರಸ್ತೆಗೆ ತೆರಳಿ ಕಲ್ಲೆಗದಲ್ಲಿರುವಂಥ ಮಂಜಲ್ ಪಡಪಿನ ಕಲ್ಲೆಗದಲ್ಲಿರುವಂಥ ಬಾವಿಯಲ್ಲಿ ಶ್ರೀದೇವರ ವಿಸರ್ಜನೆ ನಡೀತದೆ. ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ವಿಸರ್ಜನೆಯಲ್ಲಿ ಪಾಲ್ಗೊಳ್ಳಬೇಕು, ದೇವರ ಭವ್ಯ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ತಾವೆಲ್ಲರೂ ಈ ದೇವತಾ ಕಾರ್ಯದಲ್ಲಿ ಪಾಲ್ಗೊಂಡು ಶ್ರೀದೇವರ ಗಂಧಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಇವತ್ತಿನ ಘನವು ಮಾಡಿಸಿದವರಿದ್ದರೆ ಯಾರಾದರೂ ಸಂಕಲ್ಪಕ್ಕೆ ಬಾಕಿ ಇದ್ದರೆ ದಯವಿಟ್ಟು ಈ ಚಪ್ಪರದ ಎಡಬದಿಯಲ್ಲಿ ನಡೀತಾ ಉಂಟು. ದೇವರ ಬರುವಂಥ ಚಪ್ಪರದ ಎಡಬದಿಯಲ್ಲಿ ಸಂಕಲ್ಪ ನಡೀತಾ ಉಂಟು. ಹೋಮ ಆಗುವ ಸ್ಥಳದಲ್ಲಿ ಸಂಕಲ್ಪ ಆಗ್ತಾ ಇದೆ. ದಯವಿಟ್ಟು ಬಾಕಿ ಇದ್ದವರು ಸಂಕಲ್ಪಕ್ಕೆ ಹೋಗಿ. ಘನೋಮ ಯಾರಾದರೂ ಮಾಡಲಿಕ್ಕಿದ್ರೆ ದಯವಿಟ್ಟು ಮಾಡಿಸಿ ಸಂಕಲ್ಪಕ್ಕೆ ಹೋಗಿ. ಅದೇ ರೀತಿ ತಮ್ಮ ಹರಕೆಯನ್ನು ಯಾವುದೇ ಬೆಳ್ಳಿ, ಚಿನ್ನ ಇನ್ನಿತರ ವಸ್ತುಗಳನ್ನು ಹರಕೆ ರೂಪದಲ್ಲಿ ಕೊಡುವುದಾದರೆ ಪ್ರಥಮವಾಗಿ ಕೌಂಟ್ರೇನ ಸೇವಾ ಕೌಂಟ್ರ್ ಅಂತ ಇದೆ, ಅಲ್ಲಿಗೆ ಬಂದು ರಿಸೀಟ್ ಮಾಡಿಸಿ ಬಳಿಕ ದೇವರಿಗೆ ಒಪ್ಪಿಸುವಂಥದ್ದು. ಯಾವುದೇ ನಿಮ್ಮ ಹರಕೆಯನ್ನು ಇದ್ದರೆ ದಯವಿಟ್ಟು ಅದನ್ನು ಸೇವಾ ಕೌಂಟ್ರಿಗೆ ತಲುಪಿಸಿ ಬಳಿಕ ಒಪ್ಪಿಸುವಂಥದ್ದು.
संसृष्टं धर्मयं समाक्रमोऽभ्यं दत्तावनचान्योः भ्यं तदा अनाहृदात्प्रा असमदलयन्तां स्वस्ति प्रजापिताबालयन्तां न्यायेन मार्गेण महिषाः ओ ब्राह्मणेभ्यः काले वले वजन्याप्रजयस्तान्ने देशोऽयं शोभेतासहनागणयाः पुत्रापुत्रसन्तोपुत्रसन्तोपुत्रः अधनासना सन्तो जीवन्तु शरदामृतं छत्रं समर्पयामि चाम्र समर्पयामि जनं समर्पयामि दीपं समर्पयामि गीतं समर्पयामि आदित्यादि समर्पयामि राजोपचारपूजाः समर्पयामि गुरु ब्रह्मा गुरु विष्णु गुरुदेव गुरु महेन्द्र गुरु साक्षात् भगवान् तस्मै ते गुरुवे नमः श्री गुरुभ्यो नमः प्रार्थनां समर्पयामि अगजातपद्मार्गं गजातमहर्षम् अनेकदन्तं वक्तारं देवास्मि महागणपते नमः प्रार्थनामयामि मेघश्रावणे वीतकविजय मातं जीवन्ताङ्गमोघभाताङ्गं जमपेतं डरेकायदाक्षं विष्णुं वन्दे सर्वलोकैकनाथम् रक्तमाल्यालेपन लम्बोदरोगजमुखः पाचन्ताङ्कुचाभये बिभ्रत्येयो विघ्नहरः कामतत्पुरयाख्यम् श्रीमन्महागणपते नमः प्रार्थनां समर्पयामि अकलिम्बे जातवेदमुताचं सुवर्णवर्णमलनं समिद्धं स्तोमुखं नमः प्रार्थनां समर्पयामि कलशकीर्तिमयुच्च प्रज्ञामेतां ज्यं योग्यतां पापाहनिं च पुण्यवृत्तिं साधये नमः प्रार्थनां समर्पयामि गार्वत्याय नमस्ते नमस्ते दक्षिणाग्नये नमः आभनीयाय नमो वेद्ये नमो नमः काण्डद्वयं पाताय कर्मब्रह्मस्वरूपिणे स्वर्गाभोगाय नमो नमः यज्ञेशाच्युत गोविन्दमाधवान्तिकेश्व श्रीकेशवासुदेव नमोऽस्तुते प्रमादात् कर्मोच्चवे तद्दरे तद्विष्णोत्मनादेव सम्पूर्णं स्यादिष्टते जन्मान्तर्गतानि च तानि तानि वृणच्छन्ति प्रदक्षिणपदे पदे राहिमां कृपया राहिमां पुनरीकाक्ष अन्यथा शरणं नास्ति त्वमेव अन्यथा शरणं नास्ति कारुभागेन रक्ष क्षुताशनान् यत्ते अग्ने तेजस्तेनाहं तेजस्वी भूयासं यत्ते अग्ने वर्चस्तेना वर्चस्वी भूयासं यत्ते अग्ने हरस्तेना हरस्वी भूयासं मयि मेधा मयि प्रजा मयि अग्निस्तेजो ददातु मयि मेधा मयि प्रजा मयि इन्द्रियं ददातु मयि मेधा मयि प्रजा मयि सूर्यो भ्राजो ददातु महागणपते नमः प्रार्थनां समर्पयामि कर्मादौ कर्ममध्ये च कर्मान्ते च पुनः पुनः यानि भाषन्ते देवाः तानि अस्तु दैवताः पंडद ಸತ್ಕರ್ಮನ ಮಲ್ತನಾಡೆಗೆ ಫಲನ ಬಣ್ಣಂಚಿತ್ರ ವಿಚಾರ ಸತ್ಕರ್ಮದ ಆರಂಭಡೆ ಮಹಾಗಣಪತಿ ದೇವರನ್ನ ಪ್ರತಿಷ್ಠಾಪನೆ ಮಲ್ಪಣಂಚಿತ್ರನ ಸಂದರ್ಭಡೆ ದೇವತಾ ಪ್ರಾರ್ಥನೆ ಮಲ್ತೊಂದು ಆ ಅಭಿಜಿನ್ ಲಗ್ನಡೆ ಆ ಮಹಾಗಣಪತಿ ದೇವರನ್ನ ಪ್ರತಿಷ್ಠಾಪನೆ ಮಲ್ತದೆ ಆನಿರ್ದು ಇನಿಮೊಟ ದೇವರಿಗೆ ಯಥಾನುಶಕ್ತಿ ಸೇವಾದಿಲೇನು ಪೂರ ಮಲ್ತೊಂದು ಇನಿತ್ತ ದಿನ ಪೂರ್ಣ ಸಂಖ್ಯೆಡೆ 108 ಸಂಖ್ಯೆಡೆ ಆ ಭಗವಂತನ ಪ್ರೀತ್ಯರ್ಥವಾದ 108 ತಾರಾಯ್ದ ಮಹಾಗಣಪತಿ ಹೋಮನ ದೇವರಿಗೆ ಅರ್ಪಣೆ ಮಲ್ತದ ಅರ್ಪಣೆ ಮಲ್ತನಂಚಿತ್ತನ ಹೋಮನ ಭಗವಂತ ಸನ್ನಿಧಾನಕ್ಕೆ ಸ್ವೀಕಾರ ಮಲ್ತಂದು ಭಕ್ತ ಜನಕ್ಕಳು ಏನಿತ್ತ ದಿನ ಅನೇಕ ರೀತಿಯ ಸೇವೆನ ಪೂರ ವಿಶೇಷ ರೀತಿಯಲ್ಲಿ ಕೊಡ್ತೇವೆ ಜನಕ್ಕಳಿಗೆ ಬರ್ಪಣಂಚಿತ್ತನ ಕಷ್ಟ ದುಃಖ ಶೋಕಾದಿ ಶಮನಂ ಧನ ಧಾನ್ಯ ಪ್ರವರ್ಧನಂ ಸೌಭಾಗ್ಯ ಸಂತತಿಕರಂ ಸರ್ವತ್ರ ವಿಜಯಪ್ರದಂ ಪಂಡದೆ ಪಣಬನಂಚಿತ್ರ ವಿಚಾರ ಮನುಷ್ಯಗೆ ಒಂಜತ್ತು ರೀತಿಯ ಕಷ್ಟ ನಷ್ಟ ವಿಯೋಗಾದಿಲು ಮಾನಸಿಕ ಹಿಂಸೆ ಇಂದು ಪೂರ ಪ್ರಾಪ್ತಿಯಾಪನಗ ದೇವತಾ ಆರಾಧನ ಮರಂ ದೇವರನ್ನ ಆರಾಧನೆ ಮಲ್ತಂಡ ಮಾತ್ರ ಅಂಚಿತನ ಪೂರ ದೋಷಾದಿಗಳು ನಿವೃತ್ತಿಯಾತೆ ಸುಖ ಶಾಂತಿ ಮನೋ ನೆಮ್ಮದಿ ಬಣಬನಂಚಿತ್ರ ಪ್ರಾಪ್ತಿ ಅವರ ಸಾಧ್ಯ ಐಟ ವಿಶೇಷವಾಂಚಿತ್ರ ಪೂಜೆ ಪಂಡ ಮಹಾಗಣಪತಿ ಹೋಮ ಪಂಡದೆ ಶಾಸ್ತ್ರ ಬಣಬನಂಚಿತ್ರ ವಿಚಾರ ಕಲಿಯುಗಡೆ ಕಲವು ಸತ್ಯ ವಿನಾಯಕವು ಕಲವು ದುರ್ಗಾ ವಿನಾಯಕವು ಪಂಡದೆ ಪಣಬನಂಚಿತ್ರ ವಿಚಾರ ಕಲಿಯುಗಡೆ ಏರು ಗಣಪತಿನೇ ಭಕ್ತಿ ಶ್ರದ್ಧಾ ಪುರಸ್ಸರವಾದ ಆರಾಧನೆ ಮಲ್ತೊಂದು ಬರ್ಪೇರ ಅಕಲೆಗೆ ಬರ್ಪಂಚಿತ್ರ ಸಮಸ್ತ ಕಷ್ಟ ದುರಿತಾದಿಳು ನಿವೃತ್ತಿಯಾತೆ ಶೀಘ್ರವಾದ ಫಲಪ್ರಾಪ್ತಿಯ ಪುಂಡು ಬಣ ವಿಚಾರ ಮಹಾಗಣಪತಿ ದೇವರಿಗೆ ನನೊಂಜಿ ಪುದರೆ ಕ್ಷಿಪ್ರ ಪ್ರಸಾದ ಅಂದು ಕ್ಷಿಪ್ರ ಪ್ರಸಾದ ಬಂಡ ಎಂಕಲ ಭಕ್ತಿಡ ಭಗವಂತನ ಪ್ರಾರ್ಥನೆ ಮಲ್ತದೆ ಇಂಚಿತನ ಸೇವೆನ ಕೊರ್ಪೆ ಬಂಡದ ದೇವಡ ನಟ್ಟೊಂಡ ಆ ಭಗವಂತೆ ಕಡಾಖಂಡಿತವಾದ ಐಕ ಅನುಗುಣವಾಂಚಿತ್ರ ಫಲನ ಅನುಗ್ರಹ ಮಲ್ಪೇರಿಗೆ ಆ ಪ್ರಕಾರ ಜನಕ್ಕಳು ಅಕ್ಲಕ್ಕಲೆಗೆ ಬತ್ತನಂಚಿತ್ರ ಸಮಸ್ತ ದೋಷಾದ ನಿವೃತ್ತಿಗೋಸ್ಕರ ಶುಭ ಫಲ ಪ್ರಾಪ್ತಿಗೋಸ್ಕರ ಇನಿತ್ತ ದಿನ ನಾನಾ ರೀತಿಯ ಸೇವೆನೆ ಮಹಾಗಣಪತಿ ದೇವರಿಗೆ ಅರ್ಪಣೆ ಮಲ್ತನಂಚಿತ್ರ ವಿಚಾರ ಮಹಾಗಣಪತಿ ದೇವರಿಗೆ ಅಗ್ನಿಮುಖೇನ ಆಹುತಿನ ಕೊಂಡ ಆ ಆಹುತಿನ ಭಗವಂತೆ ನೇರವಾದ ಸ್ವೀಕಾರ
ವಿಚಾರ ಆ ಪ್ರಕಾರ ಇನಿತ್ತ ದಿನ ಪೂರ್ಣ ಸಂಖ್ಯೆಡ್ 108 ಸಂಖ್ಯೆಡ್ ಮಹಾಗಣಪತಿ ಹೋಮನ ದೇವರಿಗೆ ಅರ್ಪಣೆ ಮಲ್ತನಂಚಿತನ ಹೋಮಡದವರ ದೇವರ ಸುಪ್ರೀತಿಯೊಂದೊಂದು ಇಷ್ಟಾನ್ ಭೋಗಾನಿ ಹೋ ದೇವಾಹ ದಾಸ್ಯಂತೆ ಯಜ್ಞಭಾವಿತಾಹ ಭಗವಂತಗ ಪ್ರಿಯವಾಂಚಿತನ ದ್ರವ್ಯಾದಿಲೇನೆ ಅರ್ಪಣೆ ಮಲ್ತಿ ಕಾರಣ ದೇವರ್ಲ ಭಕ್ತರ್ನ ಮನಸ್ಸಡದಾಯ್ತು ಅಭೀಷ್ಟ ಉಂಡೋ ಅಭೀಷ್ಟನ ಅನುಗ್ರಹ ಮಲ್ಪೇರೇಪಣ ವಿಚಾರ ಅಂಜಾದಿಪ್ನಗ ಹೊರಿಂಚಿತನ ಸೇವೆನ ಭಗವಂತ ಸನ್ನಿಧಾನಕ್ಕೆ ಸ್ವೀಕಾರ ಮಲ್ತಂದು ಸಮಸ್ತ ಭಕ್ತ ಜನಗಳಿಗೆ ಕ್ಷೇಮ ಸ್ಥೈರ್ಯ ವಿಜಯಾಭಯ ಆಯುರಾರೋಗ್ಯನ ಇನಿತ್ತ ದಿನ ಅಕ್ಲ ಮನಸ್ಸಳಿತ ಅಂಚಿತನ ಅಭೀಷ್ಟ ಪ್ರಾಪ್ತಿಗೋಸ್ಕರ ಕೊರಿಂಚಿತನ ಸೇವೆ ಹಿಡ್ದಾವರ ಆ ದೇವರ ಸುಪ್ರೀತಿ ಒಂದೊಂದು ಜೋಕಳಿಗೆ ವಿದ್ಯಾಭ್ಯಾಸನ ಅವಿವಾಹಿತರಿಗೆ ವಿವಾಹ ಯೋಗ ಭಾಗ್ಯನ ಅಂಜನೆ ಸತ್ಸಂತಾನ ಸೌಭಾಗ್ಯನ ಅಂಚನೆ ಉದ್ಯೋಗ ವ್ಯವಹಾರದ ಉತ್ತರೋತ್ತರ ಅಭಿವೃದ್ಧಿ ಕೀರ್ತಿ ಯಶಸ್ಸನ ಸನ್ಮಂಗಲನ ಪೂರ್ಣ ಆರೋಗ್ಯನ ಪೂರ್ಣಾಯುಷ್ಯನ ಪೂರ್ಣ ಮನಸೋಭೀಷ್ಟನ ಆ ಮಹಾಗಣಪತಿ ದೇವರು ಅನುಗ್ರಹ ಮಲ್ಪಡುವ ಪಂಡದ ದೇವರ ಪ್ರಾರ್ಥನೆ ಮಲ್ತದೆ ಪಳ್ಳೆ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಫಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಗಣನಾಯಕ ಅಗ್ನಿಗೆ ಪಾಡದೆ ನಮಸ್ಕಾರ ಮಲ್ಪಲೆ ಮಹಾಗಣಪತ್ಯಂತರ್ಗತ ವಿಶ್ವಮ್ರವಿಮಾತ್ಮನೇ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಯಾನಿ ಕಾನಿ ಜಪಾಪಾನಿ ಜನ್ಮಾಂತರಕೃತಾನಿ ಚ ತಾನಿ ತಾನಿ ವೃಚ್ಚಂತಿ ಪ್ರದಕ್ಷಿಣ ಪದೇ ಪದೇ ರೀತೆ ದೇವರನ ಬಲಿ ಉಂಡು, ದೇವರನ ಬಲಿ ಉತ್ಸವ ಉಂಡು, 5 ಬುಕ್ಕ ಮಹಾಪೂಜೆ ಆಪುಂಡು. ದೇವರನ ಬಲಿ ಉತ್ಸವ 5 ಬುಕ್ಕ ಮಹಾಪೂಜೆ ಆಪುಂಡು. 5 ಬುಕ್ಕ ಅನ್ನ ಸಂತರ್ಪಣೆ ನಡಪೆರುಂಡು. ದಯಮಲ್ತದು ಸುತ್ತು ಬರ್ಪುನಗಲು ದಯಮಲ್ತದು ಅಂತ ಬರೀಟುಂತಲೆ ದೇವರನ ಬಲಿ ನಡಪೆರುಂಡು. ಗಣಹೋಮದ ಕಲೈನ ಉಲಯ ಉಂತಲೆ ಬಲಿ ನಡಪುಂಡು. ದೇವರ ಬಲಿ ಉತ್ಸವ ನಡೀತದೆ. ದಯವಿಟ್ಟು ಎಲ್ಲ ಭಗವದ್ಭಕ್ತರು ಆದಷ್ಟು ಬದಿಯಲ್ಲಿ ನಿಲ್ಲಿ, ನಡೆಯಲ್ಲಿದ್ದವರು ಬದಿಯಲ್ಲಿ ನಿಂತು ಸಹಕರಿಸಿ. ದೇವರ ಬಲಿ ಉತ್ಸವ ನಡೀಲಿಕ್ಕಿದೆ. ದೇವರ ಬಲಿ ಉತ್ಸವ ನಡೀತದೆ. ನಡೆಯಲ್ಲಿ ನಿಂತವರು ಸ್ವಲ್ಪ ಬದಿಗೆ ನಿಲ್ಲಿ. ಈ ದಿನ ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್.
ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್. ಆದರಣೀಯ ಭಗವದ್ಭಕ್ತರೇ, ಈತೆ ದೇವರ ಬಲಿ ಉತ್ಸವ ನಡೆಸಲು 5 ಮುಕ್ತ ಮಹಾಪೂಜೆ ದಯಮಲ್ತದೆ ಬರಿಟುತ್ತಲೇ ತೋಜುಡು ಕತ್ತಲೆಗೆ ಬಲಿ ಉತ್ಸವ ಉಲೈ ಗುಂತರಾಗಲ ಬರಿಕೊಂತೆ ಬದಿಯಲ್ಲಿ ನಿಲ್ಲಿ, ಒಳಗೆ ನಿಂತವರು ದೇವರ ಬಲಿ ಬರ್ತದೆ. ಒಳಗೆ ನಿಂತವರು ಬದಿಯಲ್ಲಿ ನಿಲ್ಲಿ, ಅಲ್ಲಿ ಇದ್ದವರು ಈಚೆ ಬನ್ನಿ.
ಅದರಲ್ಲಿ ಒಂದುಂಟು.
ದೇವರಿಗೆ ಮಹಾಪೂಜೆ ನೆರವೇರಿದೆ. ಬನ್ನಿ ಉತ್ಸವ ಮುಗಿದಿದೆ, ಈಗ ಮಹಾಪೂಜೆ ಆಗ್ತದೆ. ಮಹಾಪೂಜಾದ ಬಳಿಕ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ನಡೆಯುತ್ತದೆ. ಇದೇ ರೀತಿ ರಾತ್ರಿ ಸಹ ದೇವರ ಉತ್ಸವ ನಡೆಯಲಿದೆ. ಭಗವದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ದೇವತಾ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ದೇವರಿಗೆ ಮಹಾಪೂಜೆ ನೆರವೇರಿಸಿದೆ. ಇನ್ನು ಮಹಾಪೂಜೆ ನೆರವೇರಲಿದೆ. ಮಹಾಪೂಜಾದ ಬಳಿಕ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ನಡೆಯುತ್ತದೆ. ಈ ವೇದಿಕೆಯಲ್ಲಿ ಕೀರ್ತಿಶೇಷ ಚಿದಾನಂದ ಕಾಮತ್ ಕಾಸರಗೋಡು ಇವರ ಸಾಂಸ್ಕೃತಿಕ ಕಲಾ ಕೇಂದ್ರ ಡಿಂಡಿಮ ಕಲಾವಿದರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ನಿಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆಧಾರದ ಆತ್ಮೀಯ ಕರೆಯುವುದು.
ಎಲ್ಲ ಭಾಗದ ಭಕ್ತರು ಇಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಬೇಕಾದಷ್ಟು ಸ್ಥಳಾವಕಾಶ ಇದೆ. ದಯವಿಟ್ಟು ಬಂದು ಕೂತ್ಕೊಳ್ಳಿ. ದಯವಿಟ್ಟು ರೆಡಿ ಮಾಡ್ತೀವಿ. ಆತ್ಮೀಯ ಭಕ್ತಾಭಿಮಾನಿಗಳೇ, 67ನೇ ಸಾರ್ವಜನಿಕ ಶ್ರೀ ಮಹಾಗಣೇಶೋತ್ಸವದ ಕೊನೆಯ ದಿವಸದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಇದೀಗ ಕೆಲವೇ ಕ್ಷಣಗಳಲ್ಲಿ ಕೀರ್ತಿಶೇಷ ಚಿದಾನಂದ ಕಾಮತ್ ಕಾಸರಗೋಡ್ ಅವರ ಬಾರಿಸು ಕನ್ನಡ ಡಿಂಡಿಮ ತಂಡದವರಿಂದ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮ ಜರುಗಲಿಕ್ಕಿದೆ. ಕಾರ್ಯಕ್ರಮಕ್ಕೆ ಎಲ್ಲ ಸದ್ಭಕ್ತ ಬಾಂಧವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸಾರ್ವಜನಿಕ ಶ್ರೀ ಮಹಾಗಣೇಶೋತ್ಸವದ
ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಲವಾರು ವರ್ಷಗಳಿಂದ ನಿರ್ವಹಿಸಿಕೊಂಡು ಬಂದಿರುವ ಕಾಸರಗೋಡು ಚಿದಾನಂದ ಕಾಮತ್ ಅವರು 2017ರಂದು ದೈವಾಧೀನರಾಗಿರುತ್ತಾರೆ. ಅವರು ಕಟ್ಟಿರುವಂಥ ಬಾರಿಸು ಕನ್ನಡ ಇಂಡಿಮದ ತಂಡದ ಪ್ರತಿಭೆಗಳು ಈಗಾಗಲೇ ದೇಶ ವಿದೇಶಗಳು ತಮ್ಮ ಪ್ರತಿಭೆಯನ್ನು ಪ್ರಕಟಿಸಿದ್ದಾರೆ. ಹಲವಾರು ಮಕ್ಕಳಿಗೆ ವೇದಿಕೆಯನ್ನು ಕಲ್ಪಿಸಿರುವಂಥ ಶ್ರೀ ಚಿದಾನಂದ ಕಾಮತ್ ಕಾಸರಗೋಡು ಅವರು ಮಕ್ಕಳ ಪ್ರತಿಭೆಗಳಿಗೆ, ಎಲೆಮರೆಯ ಕಾಯಿಗಳಿಗೆ ಅಪೂರ್ವ ವೇದಿಕೆಯನ್ನು ಒದಗಿಸಿದ ಮಹಾನುಭಾವರು. ಅವರನ್ನು ಸ್ಮರಿಸಿಕೊಳ್ಳುತ್ತಾ ಇಂದಿನ ಕಾರ್ಯಕ್ರಮ ಆರಂಭಿಸ್ತಾ ಇದ್ದೇವೆ. ಇಂದಿನ ಪ್ರಥಮ ಕಾರ್ಯಕ್ರಮವನ್ನು ಶ್ರೀ ನವೀನ್ ಐತಾಳ್ ಅವರ ಭಕ್ತಿಗೀತೆಯೊಂದಿಗೆ ಆರಂಭಿಸ್ತಾ ಇದ್ದೇವೆ. हरि ओम हरि ओम हरि ओम हरि ओम हरि ओम हरि ओम हरि ओम. ಇನ್ನು ಕೆಲವು ನಿಮಿಷದಲ್ಲಿ ಅನ್ನ ಸಂತರ್ಪಣೆ ನಡೀತದೆ. ಮುಳಿಯಾ ಜುವೆಲ್ಸ್ ನಲ್ಲಿ ಮನಸೂರೆಗೊಳ್ಳುವ ಡೈಮಂಡ್ ಫೆಸ್ಟ್ ಇದೆ ಆಗಸ್ಟ್ 30ರಿಂದ ಸೆಪ್ಟೆಂಬರ್ 26ರವರೆಗೆ. ಡೈಮಂಡ್ ಆಭರಣಗಳು 5,000 ರೂಪಾಯಿಯಿಂದ ಪ್ರಾರಂಭ. ಇನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಿ. ಪ್ರತಿಯೊಂದು ಸಮಾರಂಭದ ಸಂಭ್ರಮದಲ್ಲೂ ಮಿನುಗುವ ತಾರೆಯಾಗಿ ಮುಳಿಯಾ ಡೈಮಂಡ್ ಆಭರಣಗಳೊಂದಿಗೆ. ಮೈ ಫಸ್ಟ್ ಡೈಮಂಡ್ ಮುಳಿಯಾದಲ್ಲಿ. ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. समाश्रयामि सततम् रत्नवचनगीयमान निजचरित्रवैभवम् तुमुलयेश शेखरं प्रणवमयस्वरूपिणम् शिवसुतं वे भवदमखिल भुवन मंगलप्रदम् आ
ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಸಿದ್ಧಿ ಬುದ್ಧಿ ಗೆದ್ದ ಗಣಪ ಲಂಬೋಧರನೇ ವಿದ್ಯೆಗೆ ಅಧಿಪತಿ ನೀನೆ ಹೇ ಗಜಮುಖನೇ ಸಿದ್ಧಿ ಬುದ್ಧಿ ಗೆದ್ದ ಗಣಪ ಲಂಬೋಧರನೇ ವಿದ್ಯೆಗೆ ಅಧಿಪತಿ ನೀನೆ ಹೇ ಗಜಮುಖನೇ ತುಂಬುರು ನಾರದ ವಂದಿತ ವಿಘ್ನನಾಶನೇ ತುಂಬುರು ನಾರದ ವಂದಿತ ವಿಘ್ನನಾಶನೇ ಹೇರಂಬ ಗಣಪತಿಯೇ ನಿನಗೆ ವಂದನೆ ಹೇರಂಬ ಗಣಪತಿಯೇ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಸೂಕ್ಷ್ಮ ನೇತ್ರ ಏಕದಂತ ಶೂರ್ಪಕರ್ಣನೆ ಢಮರುಗ ಹಸ್ತ ಸುಪುತ್ರ ಮುಕ್ತಿದಾತನೆ ಸೂಕ್ಷ್ಮ ನೇತ್ರ ಏಕದಂತ ಶೂರ್ಪಕರ್ಣನೆ ಢಮರುಗ ಹಸ್ತ ಸುಪುತ್ರ ಮುಕ್ತಿದಾತನೆ ಕಶ್ಯಪಾದಿ ಮೌನಿ ಹೃದಯ ಕಮಲವಾಸನೆ ಕಶ್ಯಪಾದಿ ಮೌನಿ ಹೃದಯ ಕಮಲವಾಸನೆ ಆನಂದ ಗಣಪತಿಯೇ ನಿನಗೆ ವಂದನೆ ಆನಂದ ಗಣಪತಿಯೇ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಧನ್ಯವಾದಗಳು. ಆದರಣೀಯ ಭಗವದ್ಭಕ್ತರೇ, ದೇವತಾ ಸಮಿತಿ ವತಿಯಿಂದ ನಡೆಸಿಕೊಂಡು ಬರುತ್ತಿರುವಂತಹ 67ನೇ ವರ್ಷದ ಗಣೇಶೋತ್ಸವ ಕೊನೆಯ ದಿನ ಇವತ್ತು. ಈ ಕೊನೆಯ ದಿನದ ಗಣಹೋಮ ಮಹಾಪೂಜೆ ನೆರವೇರಿದೆ. ಈಗ ಅನ್ನ ಸಂತರ್ಪಣೆ ನಡೀತಾ ಇದೆ. ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ದಯವಿಟ್ಟು ತಾವು ಗಮನದಲ್ಲಿ ಇಟ್ಟುಕೊಂಡು ಈ ದೇವತಾ ಸಮಿತಿ ವತಿಯಿಂದ ನಡೆಸಿಕೊಂಡು ಬರುತ್ತಿರುವಂಥ ಈ ಕಾರ್ಯಕ್ರಮದಲ್ಲಿ ಈ ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಳ್ಳಬೇಕು. ಸಾಯಂಕಾಲ 6 ಗಂಟೆಗೆ ಭೂತಗಳ ನೇಮ ನಡೀತದೆ. ರಕ್ತೇಶ್ವರಿ ಮತ್ತು ಬಂಜೂರ್ಲಿ ನೇಮ ನಡೆಯಲಿಕೊಂಡು ಬಳಿಕ ತಾಲೀಮು ಇನ್ನಿತರ ಟ್ಯಾಬ್ಲಗಳು ಡಿಜೆಯೊಂದಿಗೆ ವಿಜೃಂಭಣೆಯಿಂದ ಈ ಕಿಲ್ಲೆ ಮೈದಾನದಿಂದ ಗಣೇಶನ ಈ ಭವ್ಯ ಮೆರವಣಿಗೆ ಹೊರಡಲಿದೆ. ಇದೀಗ ವೇದಿಕೆಯಲ್ಲಿ ಆರಾಧನಾ ತಂಡದವರಿಂದ ಗಣಪತಿ ಸ್ತುತಿ ನೃತ್ಯ. ಮೊದಲ ಬಾರಿಗೆ ಒಂದು ಪ್ರಯತ್ನವನ್ನು ಮಾಡುತ್ತಿರುವಂಥ ಆರಾಧನಾ ತಂಡಕ್ಕೆ ವಿಶೇಷ ಸ್ವಾಗತವನ್ನು ಬಯಸುತ್ತೆ. ತಂಡದಲ್ಲಿ ಶ್ರೀಮತಿ ಪೂರ್ಣಿಮಾ, ಶ್ರೀಮತಿ ವಸಂತಲಕ್ಷ್ಮಿ, ಶ್ರೀಮತಿ ಸಂಧ್ಯಾ ಸಾಯ, ಶ್ರೀಮತಿ ಕವಿತಾ ಕೊಳತ್ತಾಯ, ಶ್ರೀಮತಿ ಪರಮೇಶ್ವರಿ ಪ್ರಸಾದ್, ಶ್ರೀಮತಿ ಮನೋರಮ ಹಾಗೂ ರಜತಾ ಗಿರೀಶ್ ಅವರು ಭಾಗವಹಿಸಲಿಕ್ಕಿದ್ದಾರೆ. ತಂಡಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.
करातमोदकं सदा विमुक्तिसाधकं कलाधरावतंसकं विलासि लोकरक्षकं मुदा करातमोदकं सदा विमुक्तिसाधकं कलाधरावतंसकं विलासि लोकरक्षकम् अनायकैकनायकं विनाशिते भदैत्यकं नदाशुभाशुनाशकं नमामि तं विनायकम् अनायकैकनायकं विनाशिते भदैत्यकं नताशुभाशुनाशकं नमामि तं विनायकम् नमामि तं विनायकम् न तेतरातिभीकरं न मोदितार्कभास्वरं न मत्सुरारिनिर्जरं न ताधिकापदुद्धरं न तेतरातिभीकरं न मोदितार्कभास्वरं न मत्सुरारिनिर्जरं न ताधिकापदुद्धरं सुरेश्वरं निधीश्वरं गजेश्वरं गणेश्वरं महेश्वरं तमाश्रये परात्परं निरन्तरम् सुरेश्वरं निधीश्वरं गजेश्वरं गणेश्वरं महेश्वरं तमाश्रये परात्परं निरन्तरम् परात्परं निरन्तरम् पञ्चरत्नमादरेण योन्मनं प्रजल्पति प्रभातके हृदि स्मरं गणेश्वरं महागणेश पञ्चरत्नमादरेण योन्मनं प्रजल्पति प्रभातके हृदि स्मरं गणेश्वरं अरोगतामदोषतां सुसाहितीं सुपुत्रतां समाहितायुरष्टभूतिमभ्युपैति सोचिरा रोगतामदोषतां सुसाहितीं सुपुत्रतां समाहितायुरष्टभूतिमभ्युपैति सोचिरा अभ्युपैति सोचिरा ವಂದನೆಗಳು. ಮುಂದಿನ ಕಾರ್ಯಕ್ರಮ ಸ್ಮೃತಿ ಪಲ್ಲತ್ತಾರರಿಂದ ಒಂದು ಹಾಡು. ತ್ರಿವೇಣಿ ಹಾಗೂ ಪ್ರವೀಣ್ ಪಲ್ಲತ್ತಾರ್ ಅವರ ಸುಪುತ್ರಿ ದರ್ಭತರ್ಕದಲ್ಲಿ 8ನೇ ತರಗತಿಯ ವಿದ್ಯಾರ್ಥಿಯಾಗಿದ್ದು, ಪ್ರಾಥಮಿಕ ಶಾಲೆ ದರ್ಭತರ್ಕದಲ್ಲಿ 8ನೇ ತರಗತಿ ವಿದ್ಯಾರ್ಥಿನಿಯಾಗಿದ್ದು ಜಿ ಕನ್ನಡ ಕಾರ್ಯಕ್ರಮವನ್ನು ಕೂಡ ಕೊಟ್ಟಿರುತ್ತಾರೆ. ಅನೇಕ ಹಾಡುಗಳನ್ನು ವಿವಿಧ ವೇದಿಕೆಯಲ್ಲಿ ಹಾಡಿರುವಂತ ಈ ಪ್ರತಿಭೆಗೆ ಈ ವೇದಿಕೆಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈಗ ವೇದಿಕೆಯಲ್ಲಿ ಸ್ಮೃತಿ ಪಲ್ಲತ್ತಾರು. ಆದರಣೀಯ ಭಗವದ್ಭಕ್ತರೇ, ಅನ್ನ ಸಂತರ್ಪಣೆ ನಡೀತಾ ಉಂಟು. ದಯವಿಟ್ಟು ಊಟ ಮಾಡುವವರ ಗಮನಕ್ಕೆ, ಎಲ್ಲಿ ಸೀಟ್ ಉಂಟಲ್ಲಿ ಕೂತ್ಕೊಳ್ಳಿ, ಕೂತ್ಕೊಂಡವರು ಊಟಕ್ಕೆ ಹೋಗಿ.
జోడునంద దీప వెలిగించి ఆ చాలు పర్పుంజ గరడి రమజలు ತುಳುನಾಡ ಮಣ್ಣ ಕಣಿಕ ಪುರುಷರು ಕೋಟಿ ಜನ ಎರುವುದಿತಿ ಜಲ ಪುಣ್ಯದರು ಪಂಪೆ ಬಿರುವೆರೆ ಪರ್ಯಾಲೆ ಗೆಜ್ಜೆ ಕತ್ತಿಡೆ ಅಭಯವನ ಗಟ್ಟಿ ಮಟ್ಟು ರಟ್ಟೆ ಬಾಲತ ವೀರರೆ ಕಟ್ಟಿನೆ ಮೊದಾಯನ ಮಣಿಗಂಟೆ ಆರತಿ ಒದಗಾಲಿ ಕೀರುತಿ ಕೈಟೊಂಜಿ ಸತ್ಯೋದ ಬಿರುಪಗರಿ ಪುಣ್ಯ ಜನ ಮನ್ನ ಕುಮ್ಮೆನ ಗಂಧೋದ ಪುಲ್ಪ ಸಿಂಗಾರದ ಪೊಲ್ಲೈಸಿರಿ ದೇಯಿ ಬೈದೆ ದಿನ ಕಿಲರೆಡು ದಿತಿಯ ಮರು ಬೊಳ್ಳಿಲು ಸತ್ಯ ಧರ್ಮ ಮೆರೆಪಿ ಪುಣ್ಯ ಕಲನೆ ರಾಮ ಜಾಲು ದೇಯಿ ಬೈದೆ ದಿನ ಕಿಲರೆಡು ದಿತಿಯ ಮರು ಬೊಳ್ಳಿಲು ಸತ್ಯ ಧರ್ಮ ಮೆರೆಪಿ ಪುಣ್ಯ ಕಲನೆ ರಾಮ ಜಾಲು ಡೆನ್ನನ ಸಂಧಿ ಪರ್ದನಾನೆ ಮಾಯನ ತೆಂಬರ ಸ್ವರ ಅಬ್ಬರ ಗರಡಿ ಜತ್ತಿನ ಸತ್ಯ ಬಿರುವೆರು ಮಡಿಚಿತ್ತ ಮಲ್ತಿನ ಭಕ್ತಿದ ಅರಿಕೆಗು ಒಂಜಿರೆ ಗಂದುಡು ಮಾಯೋಡೆ ಕಾತ ಗುಂಡೋಡು ಪುಲ್ಪೋದ ಸಿಂಗಾರ ಆಯ್ತಾ ಭಕ್ತಿದ ಸಾಲೆಡ ಮನಸರೆ ಸುಗಿತ ಒಂಜಪ್ಪೆ ಒಂಜಿಡು ಪುಟ್ಟಿನ ಮೆಗ್ಗೆರ್ಲೆ ದಾರುಗು ಸಂತೋಷಗೆ ಧರ್ಮೋಗು ತಿಗಲೆಡೆ ಸಾದಿ ತುಷ್ಪಾಯಿ ಜೋಡು ನಂದಲಗೆ ದೇಯಿ ಬೈದೆ ದಿನ ಕಿಲರೆಡು ದಿತಿಯ ಮರು ಬೊಳ್ಳಿಲು ಸತ್ಯ ಧರ್ಮ ಮೆರೆಪಿ ಪುಣ್ಯ ಕಲನೆ ರಾಮ ಜಾಲು ದೇಯಿ ಬೈದೆ ದಿನ ಕಿಲರೆಡು ದಿತಿಯ ಮರು ಬೊಳ್ಳಿಲು ಸತ್ಯ ಧರ್ಮ ಮೆರೆಪಿ ಪುಣ್ಯ ಕಲನೆ ರಾಮ ಜಾಲು ಬೆಮ್ಮೆರೆ ನಗ ಬೆಮ್ಮೆರೆ ಕೈ ಜೋಡುದು ನಮ್ಮೊಂದು ಬತ್ತರ ನಂದಳ ಜೋಡು ನಂದಳ ಮೂಲು ಭಕ್ತಿಗೂ ಬೆಳಗಿಂಡು ಒಲ್ಮೇಲ ಪತ್ತರೆ ಸುಗಿಪುಂಡು ಬೆಮ್ಮೆರೆ ಜಾಲೆಡು ಕೈರಡ್ಡು ಮುಗಿಯೊಂದು ಅಡ್ಡ ಬುರುಂಡೆ ರಾಮ ಜಾಲ ಕಲತ ಬೆಮ್ಮೆರಿರ್ವೆಲ್ಲ ಸಂದೈತ ನಿಕ್ಲೆಗು ಭಕ್ತಿ ಅಚ್ಚಾರ ಎನ್ನಡೆನ ಸಂಧಿ ಪರ್ದನಾನೆ ಮಾಯನ ಬಿರುಪಗರಿ ಪತ್ತದು ಸತ್ಯೋಪಸರಿನ ಕೋಟಿ ಚೆನ್ನೈರು ದೇಯಿ ಬೈದೆ ದಿನ ಕಿಲರೆಡು ದಿತಿಯ ಮರು ಬೊಳ್ಳಿಲು ಸತ್ಯ ಧರ್ಮ ಮೆರೆಪಿ ಪುಣ್ಯ ಕಲನೆ ರಾಮ ಜಾಲು ದೇಯಿ ಬೈದೆ ದಿನ ಕಿಲರೆಡು ದಿತಿಯ ಮರು ಬೊಳ್ಳಿಲು ಸತ್ಯ ಧರ್ಮ ಮೆರೆಪಿ ಪುಣ್ಯ ಕಲನೆ ರಾಮ ಜಾಲು ಜೋಡು ನಂದ ದೀಪ ಬೆಳಗಿಂಚಿಯ ಜಲು ಪರ್ಪುಂಜ ಗರಡಿ ರಾಮ ಜಲು ತುಳುನಾಡ ಮಣ್ಣ ಕಣಿಕ ಪುರುಷರು ಕೋಟಿ ಜನ ಏರು ಉದಿತಿ ಜಲು ಕಿನ್ಯದರು ಪಂಪೆ ಬಿರುವೆರೆ ಪಲ್ಯಾಲೆ ಗೆಜ್ಜೆ ಕತ್ತಿಡೆ ಅಭಯೋನ ಗಟ್ಟಿ ಮಟ್ಟು ರೆಟ್ಟೆ ಬಲತ ವೀರರೆ ಕಟ್ಟಿನೆ ಮೊದಾಯನ ಥ್ಯಾಂಕ್ ಯು. ಆದರಣೀಯ ಭಗವದ್ಭಕ್ತರೇ, ದೇವತಾ ಸಮಿತಿ ವತಿಯಿಂದ ನಡೆಸ್ಕೊಂಡು ಬರುತ್ತಿರುವಂಥ 67ನೇ ವರ್ಷದ ಗಣೇಶೋತ್ಸವ ಇದು. ಈ ಗಣೇಶೋತ್ಸವದಲ್ಲಿ ಈಗ ತಾನೇ ದೇವರಿಗೆ ಗಣಹೋಮ, ಮಹಾಪೂಜೆ, ಬಲಿ ಉತ್ಸವ ಎಲ್ಲ ನಡೆದಿದೆ. ಈಗ ಅನ್ನ ಸಂತರ್ಪಣೆ ನಡೀತಾ ಉಂಟು. ಎಲ್ಲ ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಸಾಯಂಕಾಲ 6 ಗಂಟೆಗೆ ಸರಿಯಾಗಿ ಭೂತಗಳ ನೇಮ, ರಕ್ತೇಶ್ವರಿ ಪಂಜುರ್ಲೆ ನೇಮ ನಡೀತದೆ. ಸುಡುಮದ್ದಿನ ಪ್ರದರ್ಶನ ಇದೆ, ತಾಲೀಮಿದೆ, ಇನ್ನಿತರ ಟ್ಯಾಬ್ಲೋಗಳು ನಡೀಲಿಕ್ಕಿದೆ. ಅದೇ ರೀತಿ ನೆಲ್ಲಿಕಟ್ಟೆ ಮಿತ್ರಮಂಡಲದ ವತಿಯಿಂದ 26 ವರ್ಷಗಳಿಂದ ಶ್ರೀ ದೇವರಿಗೆ ಅತಿ ದೊಡ್ಡ ಮಾಲೆಯನ್ನು DJ ಮೂಲಕ ಇನ್ನಿತರ ಮೆರವಣಿಗೆ ಮೂಲಕ ತಂದು ಒಪ್ಪಿಸಲಿಕ್ಕಿದ್ದಾರೆ. ಬಳಿಕ ಶ್ರೀ ಮಹಾಗಣಪತಿ ದೇವರ ಪೂಜೆ ಆಗಿ ಈ ಕಿಲ್ಲೆ ಮೈದಾನದಿಂದ ಮಹಾಗಣಪತಿ ಹೊರಡಲಿದ್ದಾರೆ. ಈ ಮಹಾಗಣಪತಿ ರಥವು ಕಿಲ್ಲೆ ಮೈದಾನದಿಂದ ಹೊರಟು ಕೋರ್ಟ್ ರೋಡ್ ಆಗಿ ಮುಖ್ಯ ರಸ್ತೆಗೆ ತೆರಳಿ ದರ್ಬೆಗೆ ತೆರಳಿ, ದರ್ಬೆಯಿಂದ ಪರ್ಲಡ್ಕಕ್ಕಾಗಿ, ಪರ್ಲಡ್ಕದಿಂದ ಚೇತನ ಹಾಸ್ಪಿಟ್ಲಿನ ಬಳಿಯಿಂದಾಗಿ, ರಾಧಾಕೃಷ್ಣ ಮಂದಿರದ ಬಳಿಯಿಂದಾಗಿ ಮುಖ್ಯ ರಸ್ತೆಗೆ ತೆರಳಿ ಕಲ್ಲೆಗದಲ್ಲಿರುವಂಥ ಬಾವಿಯಲ್ಲಿ ದೇವರ ವಿಸರ್ಜನೆ ನಡೀಲಿಕ್ಕಿದೆ. ಸತತ 7 ದಿವಸ ಕಾಲ ಪೂಜಿಸಲ್ಪಟ್ಟಂಥ ಶ್ರೀ ಮಹಾಗಣಪತಿ ದೇವರ ಭವ್ಯ ಮೆರವಣಿಗೆ ಈ ದಿನ
ನಡೀಲಿಕ್ಕಿದೆ. ನಿಮ್ಮ ಸಹನೆ ಸಹಕಾರದೊಂದಿಗೆ ನಡೆಸ್ಕೊಂಡು ಬರ್ತಾ ಇದ್ದೇವೆ 67ನೇ ವರ್ಷದ ಗಣೇಶೋತ್ಸವ. ಎಲ್ಲರೂ ತಾವು ಸಹಭಾಗಿಗಳಾಗಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಸಾಯಂಕಾಲ ನಡೆಯುವಂಥ ಕಾರ್ಯಕ್ರಮದಲ್ಲೂ ಈ ದೇವತಾ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಈಗ ಡಿಂಡಿಮದ ಕಾರ್ಯಕ್ರಮ ನಡೀತಾ ಇದೆ. ಇದೀಗ ವೇದಿಕೆಯಲ್ಲಿ ಸ್ವಸ್ತಿ ಮತ್ತು ಅಭಿಜ್ಞಾ ಕೃಷ್ಣ ಅವರಿಂದ ಒಂದು ನೃತ್ಯ ಬಾಲ ಪ್ರತಿಭೆಗಳಿಗೆ ಆತ್ಮೀಯ ಸ್ವಾಗತ ಬಯಸ್ತಾ ಇದ್ದೇವೆ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟರೇನು, ಆ ದೈವದ ಮೇನೆ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ನಾಟ್ಯ ಅನ್ನೋದು ನಾದಾಂತರಂಗ ತಾನೆ, ನಾದ ಅನ್ನೋದು ಭಾವಾಂತರಂಗನೇ. ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಗುಂಚಾರತಿ. ಪ್ರತಿಯೊಂದರಲ್ಲೂ ಅವನಾಣತಿ, ಒಲವಿಂದ ತಾನೇ ಸುಖ ಸಮ್ಮತಿ. ಈ ಲೋಕವೇ ರಂಗಭೂಮಿ, ತಂತಾನೆ ನಡೆಯುತ್ತೆ ಸ್ವಾಮಿ. ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ಹೇ ಶಾರದೆ ದಯ ಪಾಲಿಸು. ಹೇ ಶಾರದೆ ಆದರಣೀಯ ಭಗವದ್ಭಕ್ತರೇ, ಇಲ್ಲಿ ಅನ್ನ ಸಂತರ್ಪಣೆ ನಡೀತಾ ಉಂಟು. ಎಲ್ಲರೂ ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಳ್ಬೇಕು. ಅದೇ ರೀತಿ ಸುಮಾರು ಐಟಮ್ಸ್ ಇದೆ. ಪಲ್ಯ ಇದೆ, ಗಸಿ ಇದೆ, ಉಪ್ಪಿನಕಾಯಿ ಇದೆ, ಹುಳಿ ಪದಾರ್ಥ ಇದೆ, ಸಾಂಬಾರಿದೆ, ಸಾರು ಇದೆ, ಪಾಯಸ ಇದೆ. ಪಾಯಸಿನೊಟ್ಟಿಗೆ ಲಾಡಿನ ಹುಡಿ ಇದೆ. ಎಲ್ಲರೂ ಇದನ್ನು ಪ್ರತಿಯೊಬ್ಬರು ಸ್ವೀಕರಿಸಬೇಕು. ದೇವರ ನೈವೇದ್ಯದ ಪ್ರಸಾದ ಇದು. ದೇವರ ನೈವೇದ್ಯದ ಪ್ರಸಾದವನ್ನು ತಾವೆಲ್ಲರೂ ಸ್ವೀಕರಿಸಬೇಕು. ಯಾರು ಗಡಿಬಿಡಿ ಮಾಡಬೇಡಿ. ಎಲ್ಲರಿಗೂ ಅನ್ನ ಸಂತರ್ಪಣೆ ಇದೆ. ತಾವು ಊಟ ಮಾಡಿದ ತಟ್ಟೆಯನ್ನು ಶುಭ್ರವಾಗಿ ತೊಳೆಯುವಂಥದ್ದು. ತಾವು ಊಟ ಮಾಡಿದ ತಟ್ಟೆಯನ್ನು ನೀರಿನ ವ್ಯವಸ್ಥೆ ಇದೆ. ಬೇಕಾದಷ್ಟು ಕೈ ತೊಳೆಯುವಲ್ಲಿ ನೀರು ನಡೀತಾ ಉಂಟು.
ತಾವು ಊಟ ಮಾಡಿದ ತಟ್ಟೆಯನ್ನು ಮೇಲ್ಭಾಗ ಮತ್ತು ಅಡಿಭಾಗವನ್ನು ಶುಭ್ರವಾಗಿ ತೊಳೆಯಿರಿ. ಇನ್ನೊಬ್ರು ಊಟ ಮಾಡಲಿಕ್ಕಿದೆ, ಆದ ಕಾರಣ ತಾವು ಅದನ್ನು ಶುಭ್ರವಾಗಿ ತೊಳೆಯುವಂಥದ್ದು. ಈ ವೇದಿಕೆಯಲ್ಲಿ ಕೀರ್ತಿಶೇಷ ಚಿದಾನಂದ ಕಾಮತ್ ಅವರು ಹಲವಾರು ವರ್ಷ ಕಾರ್ಯಕ್ರಮ ನಿರ್ವಹಿಸಿದ್ದಾರೆ. ಅವರ ಪ್ರತಿಭೆಗಳಿಗೆ ಕೂಡ ಪ್ರತಿಭೆಗೆ ಕೂಡ ಅವಕಾಶ ಮಾಡಿಕೊಡಲಾಗಿದೆ. ಇದೀಗ ನಮ್ಮ ಜೊತೆ ಉಪಸ್ಥಿತರಿರುವಂತ ಅವರ ಪತ್ನಿ ಅನಿತಾ ಚಿದಾನಂದ ಕಾಮತ್ ಅವರು ದಯವಿಟ್ಟು ವೇದಿಕೆ ಬರಬೇಕು. ಅದೇ ರೀತಿಯಲ್ಲಿ ಸಾಂಸ್ಕೃತಿಕ ಕಲಾ ಕೇಂದ್ರದ ಅಧ್ಯಕ್ಷೆ ಪಾರ್ವತಿ ವಸಂತಿ ಐತಾಳ್ ಅವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದೆ ವೇದಿಕೆಯಲ್ಲಿ ಅಶೋಕ್ ಆಚಾರ್ಯ ಅವರಿಂದ ಒಂದು ಅದ್ಭುತವಾದ ಹಾಡು. ಪುತ್ತೂರಿನ ಪ್ರತಿಭೆ ಅಶೋಕ್ ಆಚಾರ್ಯ ಈಗಾಗಲೇ ಮಲೇಷ್ಯಾ, ಸಿಂಗಾಪುರ ಸೇರಿದಂತೆ ವಿವಿಧ ವಿದೇಶ ದೇಶಗಳಲ್ಲಿ ಕೂಡ ತಮ್ಮ ಹಾಡಿನ ಝಲಕ ನೀಡಿದವರು. ಇದೇ हे गजवदना गौरी नंदना, हे गजवदना गौरी नंदना, रक्षा करो सबकी। हे गजवदना गौरी नंदना, रक्षा करो सबकी। मंगलमय हो जीवन सारा, मंगलमय हो जीवन सारा, दार बहे सुख की। हे गजवदना गौरी नंदना, हे गजवदना गौरी नंदना। रिद्धि सिद्धि के दाता तुम हो, विद्या के स्वामी। विघ्न विनाशक एक दंत हूँ, तुम अंतर्यामी। रिद्धि सिद्धि के दाता तुम हो, विद्या के स्वामी। विघ्न विनाशक एक दंत हूँ,
तुम अंतर्यामी चिंतामणि का कर जो चिंतन चिंतामणि का कर जो चिंतन चिंत हरो उसकी मंगलमय हो जीवन सारा मंगलमय हो जीवन सारा धार बहे सुख की हे गजवदना गौरी नंदना हे गजवदना गौरी नंदना विश्वविधाता विश्वविनायक जग के पालनहारे नाद ब्रह्म के तुमने माता सुरगण तुम परवारे विश्वविधाता विश्वविनायक जग के पालनहारे नाद ब्रह्म के तुमने माता सुरगण तुम परवारे तुम ही प्रेरणा तुम ही चेतना तुम ही प्रेरणा तुम ही चेतना आस है दर्शन की मंगलमय हो जीवन सारा मंगलमय हो जीवन सारा धार बहे सुख की हे गजवदना गौरी नंदना हे गजवदना गौरी नंदना जय गजानन गौरी नंदन श्री गजानन जय गजानन गौरी नंदन श्री गजानन गणपति बप्पा तव शरणं जय अष्टविनायक तव शरणं जय गजानन गौरी नंदन श्री गजानन जय गजानन गौरी नंदन श्री गजानन सिद्धि विनायक तव शरणं जय वरद विनायक तव शरणं जय गजानन गौरी नंदन श्री गजानन जय गजानन गौरी नंदन श्री गजानन जय शिवनंदन तव शरणं जय पार्वती नंदन तव शरणं जय गजानन गौरी नंदन श्री गजानन जय गजानन गौरी नंदन श्री गजानन वक्रतुंडाय तव शरणं जय लंबोदराय तव शरणं जय गजानन गौरी नंदन श्री गजानन जय गजानन गौरी नंदन श्री गजानन मंगलदाता तव शरणं जय मंगलदाता तव शरणं जय गजानन गौरी नंदन श्री गजानन जय गजानन गौरी नंदन श्री गजानन ओम
जय गजानन गौरी नंदन श्री गजानन जय गजानन गौरी नंदन श्री गजानन जय गजानन गौरी नंदन श्री गजानन. ಆದರಣೀಯ ಭಗವದ್ಭಕ್ತರೇ, ನೋಡಿ ಅಲ್ಲಿ ಬಡಿಸ್ತಾ ಇದ್ದಾರೆ, ಅಲ್ಲಿ ಲೈನಲ್ಲಿ ನಿಲ್ತಾ ಇದ್ದಾರೆ, ಆಚೆ ಹೋಗ್ಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ಇದ್ದಲ್ಲಿ ಸೀಟ್ ಇದ್ದಲ್ಲಿ ಕೂತ್ಕೊಳ್ಳಿ, ಇಲ್ಲದಿದ್ದರೆ ಬದಿಯಲ್ಲಿ ನಿಂತು ಊಟ ಮಾಡಿ. ಬಾಕಿಯವರಿಗೆ ಸಹ ಊಟ ಮಾಡಲಿಕ್ಕಿದೆ. ನೀವು ನಡುವಿನಲ್ಲಿ ನಿಂತರೆ ಯಾರಿಗೂ ಬಡಿಸ್ಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ತಾವು ಗಮನದಲ್ಲಿ ಇಟ್ಟುಕೊಳ್ಳಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ನಡೆಸ್ಕೊಂಡು ಬರ್ತಾ ಇದೆ. ಇದು 67ನೇ ವರ್ಷ. ನೋಡಿ, ಬೇಕಾದಷ್ಟು ಪಾಯಸ, ಬೇಕಾದಷ್ಟು ಅನ್ನ, ಬೇಕಾದಷ್ಟು ತೆಕೊಳ್ಳಿ. ಒಳ್ಳೆಯದ ತಾನೇ ಊಟ ಮಾಡಿ, ಬೇಕಾದಷ್ಟು ತಗೊಳ್ಳಿ, ವೇಸ್ಟ್ ಮಾಡಬೇಡಿ. ದೇವರ ಪ್ರಸಾದ ಇದು, ದೇವರ ನೈವೇದ್ಯದ ಪ್ರಸಾದ. ಇದು ಕೊನೆಯ ದಿನ. ಮುಂದೆ ನೃತ್ಯ ಕಾರ್ಯಕ್ರಮ ಮುಂದುವರಿತಾ ಇದೆ. ಆರಾಧನಾ ತಂಡದಿಂದ ಇನ್ನೊಂದು ನೃತ್ಯ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ 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 ಲಕ್ಷ್ಮೀ ಬಾರಮ್ಮ. ಹೆಜ್ಜೆ ಮೇಲೊಂದೆಜ್ಜೆಯ ನಿಕ್ಕುತ್ತ ಗೆಜ್ಜೆಯ ಕಾಲಿನ ನಾದವ ತೋರುದ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಹೆಜ್ಜೆ ಮೇಲೊಂದೆಜ್ಜೆಯ ನಿಕ್ಕುತ್ತ ಗೆಜ್ಜೆಯ ಕಾಲಿನ ನಾದವ ತೋರುದ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಕನಕವೃಷ್ಟಿ ಕರೆಯುತ್ತ ಬಾರೆ ಮನಕೆ ಮಾನವ ಸಿದ್ಧಿಯ ತೋರೆ, ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ.
ಭಕ್ತರ ಮನೆಯೊಳು ನಿತ್ಯ ಸುಮಂಗಲ ನಿತ್ಯ ಮಹೋತ್ಸವ ಸತ್ಯ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಗಲದೆ ಭಕ್ತರ ಮನೆಯೊಳು ನಿತ್ಯ ಸುಮಂಗಲ ನಿತ್ಯ ಮಹೋತ್ಸವ ಸತ್ಯ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯಾದಿರುವುತ ಬಾರೆ ಕುಂಕುಮಾಂಕಿತೆ ಪಲ್ಕಜಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯಾದಿರುವುತ ಬಾರೆ ಕುಂಕುಮಾಂಕಿತೆ ಪಂಕಜಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪ ಕಾಲುವ ಹರಿಸಿ ಶುಕ್ರವಾರದ ಪೂಜೆ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪ ಕಾಲುವ ಹರಿಸಿ ಶುಕ್ರವಾರದ ಪೂಜೆ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಆದರಣೀಯ ಭಗವದ್ಭಕ್ತರೇ, ಈಗ ತಾನೇ ನೈವೇದ್ಯದ ಅನ್ನ ಸಂತರ್ಪಣೆ ನಡೀತಾ ಉಂಟು. ಭಗವದ್ಭಕ್ತರು ಎಲ್ಲರೂ ಈ ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಳ್ಳಬೇಕು. ಕೊನೆಯ ದಿನ ಇವತ್ತು. ಈ ಕೊನೆಯ ದಿನದಲ್ಲಿ ಅನ್ನ ಸಂತರ್ಪಣೆ ನಡೀತಾ ಉಂಟು. ಪ್ರತಿ 7ನೇ ತಾರೀಕಿಗೆ ಪ್ರಾರಂಭ ಆದಂಥ ಈ ಅನ್ನ ಸಂತರ್ಪಣೆ ಇಂದು ಮಧ್ಯಾಹ್ನ ಇವತ್ತಿಗೆ ಕೊನೆಯಾಗಲಿದೆ. ಆದ ಕಾರಣ ಎಲ್ಲರೂ ಈ ಅನ್ನ ಸಂತರ್ಪಣೆಯಲ್ಲಿ ಭಾಗಿಯಾಗಬೇಕು. ಎಲ್ಲರೂ ಸಹ ಅನ್ನ ಸಂತರ್ಪಣೆಯಲ್ಲಿ ಭಾಗಿಯಾಗಬೇಕು. ಉಪ್ಪಿನಕಾಯಿ ಇದೆ, ಪಲ್ಯ ಇದೆ, ಗಸಿ ಇದೆ, ಅನ್ನ ಇದೆ, ಸಾರು ಇದೆ, ಹುಳಿ ಪದಾರ್ಥ ಇದೆ, ಸಾಂಬಾರಿದೆ, ಪಾಯಸ ಇದೆ, ಪಾಯಸಕ್ಕೆ ಲಾಡು ಇದೆ, ಲಾಡುವಿನ ಹುಡಿ ಇದೆ. ತಾವೆಲ್ಲ ಸ್ವೀಕರಿಸಬೇಕು, ಬಿಟ್ಟು ಹೋಗಬೇಡಿ. ಎಲ್ಲ ಬೇಕಾದಷ್ಟು ತಗೊಳ್ಳಿ, ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಗಟ್ಟಿ ಊಟ ಮಾಡಿ, ಗಟ್ಟಿ ಊಟ ಮಾಡಿ, ಬಿಸಾಡಬೇಡಿ. ಗಟ್ಟಿಯಾಗಿ ಊಟ ಮಾಡಿ, ಎಷ್ಟು ಬೇಕೋ ಅಷ್ಟು. ದೇವರ ಪ್ರಸಾದ ಇದು. ಹೋಗಿ ಮುಂದುಗಡೆ ಹೋಗಿ, ಪಾಯಸ ಇದೆ, ಎಕ್ಸ್ಟ್ರಾ ರೈಸ್ ಇದೆ, ಅಲ್ಲಿ ಎಕ್ಸ್ಟ್ರಾ ರೈಸಿಗೆ ಹುಳಿ ಪದಾರ್ಥ ಇದೆ, ಸಾಂಬಾರಿದೆ. ಯಾವುದು ಬೇಕೋ ಅದನ್ನು ತಗೊಳ್ಳಿ. ಲಾಸ್ಟ್ ಇವತ್ತು ಸಾಯಂಕಾಲ 6 ಗಂಟೆಗೆ ಸರಿಯಾಗಿ ರಕ್ತೀಶ್ವರಿ ಪಂಜುರ್ಲಿ ನೇಮ ನಡೀತದೆ. ಆ ಬಳಿಕ ನೆಲ್ಲಿಕಟ್ಟೆ ಮಿತ್ರ ಮಂಡಲದ ವತಿಯಿಂದ ಅತಿ ದೊಡ್ಡದು ಹೂವಿನ ಮಾಲೆ, ಅಂದರೆ 26 ವರ್ಷಗಳಿಂದ ಅವರು ಈ ಹೂವಿನ ಮಾಲೆಯನ್ನು ದೇವರಿಗೆ ಅರ್ಪಿಸ್ತಾ ಇದ್ದಾರೆ. ಹಲವು ವರ್ಷಗಳಿಂದ ನೆಲ್ಲಿಕಟ್ಟೆ ಮಿತ್ರ ಮಂಡಲದಿಂದ ಈ ಹೂವಿನ ಹಾರವನ್ನು ಅವರು ಅರ್ಪಿಸ್ತಾ ಇದ್ದಾರೆ. ಅದನ್ನು ಇಂದು ಬಳಿಕ 7 ಗಂಟೆಗೆ ಅವರು ದೇವರಿಗೆ ಅರ್ಪಿಸಲಿದ್ದಾರೆ. ಭಗವದ್ಭಕ್ತರಾದ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಇದೀಗ ಹಾಡು ವೀಣಾ ಕುಂಜೂರು ಪಂಚ ಇವರಿಂದ. ಬಾರಿಸುಕನ್ ಡಿಂಡಿಮ ತಂಡದಲ್ಲಿ ಹಲವಾರು ಸಮಯಗಳಿಂದ ಇವರು ಬೇರೆ ಬೇರೆ ವೇದಿಕೆಯಲ್ಲಿ ಕಾರ್ಯಕ್ರಮ ನೀಡಿರುತ್ತಾರೆ. ವೀಣಾ ಕುಂಜೂರು ಪಂಚ ಅವರಿಗೆ ವೇದಿಕೆಗೆ ಸ್ವಾಗತ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣ
ಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದ ಗರಿಗಿಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದ ಗರಿಗಿಳಿದು ಬಾ ಬೆಳಗಿ ಬಾ ಉಳಿದು ಬಾ ಬೆಳಗಿ ಬಾ ಉಳಿದು ಬಾ ಗಣಪತಿ ಗಣಪತಿ ಮುತ್ತಿರುವ ಕತ್ತಲನ್ನು ದೂರ ಮಾಡುವ ಮುತ್ತಿರುವ ಕತ್ತಲನ್ನು ದೂರ ಮಾಡುವ ಬಾಬಾ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದೇವ ಗಣಪತಿ ಮಹಾಗಣಪತಿ ಕಾರ ಮೈ ತಳೆದು ಬಾ ಸೌಮ್ಯದ ಸಾಕಾರ ಮೂರ್ತಿಯಾಗಿ ಬಾ ಅಕ್ಕರಿಯ ಕಾರ ಮೈ ತಳೆದು ಬಾ ಸೌಮ್ಯದ ಸಾಕಾರ ಮೂರ್ತಿಯಾಗಿ ಬಾ ನಲಿದು ಬಾ ಒಲಿದು ಬಾ ನಲಿದು ಬಾ ಒಲಿದು ಬಾ ಗಣಪತಿ ಗಣಪತಿ ಇಳೆಯತ್ತ ಹರುಷ ವರುಷ ಸುರಿಸುತ್ತ ಬಾ ಇಳೆಯತ್ತ ಹರುಷ ವರುಷ ಸುರಿಸುತ್ತ ಬಾ ಬಾ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ ಕೈ ಮುಗಿದು ಬೇಡುತ್ತಿರುವೆ ಕರುಣಾಕರ ಲೋಕ ರಕ್ಷಕ ಹೇ ವಿಘ್ನೇಶ್ವರ ಕೈ ಮುಗಿದು ಬೇಡುತ್ತಿರುವೆ ಕರುಣಾಕರ ಲೋಕ ರಕ್ಷಕ ಹೇ ವಿಘ್ನೇಶ್ವರ ನಮ್ಮ ಇದೆಯಲಿ ನಮ್ಮ ನೆಲದಲ್ಲಿ ನಮ್ಮ ಇದೆಯಲಿ ನೆಲದಲ್ಲಿ ಗಣಪತಿ ಗಣಪತಿ ಸದಾ ಇದ್ದು ನಮ್ಮನ್ನು ಹರಸು ಹರಸು ಬಾ ಸದಾ ಇದ್ದು ನಮ್ಮನ್ನು ಹರಸು ಹರಸು ಬಾ 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 ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ
ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಥನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಥ್ಯಾಂಕ್ ಯು. ವಂದನೆಗಳು. ಮುಂದೆ ಶ್ರೀಮತಿ ಪೂರ್ಣಿಮಾ ಪ್ರದೀಪ್ ಅವರಿಂದ ನೃತ್ಯ. ಮತ್ತೆ ಬರಿಕೊಂತಲೆ ಒಣ ಸ್ವಲ್ಪ ಪಾಯಸದ ಎತ್ತೊಂದು ಬಿದ್ದಾಯಿ ಬೋಲೆ ಕೈ ದೆಕ್ಕುನಲ್ಲೇ ಪಾಯಸ ಉಣ್ಣೋದು ಪಾಯಸ ತಿನ್ನೋ ಲಾಡಲ ಉಂಟಲ್ಲ ಲಾಡದ ಬೊಡಿ
ಯಾರಾದರೂ ಊಟ ಮಾಡಲಿಕ್ಕೆ ಬಾಕಿ ಇದ್ರೆ ಎದ್ದು ಬನ್ನಿ, ಜನ ಕಡಿಮೆ ಇದೆ, ಬನ್ನಿ ಲೈನಲ್ಲಿ. ಮನಸ್ಸಿಗೆ ಬಾಕಿ ಇತ್ತು ನಂಗೆ ಬಲೆ ಲೈನ್ ಕಂಪ್ಲೀಟು ಬಲೆ ಫುಲ್ಲು ನಂಗೆ ಎಲ್ಲ ಮನಸ್ಸಿಗೆ ಬಾಕಿ ಇತ್ತು ನಂಗೆ ಫುಲ್ಲುದೇ ಪ್ರೋಗ್ರಾಮ್ ತುಲ್ದು ಮನಸ್ಸಿಗೆ ಬಾಕಿ ಇತ್ತು ನಂಗೆ ಮತ್ತು ಲೈನ್ ನಡುತ್ತದೆ. ಮುಂದಿನ ಹಾಡನ್ನು ಹಾಡಲಿಕ್ಕೆ ಬರ್ತಾ ಇದ್ದಾರೆ. ಈಗ ನವೀನ್ ಐತಾಳ ಇವರಿಂದ ಒಂದು ಹಾಡು. ಎಲ್ಲ ಮನಸ್ಸಿಗೆ ಬಾಕಿ ಇತ್ತು ನಂಗೆ ಬಲೆ ಊಟಕ್ಕೆ ಬಾಕಿ ಇದ್ದವರು ಹೋಗಿ ಲೈನಲ್ಲಿ ನಿಲ್ಲಿ. ಕಡಿಮೆ ಜನ ಕಡಿಮೆ ಉಂಟು, ಊಟಕ್ಕೆ ಹಾಕಿದವರು ಹೋಗಿ ಲೈನಿಗೆ ಹೋಗಿ. ಫಾಸ್ಟ್ ಆಗ್ತದೆ, ಹರಿ ಓಂ. ಫಾಸ್ಟ್ ಆಗ್ತದೆ ಊಟ. ಕೂತ್ಕೊಂಡವರು ಕೂತ್ಕೊಂಡಲ್ಲೇ ಪ್ರೋಗ್ರಾಮ್ ನೋಡಿ ಬಾಕಿ ಆಗ್ತೀರಿ. ದಯವಿಟ್ಟು ಊಟ ಮಾಡಿ, ಮತ್ತು ಸಹ ಇಂಟ್ರೆಸ್ಟ್ ಬರ್ತದೆ ನೋಡಲಿಕ್ಕೆ. ಹೊಟ್ಟೆ ತುಂಬಿದಾಗ ದಯವಿಟ್ಟು ಊಟ ಮಾಡಿ ಎಲ್ಲರೂ, ಬಾಕಿ ಯಾರು ಆಗಬಾರ್ದು. ದೇವರ ನೈವೇದ್ಯದ ಪ್ರಸಾದ ಇದು. ಈ ಪ್ರಸಾದವನ್ನು ತಾವು ಸ್ವೀಕರಿಸಬೇಕು ದಯವಿಟ್ಟು. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ. ಭೂಮಿಯೊಳಗೆ ನಾಕವೇ ಮಂತ್ರಾಲಯ ತಾಣವೇ, ಇಹಕು ಪರಕು ಸೇತುವೆ ಶ್ರೀ ರಾಘವೇಂದ್ರ ನಾಮವೇ. ಭೂಮಿಯೊಳಗೆ ನಾಕವೇ ಮಂತ್ರಾಲಯ ತಾಣವೇ, ಇಹಕು ಪರಕು ಸೇತುವೆ ಶ್ರೀ ರಾಘವೇಂದ್ರ ನಾಮವೇ. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ. ಪಾಪ ಕಳೆವ ಸುರಗಂಗೆ ಇಲ್ಲಿ ಹರಿವ ತುಂಗೆ, ಪ್ರೇಮ ಭರಿತ ಹೂಬನ ರಾಯರ ಬೃಂದಾವನ. ಪಾಪ ಕಳೆವ ಸುರಗಂಗೆ ಇಲ್ಲಿ ಹರಿವ ತುಂಗೆ, ಪ್ರೇಮ ಭರಿತ ಹೂಬನ ರಾಯರ ಬೃಂದಾವನ. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ.
ವರುಷಗಳು ಗುರುಗಳು ಇಲ್ಲಿಹರು ಭಕ್ತ ಕೋಟಿ ಬೇಡಿಕೆಯ ಪ್ರೀತಿಯಿಂದ ತರುವರು 700 ವರುಷಗಳು ಗುರುಗಳು ಇಲ್ಲಿಹರು ಭಕ್ತ ಕೋಟಿ ಬೇಡಿಕೆಯ ಪ್ರೀತಿಯಿಂದ ತರುವರು ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ. ಧನ್ಯವಾದಗಳು. ಆದರಣೀಯ ಭಗವದ್ಭಕ್ತರೇ, ಶ್ರೀ ದೇವತಾ ಸಮಿತಿ ವತಿಯಿಂದ ನಡೆಸ್ಕೊಂಡು ಬರುತ್ತಿರುವ 67ನೇ ವರ್ಷದ ಗಣೇಶೋತ್ಸವ ಇದು. ದಯವಿಟ್ಟು ಇಲ್ಲಿ ಖಾಲಿದೆ, ಊಟಕ್ಕೆ ಬಾಕಿ ಇದ್ದವರು ಬನ್ನಿ. ಈ ಚಪ್ಪರಕ್ಕೆ ಬರುವಂಥ ಬಲಬದಿಯಲ್ಲಿ ಖಾಲಿದೆ, ಯಾರಾದರೂ ಕೂತ್ಕೊಂಡು ಊಟಕ್ಕೆ ಬಾಕಿ ಇದ್ದವರು ಹೋಗಿ ಊಟ ಮಾಡಿ. ಕೂತ್ಕೊಂಡು ಇದ್ದವರು ಊಟ ಮಾಡಿ, ಖಾಲಿ ಹೊಟ್ಟೆಯಲ್ಲಿ ನಿಲ್ಲಬೇಡಿ. ದಯವಿಟ್ಟು 3:30 ಆಯಿತು. ಬೇಕಾದಷ್ಟು ಊಟ ಮಾಡಿ, ವೇಸ್ಟ್ ಮಾಡಬೇಡಿ. ವೇಸ್ಟನ್ನು ಹಾಕಲಿಕ್ಕೆ ಅಲ್ಲಿ ಟಬ್ಬಿದೆ, ಟಬ್ಬಿಗೆ ಹಾಕಿ. ಬೇಕಾದಷ್ಟು ತಗೊಳ್ಳಿ. ಉಪ್ಪಿನಕಾಯಿ ಇದೆ, ಪಲ್ಯ ಇದೆ, ಗಸಿ ಇದೆ, ಅನ್ನ ಇದೆ, ಸಾರಿದೆ, ಸೆಕೆಂಡ್ ರೈಸಿಗೆ ಸಾಂಬಾರಿದೆ, ಹುಳಿ ಪದಾರ್ಥ ಇದೆ, ಪಾಯಸ ಇದೆ, ಸೇಮಿಗೆ ಪಾಯಸ, ಒಟ್ಟಿಗೆ ಲಾಡಿನ ಹುಡಿ ಇದೆ. ಎಲ್ಲ ಭಗವಂತರು ಇದನ್ನು ತೆಗೊಳ್ಳಿ. ಯಾರಾದರೂ ಊಟಕ್ಕೆ ಬಾಕಿ ಇದ್ರೆ ಧಾತುಗಳ ಸಂಖ್ಯೆ ಈಗ ಜಾನ್ವಿ ಕೆಪಿ ಕೊಡಿಪಾಡಿ ಇವರಿಂದ ಒಂದು ನೃತ್ಯ. ಇವಳು 1ನೇ ತರಗತಿ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ. ಈಕೆ 25 ರಾಸಾಯನಿಕ ಧಾತುಗಳ ಸಂಕೇತವನ್ನು 27 ಸೆಕೆಂಡುಗಳಲ್ಲಿ ಹೇಳುವುದರ ಮೂಲಕ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮಾಡಿರುತ್ತಾಳೆ. ಹಾಗೆ ಜಿಲ್ಲಾ ಮಟ್ಟದ ಕೃಷ್ಣವೇಷ ಸ್ಪರ್ಧೆ ಪ್ರಥಮ ಸ್ಥಾನ ಪಡೆದಿರುತ್ತಾಳೆ. ಹಾಗೆ ಪುತ್ತೂರಿನ ಇನ್ನು 3 ಕಡೆ ಕೃಷ್ಣವೇಷ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಿರುತ್ತಾಳೆ. ಈಕೆ ಪದ್ಮನಾಭ ಗೌಡ ಕೊಡಿಪ್ಪಾಡಿ ಹಾಗೂ ಶುಭವತಿ ದಂಪತಿಗಳ ಪುತ್ರಿ. ಜಾನ್ವಿ ಕೆಪಿ ಇವರಿಂದ ಒಂದು ನೃತ್ಯ. ಆಕಾಶ ಗಡಿಯ ದಾಟಿ ತಂದಾನೋ ಬೆಳಕು ಕೋಟಿ, ಭೂಮಿ ಕುಲಕ್ಕೆ ಕೇಳದೇನೆ ಜೀವ ಕೊಟ್ಟಂತೆ, ಕಣ್ಣ ಕಾಯೋ ರೆಪ್ಪೆಗವನೇ ಕಾವಲಾದಂತೆ, ಮೋಡಾನ ಮಳೆಯ ಮಾಡಿ ನೂರಾರು ಹನಿಯ ಕೂಡಿ, ಕಾದ ನೆಲಕ್ಕೆ ಮುತ್ತ ನೀಡುವ ಜೀವ ಹನಿಯಂತೆ, ಬೆನ್ನ ಹಿಂದೆ ಕಾಣದಂತ ಸೈನ್ಯ ನಿಂತಂತೆ. ಖಡ್ಗ ಇವನಂತೆ, ಕಡು ಕೋಪ ಅವನಂತೆ, ಇವನು ಕಿಂಕರ ಅವ ಭಯಂಕರ, ಕಲಹ ಕದನಾನೆ ಶಕ್ತಿ ಇವನು, ಸೈನ್ಯ ಅವನು, ಎದುರು ನಿಂತರೆ ಸಮರವೇ, ಸ್ವಾರ್ಥವಿಲ್ಲದೆ ಪ್ರೀತಿ ಹಂಚುವ ಸ್ನೇಹ ಮೆರಿಬೇಕು, ನೂರ್ಕಾಲ ನಿಲ್ಲಬೇಕು.
ಜ್ವಾಲೆ ಅವನು ಹಗೆಯು ಸುಳಿದರೆ ರೌದ್ರವೇ ಸ್ವಾರ್ಥವಿಲ್ಲದೆ ಪ್ರೀತಿ ಹಂಚುವ ಸ್ನೇಹ ಮೆರಿಬೇಕು ನೂರ್ಕಾಲ ನಿಲ್ಲಬೇಕು ಆಕಾಶ ಗಡಿಯ ದಾಟಿ ತಂದಾನೋ ಬೆಳಕು ಕೋಟಿ ಭೂಮಿ ಕುಲಕ್ಕೆ ಕೇಳದೇನೆ ಜೀವ ಕೊಟ್ಟಂತೆ ಕಣ್ಣ ಕಾಯೋ ರೆಪ್ಪೆಗವನೇ ಕಾವಲಾದಂತೆ ಮುಳಿಯಾ ಜುವೆಲ್ಸ್ ನಲ್ಲಿ ಮನಸೂರೆಗೊಳ್ಳುವ ಡೈಮಂಡ್ ಫೆಸ್ಟ್ ಇದೆ ಆಗಸ್ಟ್ 30ರಿಂದ ಸೆಪ್ಟೆಂಬರ್ 26ರವರೆಗೆ. ಡೈಮಂಡ್ ಆಭರಣಗಳು 5,000 ರೂಪಾಯಿಯಿಂದ ಪ್ರಾರಂಭ. ಇನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಿ. ಪ್ರತಿಯೊಂದು ಸಮಾರಂಭದ ಸಂಭ್ರಮದಲ್ಲೂ ಮಿನುಗುವ ತಾರೆಯಾಗಿ ಮುಳಿಯಾ ಡೈಮಂಡ್ ಆಭರಣಗಳೊಂದಿಗೆ. ಮೈ ಫಸ್ಟ್ ಡೈಮಂಡ್ ಮುಳಿಯಾದಲ್ಲಿ. ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಊಟ ಮಾಡಿಕೊಳ್ಳಿ. ಇಲ್ಲಿ ಖಾಲಿ ಉಂಟು, ಹೋಗಿ ಊಟಕ್ಕೆ. ಖಾಲಿ ಉಂಟು, ಯಾರೂ ಇಲ್ಲ, ದಯವಿಟ್ಟು ಹೋಗಿ. ಒನಸಿಗೆ ಬಾಕಿ ತನಗಲ ಬಲೆ ಈ ಪೆದ ಬೈಕ್ ಬಲೆ ಒನಸ್ಸು ಮೈತ ಬರಿಪಿನಂಜಿನ ದೇವಿಯರನ್ನ ಎಡಬರಿಟ್ಟು ಪೋಪುನ ಬಲಬಲಿದ್ದು ಒನಸ್ಸ ಒಂದುಂಡು ಅವೆಲೆಕ್ಕನೆ ಎಡಭಾಗಡ್ಲ ಪೋಪುನ ಎಡಭಾಗಡ್ಲ ದೇವೇರನ ಅನ್ನಪ್ರಸಾದ ಅಂತ ಬೋರ್ಡ್ ಉಂಡು, ಅಲ್ಲೆಲ್ಲ ಒನಸ್ಸ ಹಾಕೊಂಡು ಬಲೆ ಊಟಕ್ಕೆ ಬಾಕಿ ಇದ್ದವರು ಬನ್ನಿ. ದೇವರ ನೈವೇದ್ಯದ ಪ್ರಸಾದವನ್ನು ಸ್ವೀಕರಿಸಿ ಬರುವಂಥ ಎಡಬದಿಯಲ್ಲಿದೆ, ಬರುವಂಥ ಬಲಬದಿಯಲ್ಲಿ ಹೋಗಿ ಊಟಕ್ಕೆ ಹೋಗಿ. ಈಗ ಸ್ಮೃತಿ ಪಳ್ಳತ್ತಾರು ಇವರಿಂದ ಒಂದು ಹಾಡು. ಎಲ್ಲೆಲ್ಲೂ ನಿನ್ನನೆ ಕಾಣುವೆ ಎಲ್ಲರಮ್ಮ ಎಲ್ಲಮ್ಮ, ಎಲ್ಲೆಲ್ಲೂ ನಿನ್ನನೆ ಕಾಣುವೆ ಎಲ್ಲರಮ್ಮ ಎಲ್ಲಮ್ಮ. ಬಲ್ಲೆದರಿಗೆ ಭಾಗ್ಯದೇವಿ ಪುಲ್ಲನಯನೆ ಕಾಯಮ್ಮ, ಬಲ್ಲೆದರಿಗೆ ಭಾಗ್ಯದೇವಿ ಪುಲ್ಲನಯನೆ ಕಾಯಮ್ಮ. ಎಲ್ಲೆಲ್ಲೂ ನಿನ್ನನೆ ಕಾಣುವೆ ಎಲ್ಲರಮ್ಮ ಎಲ್ಲಮ್ಮ, ಎಲ್ಲೆಲ್ಲೂ ನಿನ್ನನೆ ಕಾಣುವೆ ಎಲ್ಲರಮ್ಮ ಎಲ್ಲಮ್ಮ. ಚರಣಾಶ್ರಿತ ಜನರಕ್ಷಕಿಯೇ ನಿರುಪಮ ಮಹಿಮಾನ್ವಿತಲೇ, ಚರಣಾಶ್ರಿತ ಜನರಕ್ಷಕಿಯೇ ನಿರುಪಮ ಮಹಿಮಾನ್ವಿತಲೇ. ಮೊರೆ ಇಡುವೆ ಕರ ಮೂಗಿವೆ ಪರಿಪಾಲಿಸು ನೀ ಬಾಬಾ, ಮೊರೆ ಇಡುವೆ ಕರ ಮೂಗಿವೆ ಪರಿಪಾಲಿಸು ನೀ ಬಾಬಾ.
ಬಾ ಸುರ ಜನರಿವು ವಂದಿದರೆ ವರವ ನೀಡಿ ಪೊರೆಯೇ ತಾಯೇ ಸುರ ಜನರಿವು ವಂದಿದರೆ ವರವ ನೀಡಿ ಪೊರೆಯೇ ತಾಯೇ ಮೊರೆ ಇಡುವೆ ಕರ ಮುಗಿವೆ ಪರಿಪಾಲಿಸು ನೀ ಬಾ ಬಾ ಎಲ್ಲೆಲ್ಲೋ ನಿನ್ನನೆ ಕಾಣುವೆ ಎಲ್ಲರಮ್ಮ ಎಲ್ಲಮ್ಮ ಎಲ್ಲೆಲ್ಲೋ ನಿನ್ನನೆ ಕಾಣುವೆ ಎಲ್ಲರಮ್ಮ ಎಲ್ಲಮ್ಮ ತನು ಬತ್ತಲೆ ನೀನೊಲ್ಲೆ ಮನ ಬೆತ್ತಲೆಗೊಳಿಯುವೆ ನೀನು ತನು ಬತ್ತಲೆ ನೀನೊಲ್ಲೆ ಮನ ಬೆತ್ತಲೆಗೊಳಿಯುವೆ ನೀನು ಅನುದಿನವೂ ನಿನ್ನಗಾಗಿ ತನು ಮನ ಧನ ಎಂಬುವೆ ನಾನು ಅನುದಿನವೂ ನಿನಗಾಗಿ ತನು ಮನ ಧನ ಎಂಬುವೆ ನಾನು ಕನಸು ಮನಸ್ಸಿನಲ್ಲಿ ಎಂದು ನೆನೆಯುತ್ತಿರುವೆ ನಿನ್ನ ಮಹಿಮೆ ಕನಸು ಮನಸ್ಸಿನಲ್ಲಿ ಎಂದು ನೆನೆಯುತ್ತಿರುವೆ ನಿನ್ನ ಮಹಿಮೆ ಅನುದಿನವೂ ನಿನಗಾಗಿ ತನು ಮನದನ ಎಂಬುವೆ ನಾನು ಎಲ್ಲೆಲ್ಲೋ ನಿನ್ನನೆ ಕಾಣುವೆ ಎಲ್ಲರಮ್ಮ ಎಲ್ಲಮ್ಮ ಎಲ್ಲೆಲ್ಲೋ ನಿನ್ನನೆ ಕಾಣುವೆ ಎಲ್ಲರಮ್ಮ ಎಲ್ಲಮ್ಮ ಮಾಧವ ಹರಿವೇದ ವ್ಯಾಸನ ದಾಸನ ನೀ ಕಾಯುವದಮ್ಮ ಮಾಧವ ಹರಿವೇದ ವ್ಯಾಸನ ದಾಸನ ನೀ ಕಾಯುವದಮ್ಮ ಸಾಧು ಸಂತರನು ನೀ ಮೋದದಲ್ಲಿ ಪೊರೆಯುವುದಮ್ಮ ಸಾಧು ಸಂತರನು ನೀ ಮೋದದಲ್ಲಿ ಪೊರೆಯುವುದಮ್ಮ ಆದರದಲ್ಲಿ ಧ್ಯಾನ ಭಕುತಿ ನೀ ದಯದಲ್ಲಿ ನೀಡ ಮಾದರದಲ್ಲಿ ಧ್ಯಾನ ಭಕುತಿ ನೀ ದಯದಲ್ಲಿ ನೀಡಮ್ಮ ಸಾಧುಗಳ ಸಂತರನು ಮೋದದಲ್ಲಿ ಪೊರೆಯಮ್ಮ ಎಲ್ಲೆಲ್ಲೋ ನಿನ್ನನೆ ಕಾಣುವೆ ಎಲ್ಲರಮ್ಮ ಎಲ್ಲಮ್ಮ ಎಲ್ಲೆಲ್ಲೋ ನಿನ್ನನೆ ಕಾಣುವೆ ಎಲ್ಲರಮ್ಮ ಎಲ್ಲಮ್ಮ ಬಲ್ಲಿದರಿಗೆ ಭಾಗ್ಯದೇವಿ ಪುಲ್ಲನಯನಿ ಕಾಯಮ್ಮ ಬಲ್ಲಿದರಿಗೆ ಭಾಗ್ಯದೇವಿ ಪುಲ್ಲನಯನಿ ಕಾಯಮ್ಮ ಎಲ್ಲೆಲ್ಲೋ ನಿನ್ನನೆ ಕಾಣುವೆ ಎಲ್ಲರಮ್ಮ ಎಲ್ಲಮ್ಮ ಎಲ್ಲೆಲ್ಲೋ ನಿನ್ನನೆ ಕಾಣುವೆ ಎಲ್ಲರಮ್ಮ ಎಲ್ಲಮ್ಮ ಥ್ಯಾಂಕ್ ಯು. ಊಟ ಮಾಡುವವರ ಗಮನಕ್ಕೆ ಎಡಬದಿಗೆ ಹೋಗಿ ದೇವರ ಅನ್ನಪ್ರಸಾದ ಅಂತ ಬೋರ್ಡ್ ಇದೆ, ಅಲ್ಲಿ ಖಾಲಿ ಉಂಟು. ಊಟದ ಯಾರಾದರೂ ಊಟಕ್ಕೆ ಬಾಕಿದ್ದವರು ಆ ಬದಿಗೆ ಹೋಗಿ ಊಟ ಮಾಡಿ. ಆ ಬದಿಗೆ ಸಾಯಂಕಾಲ ಎಲ್ಲರೂ ಬರಬೇಕು. ದೇವರ ಇಲ್ಲಿಂದ ಮಹಾಗಣಪತಿ ದೇವರ ಭವ್ಯ ಮೆರವಣಿಗೆ ನಡೀಲಿಕ್ಕಿದೆ. ರಾತ್ರಿ ಉತ್ಸವ ಇದೆ, ಭೂತಗಳ ನೇಮ ಇದೆ, ಪಂಜುರ್ಲಿ ಮತ್ತು ರಕ್ತೀಶ್ವರಿ, ಸುಡುಮದ್ದಿದೆ, ಹೂವಿನ ಅಲಂಕೃತ ಮತ್ತು ದೀಪಾಲಂಕೃತವಾದ ರಥದಲ್ಲಿ ಕುಳ್ಳಿರಿಸಿದಂಥ ಮಹಾಗಣಪತಿಯ ಭವ್ಯ ಮೆರವಣಿಗೆ ಇಲ್ಲಿಂದ ಹೊರಡಲಿಕ್ಕಿದೆ. ತಾವು ಎಲ್ಲರೂ ಈ ಸಾಯಂಕಾಲ ನಡೆಯುವಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಅದೇ ರೀತಿ ಇಂದು ಕೊನೆಯ ದಿನ 7 ದಿವಸ ಕಾಲ ಪೂಜಿಸಲ್ಪಟ್ಟಂಥ ಮಹಾಗಣಪತಿ ದೇವರು ಇಂದು ಈ
ಕಿಲ್ಲೆ ಮೈದಾನದಿಂದ ಹೊರಡಲಿದ್ದಾರೆ. ತಾವು ಎಲ್ಲರೂ ಬಂದು ದೇವರ ಪ್ರಸಾದವನ್ನು, ಗಂಧ ಪ್ರಸಾದವನ್ನು ತಾವು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇದೇ ವೇದಿಕೆಯಲ್ಲಿ ಜನ್ಯ ಅಕಾಡೆಮಿಯವರಿಂದ ನೃತ್ಯ ಕಾರ್ಯಕ್ರಮ ನಡೆಸಿಸುವವರು ಪೂರ್ವಿ, ಧೃತಿ, ಶಂಕಿತಾ, ಅನ್ವಿತಾ ಹಾಗೂ ಅಂಬಿಕಾ. ಜನ್ಯ ಅಕಾಡೆಮಿಯವರಿಂದ ನೃತ್ಯ ಕಾರ್ಯಕ್ರಮ. ತುಳುನಾಡ ಪೆರ್ಮೆದ ಆಣುಕಲೆ ಯಕ್ಷಗಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ಕೇಳ ಚೆಲುವೆ ಕೇಳ ಚೆಲುವೆ ನೀನು ಮಿನು ಮಿನು ಮಿನುಗೋತಾರೆ ಜುಡು ಜುಡು ಹರಿಯುವ ರಸ ಜಲಧಾರೆ ನನ್ನ ಕಡಕಡದಲ್ಲೂ ನೀನೆ ನೀನೆ ತುಂಬಿರುವೆ ಮನಸಾರೆ ಬಾಳುಕಾರಿ ನೀ ಬರುವಾಗ ಸ್ವರ್ಗವೇ ನಾಚುತ್ತಿದೆ ಕೇಳ ಚೆಲುವೆ ಹಂಸ ಗಮನೆಯೇ ನಿನ್ನ ಹಂಸದ ನಡಿಗೆಗೆ ನಡಿಗೆಗೆ ಸೋತೆ ಸೆಳೆಯುವ ಮಧುರ ಮಾತಿನ ಸೊಗಡಿಗೆ ಬೆಡಗಿಗೆ ನೀನು ನಿಂತಲ್ಲೇ ನಿಲ್ಲದೆ ಅಲ್ಲಿ ಕೆಂಪನೆ ಗಲ್ಲವದಲ್ಲಿ ನೋಡದಲೇ ಕೊಲುವಾಗ ತಲ್ಲಣವಾಗುತ್ತಿದೆ ಕೇಳ ಚೆಲುವೆ
स्मितवदनं वज्रदन्तधर रक्षाकवचम् शिवसम्भूत भुवि संजात ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ ವಂದನೆಗಳು. ಮುಂದೆ ಗಾಯತ್ರಿ ಅವರಿಂದ ಒಂದು ಹಾಡು. ಗಣಪತಿಯೇ ಬುದ್ಧಿದಾತನೇ ಸಿದ್ಧಿನಾಥನೇ ಸಲಹು ಗಣೇಶನೇ ವಿದ್ಯಾಧಿಪನೇ ಗೆಲುವಾಗಿ ಬಾ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ ಪರ ನೀನು ಎಂದೆಂದು ಕರುಣಾಳೋ ಬಾ ಬಂದು ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ ದಯೆ ಇರಲಿ ನಮ್ಮಲ್ಲಿ ಗತಿ ನೀನೇ ಆದಿಯಲ್ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ನಿಧಿಯಾಗಿ ವಿಧಿಯಾಗಿ ಸುದಿ ತುಂಬು ಬಲವಾಗಿ ಹಿರಿಯಾದ ಸಿರಿ ನೀನು ಈ ಬಾಳ ಸವಿಜೇನು ನಿಧಿಯಾಗಿ ವಿಧಿಯಾಗಿ ಸುದಿ ತುಂಬು ಬಲವಾಗಿ ಹಿರಿಯಾದ ಸಿರಿ ನೀನು ಈ ಬಾಳ ಸವಿಜೇನು ದಯೆ ಇರಲಿ
ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ ನೀ ನಮ್ಮ ಗೆಲುವಾಗಿ ಬಾ ನೀ ನಮ್ಮ ಗೆಲುವಾಗಿ ಬಾ ನೀ ನಮ್ಮ ಗೆಲುವಾಗಿ ಬಾ. ಥ್ಯಾಂಕ್ ಯು. ಮುಳಿಯಾ ಜುವೆಲ್ಸ್ ನಲ್ಲಿ ಮನಸೂರೆಗೊಳ್ಳುವ ಡೈಮಂಡ್ ಫೆಸ್ಟ್ ಇದೆ ಆಗಸ್ಟ್ 30ರಿಂದ ಸೆಪ್ಟೆಂಬರ್ 26ರವರೆಗೆ. ಡೈಮಂಡ್ ಆಭರಣಗಳು 5,000 ರೂಪಾಯಿಯಿಂದ ಪ್ರಾರಂಭ. ಇನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಿ. ಪ್ರತಿಯೊಂದು ಸಮಾರಂಭದ ಸಂಭ್ರಮದಲ್ಲೂ ಮಿನುಗುವ ತಾರೆಯಾಗಿ ಮುಳಿಯಾ ಡೈಮಂಡ್ ಆಭರಣಗಳೊಂದಿಗೆ. ಮೈ ಫಸ್ಟ್ ಡೈಮಂಡ್ ಮುಳಿಯಾದಲ್ಲಿ. ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ನಮೋ ಭಾರತಾಂಬೆ ನಮೋ 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 ಭಾರತಾಂಬೆ ಸಾರಸ್ವತ ಶರೀರಿಣಿ ನಮೋಸ್ತು ಜಗತಾಂ ವಂದ್ಯೆ ಬ್ರಹ್ಮ ವಿದ್ಯಾ ಪ್ರಕಾಶಿನಿ ನಮೋ ನಮೋ ಭಾರತಾಂಬೆ ಹಿಮಾಲಯ ಕಿರೀಟಿನಿ ಗಂಗಾದ್ಯಾ ಸರಿತ ಸರ್ವ ಸ್ತನ್ಯಂ ತೇ ವಿಶ್ವ ಪಾವನಿ ನಮೋ 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 ಭಾರತಾಂಬೆ ನಮೋ ನಮೋ ಭಾರತಾಂಬೆ ನಮೋ 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 ಮಗ ಮಗ ಗ ಪನಿ ಸಮದೆ ಗಮ ಮಗ ಮಜನಿ ಸನಿ ಸನಿ ಅಸನಿ ಪ ಅಸನಿ ಪನಿ ಪಮ ಅಸನಿ ಪನಿ ಪಮ ಪಮ ನಮೋ ನಮೋ ಭಾರತಾಂಬೆ ಪದರಿ ಷಂಡ ಮಂಡಿತೆ ತೀರ್ಥಿ ಕುರ್ವಂತಿ ಲೋಕಾಂಸ್ತೆ ತೀರ್ಥಭೂತ ಮುನೀಶ್ವರ ನಮೋ ನಮೋ ಭಾರತಾಂಬೆ ವಿಂಧ್ಯ ತುಂಗಸ್ತನಾಯಿತೆ ಸಮುದ್ರ ವಸನೆ ದೇವಿ ಸಹ್ಯಮಾಲಾ ವಿರಾಜಿತೆ ನಮೋ 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 ಭಾರತಾಂಬೆ ನಮೋ ನಮೋ ಭಾರತಾಂಬೆ ನಮೋ 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 ಭಾರತಾಂಬೆ ಮುಕ್ತಿ ಕೇದಾರ ರೂಪಿಣಿ ಜ್ಞಾನ ಬೀಜಾಕರೆ ಪೂರ್ಣೆ ಋಷೀಂದ್ರ ತತಿ ಸೇವಿತೆ ನಮೋ ನಮೋ ಭಾರತಾಂಬೆ ಸರ್ವ ವಿದ್ಯಾ ವಿಲಾಸಿನಿ ಗೌಡ ಮೈಥಿಲ ಕಾಂಪಿಲ್ಯ ದ್ರವಿಡಾದಿ ಶರೀರಿಣಿ ನಮೋ 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 ಭಾರತಾಂಬೆ ನಮೋ ನಮೋ ಭಾರತಾಂಬೆ ನಮೋ 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 ಭಾರತಾಂಬೆ ಸರ್ವತೀರ್ಥ ಸ್ವರೂಪಿಣಿ ಕಾಶ್ಯಾ ಹಿ ಕಾಶ ಸೇ ಮಾತ ತ್ವಂ ಹಿ ಸರ್ವ ಪ್ರಕಾಶಿಕ ನಮೋ ನಮೋ ಭಾರತಾಂಬೆ ಗುರುಸ್ತ್ವಂ ಜಗತಾಂ
ಸುಖದಾಯಿ ನಮೋ ನಮೋ ಭಾರತಾಂಬೆ ನಮೋ ನಮೋ ಭಾರತಾಂಬೆ ಯತಿಲೋಕ ಪದನ್ಯಾಸ ಪವಿತ್ರೀಕೃತ ಪಾಂಸವೇ ನಮೋಸ್ತು ಜಗತಾಂಧಾತ್ರಿ ಮೋಕ್ಷ ಮಾರ್ಗೈಕ ಸೇತವೇ ನಮೋ ಭಾರತಾಂಬೆ ನಮೋ ನಮೋ ಒಂದರ ಮುಂದೆ ವೀಣಾ ಕುಂಜೂರು ಪಂಜ್ ಅವರಿಂದ ಒಂದು ಹಾಡು. ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ನಮ್ಮ ಪ್ರೇಮದಿಂದೊಮ್ಮೆ ನೋಡಮ್ಮ. ಶುಕ್ರವಾರದೇ ಪೂಜಾ ಸಮಯದೇ, ಶುಕ್ರವಾರದೇ ಪೂಜಾ ಸಮಯದೇ, ನೀ ಬರದೆ ಸುಖ ಶಾಂತಿ ಕಾಣೆವು. ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ. ನಿನ್ನ ಕಂಗಳ ಚಂದ್ರಿಕೆಯಲ್ಲಿ ನಲಿಯುವ ಭಾಗ್ಯವ ನೀ ಕೊಡಲಾರೆಯ. ನಿನ್ನ ಕಾಲ್ಗಳ ಗೆಜ್ಜೆಯ ನಾದಕ್ಕೆ ಕುಣಿಯುವ ಯೋಗವ ನೀ ತರಲಾರೆಯ. ಈ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಿ ನಮ್ಮ ಹರಸಮ್ಮ. ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ.
ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ಮದಿಂತೊಮ್ಮೆ ನೋಡಮ್ಮ ಶುಕ್ರವಾರದೇ ಪೂಜಾ ಸಮಯದಿ ನೀ ಬರದೆ ಸುಖ ಶಾಂತಿ ಕಾಣೆವು ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ. ಥ್ಯಾಂಕ್ ಯು. ಮುಳಿಯಾ ಜುವೆಲ್ಸ್ ನಲ್ಲಿ ಮನಸೂರೆಗೊಳ್ಳುವ ಡೈಮಂಡ್ ಫೆಸ್ಟ್ ಇದೆ ಆಗಸ್ಟ್ 30ರಿಂದ ಸೆಪ್ಟೆಂಬರ್ 26ರವರೆಗೆ. ಡೈಮಂಡ್ ಆಭರಣಗಳು 5,000 ರೂಪಾಯಿಯಿಂದ ಪ್ರಾರಂಭ. ಇನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಿ. ಪ್ರತಿಯೊಂದು ಸಮಾರಂಭದ ಸಂಭ್ರಮದಲ್ಲೂ ಮಿನುಗುವ ತಾರೆಯಾಗಿ ಮುಳಿಯಾ ಡೈಮಂಡ್ ಆಭರಣಗಳೊಂದಿಗೆ. ಮೈ ಫಸ್ಟ್ ಡೈಮಂಡ್ ಮುಳಿಯಾದಲ್ಲಿ. ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ದಯವಿಟ್ಟು ಎಲ್ಲರೂ ಊಟಕ್ಕೆ ಬಾಕಿ ಇದ್ದರೆ ದಯವಿಟ್ಟು ಹೋಗಿ. ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಗ ಯಾರಮ್ಮ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಗ ಯಾರಮ್ಮ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಗ ಯಾರಮ್ಮ ಕಮ್ಮ ಕೊಲ್ಲನ ವೈರಿ ಸುತನಾದ ಸೊಳ್ಳಿದ ಹೆಮ್ಮೆಯ ಗಣನಾಥನೇ ಕಣೋಬ ಕಮ್ಮ ಕೊಲ್ಲನ ವೈರಿ ಸುತನಾದ ಸೊಳ್ಳಿದ ಹೆಮ್ಮೆಯ ಗಣನಾಥನೇ ಕಣೋಬ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಗ ಯಾರಮ್ಮ ಮೊರೆ ಕಪ್ಪಿನ ಭಾವ ಮೊರದ ಗಲದ ಗಿವಿ ಕೋರೆದಾಡಿಯ ಯಾರಮ್ಮ ಮೊರೆ ಕಪ್ಪಿನ ಭಾವ ಮೊರದ ಗಲದ ಕಿವಿ ಕೋರೆದಾಡಿಯ ಯಾರಮ್ಮ ಮೂರು ಕಣ್ಣನ ಸುತ ಮುರಿದಿಟ್ಟ ಚಂದ್ರನ ಧೀರದ ಗಣನಾಥನೇ ಕಣೋಬ ಮೂರು ಕಣ್ಣನ ಸುತ ಮುರಿದಿಟ್ಟ ಚಂದ್ರನ ಧೀರದ ಗಣನಾಥನೇ ಕಣೋಬ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಗ ಯಾರಮ್ಮ ಉಟ್ಟಪಟ್ಟೆಯ ತಿಗಿದುಟ್ಟ ಚಲ್ಲಣ್ಣದ ಬಿಟ್ಟದ ನಿವನ್ಯಾರಮ್ಮ ಉಟ್ಟಪಟ್ಟೆಯ ತಿಗಿದುಟ್ಟ ಚಲ್ಲಣ್ಣದ ಬಿಟ್ಟದ ನಿವನ್ಯಾರಮ್ಮ ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಹೊಟ್ಟೆಯ ಗಣನಾಥನೇ ಕಣೋಬ ಪಟ್ಟದ ರಾಣಿ ಪಾರ್ವತಿಯ
ನಿಮ್ಮೊಳಗಿಗನ್ಯಾರಮ್ಮ ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನೊಲ್ಲ ಭಾಸಿಗನಿವನ್ಯಾರಮ್ಮ ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನೊಲ್ಲ ಭಾಸಿಗನಿವನ್ಯಾರಮ್ಮ ಹೇ ಸಾಗಿ ಜನರ ಸಲಹುವಕ್ಕಾಗಿ ನೆಲೆಯಾದಿ ಕೇಶವದಾಸ ಕಣೆ ಅಮ್ಮಯ್ಯ ಹೇ ಸಾಗಿ ಜನರ ಸಲಹುವಕ್ಕಾಗಿ ನೆಲೆಯಾದಿ ಕೇಶವದಾಸ ಕಣೆ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಗನ್ಯಾರಮ್ಮ ನಿಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಗನ್ಯಾರಮ್ಮ 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 ಕೀರ್ತಿಶೇಷ ಚಿದಾನಂದ ಕಾಮತ್ ಕಾಸರಗೋಡ್ ಅವರ ಸಾಂಸ್ಕೃತಿಕ ಕಾರ್ಯಕ್ರಮ ಬಾರಿಸು ಕನ್ನಡ ನಿಮ್ಮ ತಂಡದಿಂದ ಈ ವರ್ಷದ ಈ ವೇದಿಕೆಯ ಕೊನೆಯ ಕಾರ್ಯಕ್ರಮ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಏಸು ಗಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಏಸು ಗಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ಆಸೆ ತರವಲ್ಲ, ಮುಂದೆ ಬಾಹುದಲ್ಲ. ದಾಸನಾಗೋ ವಿಶೇಷನಾಗೋ, ದಾಸನಾಗೋ ವಿಶೇಷನಾಗೋ, ದಾಸನಾಗೋ ವಿಶೇಷನಾಗೋ. ಆಶಾ ಕ್ಲೇಶ ದೋಷವೆಂಬ ಅಗ್ನಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗೋ, ಸಂತೋಷಿಯಾಗೋ. ಆಶಾ ಕ್ಲೇಶ ದೋಷವೆಂಬ ಅಗ್ನಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗೋ, ಸಂತೋಷಿಯಾಗೋ. ಕಾಶಿ ವಾರಾಣಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ ಏಸು ದೇಶ ತಿರುಗಿದರೆ ಬಾಹೋದೇನೋ, ಅಲ್ಲಿ ಹೋದೇನೋ. ದೋಷನಾಶ ಕೃಷ್ಣವೇಣಿ ಗಂಗೆ ಗೋದಾವರಿ ಭಾವ ನಾಶಿ ತುಂಗ ಭದ್ರೆ ಯಮುನೆ ವಾಸದಲ್ಲಿ ಉಪವಾಸದಲ್ಲಿ. ಮೀಸಲಾಗಿ ಮಿಂದು ಜಪ ತಪ ಹೋಮ ನೇಮಗಳ ಏಸು ಬಾರಿ ಮಾಡಿದರೆ ಫಲವೇನೋ, ಈ ಛಲವೇನೋ. ದಾಸನಾಗೋ ವಿಶೇಷನಾಗೋ, ದಾಸನಾಗೋ ವಿಶೇಷನಾಗೋ, ದಾಸನಾಗೋ ವಿಶೇಷನಾಗೋ.
ಅಂದಿಗೂ ಇಂದಿಗೂ ಒಮ್ಮೆ ಸೇರಿ ಕಮಲೇಶನನ್ನು ಒಂದು ಬಾರಿ ಯಾರು ಹಿಂದ ನೆನೆಯಲಿಲ್ಲ, ಮನ ದಣಿಯಲಿಲ್ಲ. ಅಂದಿಗೂ ಇಂದಿಗೂ ಒಮ್ಮೆ ಸೇರಿ ಕಮಲೇಶನನ್ನು ಒಂದು ಬಾರಿ ಯಾರು ಹಿಂದ ನೆನೆಯಲಿಲ್ಲ, ಮನ ದಣಿಯಲಿಲ್ಲ. ಬಂದು ಬಂದು ಭ್ರಮೆಗೊಂಡು ಮಾಯಾ ಮೋಹಕ್ಕೆ ಸಿಕ್ಕಿ ನೊಂದು ಬೆಂದು ಒಂದರಿಂದ ಉಳಿಯಲಿಲ್ಲ, ಬಂಧ ಕಳೆಯಲಿಲ್ಲ. ಸಂದೇಹವ ಮಾಡದಿರು ಅರಿವು ಎಂಬ ದೀಪವಿಟ್ಟು ಇಂದು ಕಂಡ್ಯ ದೇಹದಲ್ಲಿ ಪಿಂಡಾಂಡ ಹಾಗೆ ಬ್ರಹ್ಮಾಂಡ. ಇಂದು ಹರಿಯ ಧ್ಯಾನವನ್ನು ಮಾಡಿ ವಿವೇಕದಿ ಮುಕುಂದನಿಂದ ಮುಕ್ತಿ ಬೇಡು ಕಂಡ್ಯ, ನೀ ನೋಡು ಕಂಡ್ಯ. ದಾಸನಾಗೋ ವಿಶೇಷನಾಗೋ, ದಾಸನಾಗೋ ವಿಶೇಷನಾಗೋ, ದಾಸನಾಗೋ ವಿಶೇಷನಾಗೋ. ನೂರು ಬಾರಿ ಶರಣು ಮಾಡಿ ನೀರ ಮುಳುಗಲ್ಯಾಕೆ, ಪಾರ ನಾರಿಯರ ನೋಟಕ್ಕೆ ಗುರಿಯ ಮಾಡಿರಿ, ಮನ ಸೆರೆಯ ಮಾಡಿರಿ. ನೂರು ಬಾರಿ ಶರಣು ಮಾಡಿ ನೀರ ಮುಳುಗಲ್ಯಾಕೆ, ಪಾರ ನಾರಿಯರ ನೋಟಕ್ಕೆ ಗುರಿಯ ಮಾಡಿರಿ, ಮನ ಸೆರೆಯ ಮಾಡಿರಿ. ಸೂರ್ಯಯೋಳು ಸೂರ್ಯ ತುಂಬಿ ಮೇರೆ ಹೂವಿನ ಹಾರ, ಗೀರುಗಂಧ ಅಕ್ಷತೆಯ ಧರಿಸಿದಂತೆ ನೀ ಮೆರೆಸಿದಂತೆ. ಗಾರುಡಿಯ ಮಾತ ಬಿಟ್ಟು ನಾದ ಬ್ರಹ್ಮನ ಪಿಡಿದು ಸಾರಿ ಸೂರಿ ಭಕ್ತಿಯನ್ನು ಶಮನದಿಂದ ಮತ್ತೆ ಸುಮನದಿಂದ. ನಾರಾಯಣ ಅಚ್ಯುತ ಅನಂತಾದಿ ಕೇಶವನ ಆ ಆ ಆ ನಾರಾಯಣ ಅಚ್ಯುತ ಅನಂತಾದಿ ಕೇಶವನ ಸಾರಾಮೃತವನುಂಡು ಸುಖಿಸೋಲಂಡ ಜೀವವೇ, ಏಲೋ ಭಂಡ ಜೀವವೇ. ದಾಸನಾಗೋ ವಿಶೇಷನಾಗೋ, ದಾಸನಾಗೋ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ಆಸೆ ತರವಲ್ಲ ಮುಂದೆ ಬಾಹೋದಲ್ಲ. ದಾಸನಾಗೋ ವಿಶೇಷನಾಗೋ, ದಾಸನಾಗೋ ವಿಶೇಷನಾಗೋ, ದಾಸನಾಗೋ ವಿಶೇಷನಾಗೋ, ದಾಸನಾಗೋ ವಿಶೇಷನಾಗೋ, ದಾಸನಾಗೋ ವಿಶೇಷನಾಗೋ, ದಾಸನಾಗೋ. ಧನ್ಯವಾದಗಳು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಇದೀಗ ರಮ್ಯ ಅವರೇನೊಂದು ಹಾಡು. ಮಾದೇವ 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 ಸೋಜುಗಾದ ಸೂಜು ಮಲ್ಲಿಗೆ
ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ತಪಾಳೆ ಬೆಳಗಿವ್ನಿ ತುಪಾವ ಕಾಸಿವ್ನಿ ಕಿತ್ತಾಳೆ ಹಣ್ಣ ತಂದಿವ್ನಿ ಮಾದೇವ ನಿಮಗೆ ಕಿತ್ತಾಳೆ ಹಣ್ಣ ತಂದಿವ್ನಿ ಮಾದಪ್ಪ ಕಿತ್ತಾಡಿ ಬರುವ ಪರಸೆಗೆ ಮಾದೇವ ನಿಮ್ಮ ಸೋಜುಗಾದ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಬು ಮಲ್ಲಿಗೆ ಬೆಟ್ಟತ್ಕೊಂಡು ಹೋಗೋಗೆ ಹಟಿ ಹಂಬಲ ವ್ಯಾಕ ಬೆಟ್ಟದ ಮಾದೇವ ಗತಿಯೆಂದು ಮಾದೇವ ನೀವೇ ಮಾದೇವ ನೀವೇ ಮಾದೇವ ನೀವೇ ಮಾದೇವ ನೀವೇ ಬೆಟ್ಟತ್ಕೊಂಡು ಹೋಗೋರ್ಗೆ ಹಟಿ ಹಂಬಲ ವ್ಯಾಕ ಬೆಟ್ಟದ ಮಾದೇವ ಗತಿಯೆಂದು ಮಾದೇವ ನೀವೇ ಬೆಟ್ಟದ ಮಾದೇವ ಗತಿಯೆಂದು ಅವರಿನ್ನು ಹಟ್ಟಿ ಹಂಬಲವ ಮರೆತಾರೋ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಉಚ್ಚೆಳ್ಳು ಹೂ ನಂಗೆ ಎಚೆವೋ ನಿನ್ನ ಪರುಸೆ ಎಚ್ಚಾಳಗಾರ ಮಾದಯ್ಯ ಮಾದಯ್ಯ ನೀನೇ ಎಚ್ಚಾಳಗಾರ ಮಾದಯ್ಯ ಎಳು ಮಳೆಯ ಎಚ್ಚವು ಕೌಂದಳ್ಳಿ ಕಣಿವೇರಿ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಥ್ಯಾಂಕ್ ಯು. ವಂದನೆಗಳು. ಡಿಂಡಿಮ ತಂಡದ ಎಲ್ಲ ಸದಸ್ಯರು ದಯವಿಟ್ಟು ವೇದಿಕೆ ಬರಬೇಕು ಕೇಳಿಕೊಳ್ತಾ ಇದ್ದೇನೆ ಗ್ರೂಪ್ ಫೋಟೋಗಾಗಿ. ಊಟಕ್ಕೆ ಹೋಗಲಿಕ್ಕೆ ಬಾಕಿ ಇದ್ದವರು ಊಟ ಮಾಡಿ, ಅಲ್ಲಿ ಊಟ ನಡೀತಾ ಉಂಟು. ಶ್ರೀ ದೇವರ ಅನ್ನಪ್ರಸಾದ ಅಂತ ಬೋರ್ಡ್ ಇದೆ, ಅಲ್ಲಿ ಊಟ ನಡೀತಾ ಇದೆ. ದಯವಿಟ್ಟು ಖಾಲಿ ಹೊಟ್ಟೆಯಲ್ಲಿ ಕೂತ್ಕೊಳ್ಬೇಡಿ, ಹೊಟ್ಟೆಯಲ್ಲಿ ಹೋಗಿ ಊಟ ಮಾಡಿಕೊಂಡು ಬಂದು ಈ ಊಟಕ್ಕೆ ಬಾಕಿ ಇದ್ದವರು ಊಟ ಮಾಡಿ. ವನಸ್ಸಿಗೆ ಬಾಕಿ ಇತ್ತನಕಲು ಪೊಲೆ ವನಸ್ಸಿಗೆ ಬಾಕಿ ಇತ್ತನಕಲು ಪೋಡು ಒಂದು ನಮ್ಮ ಬರಿಪಿನೆಂಚಿನ ಎಡತ್ತಮ ಇಟ್ಟು ವನಸ್ಸ ಒಂದುಂಡು ದೇವೇರನ ಅನ್ನಪ್ರಸಾದ ಒಂದು ಬೋರ್ಡ್ ಉಂಡು. ಆ ಬೋರ್ಡ್ ದಾಡೆ ಪೋಲೆ ಪೊಡೈನಾತು ವನಸ್ಸು ಮಲ್ಪಿ ಬೈಯಾಗ 6 ಗಂಟೆಗೆ ಬೂತಲೇನ ನೇಮ ನಡಪುಂಡು.
ಪಂಜುರ್ಲಿ ಬೊಕ್ಕ ರಕ್ತೇಶ್ವರಿ ಅವೇರಕ ಐಡ್ದ ಬೊಕ್ಕ ದೇವರಿಗೆ ಮಹಾಪೂಜೆ ಆಪುಂಡು ಮಹಾಪೂಜೆ ಆಯಿ ಬೊಕ್ಕ ಈ ಮೈದಾನದ ದೇವರು ಪಿದಾಡ್ರೊಳ್ಳೇರು ಈ ಕಿಲ್ಲೆ ಮೈದಾನದ ಕರಿ 7ನೇ ತಾರೀಕು ಸ್ಥಾಪನೆ ನಿಂಚಿನ ಈ ದೇವರನ ಗಣೇಶೋತ್ಸವದ ಲಾಸ್ಟ್ ದಿನ ಈ ದೇವರು ಈ ಕಿಲ್ಲೆ ಮೈದಾನದ ಪಿದಾಡ್ರೊಳ್ಳೇರು ವಿವಿಧ ಟ್ಯಾಬ್ಲೋಲು ಈ ದೇವರನೊಟ್ಟಿಗೆ ಬರೆಯೋರುಂಡು ಅವೇ ಲೆಕ್ಕನೆ ನಿಕ್ಲು ಮಾತಿರಲ್ಲ ಈ ದೇವರನೊಟ್ಟಿಗೆ ಹಿಂದೆಟ್ಟು ನಡಪಡು ಬರಡು ನಿಕ್ಲು ಬೊಲ್ಪು ಮುಟ್ಟ ಈ ದೇವರನೊಟ್ಟಿಗೆ ಬರ್ತದೆ ನೀರಿಗೂ ಪಾಡ್ನ ಇಟ್ಟ ನಿಕ್ಲು ಉಂತದು ದೇವರನ ಗಂಧ ಪ್ರಸಾದವನ್ನು ಸ್ವೀಕಾರ ಮಲ್ತು ನೋಡೊಂದು ವಿನಂತಿ ಮಲ್ತೊಂದುಲ್ಲ. ಐವತ್ತನೇ ವರ್ಷದಲ್ಲಿ ಪ್ರಾರಂಭ ಆದಂಥ ಬಾರಿ ಮುಳಿಯಾ ಜುವೆಲ್ಸ್ ನಲ್ಲಿ ಮನಸೂರೆಗೊಳ್ಳುವ ಡೈಮಂಡ್ ಫೆಸ್ಟ್ ಇದೆ ಆಗಸ್ಟ್ 30ರಿಂದ ಸೆಪ್ಟೆಂಬರ್ 26ರವರೆಗೆ. ಡೈಮಂಡ್ ಆಭರಣಗಳು 5,000 ರೂಪಾಯಿಯಿಂದ ಪ್ರಾರಂಭ. ಇನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಿ. ಪ್ರತಿಯೊಂದು ಸಮಾರಂಭದ ಸಂಭ್ರಮದಲ್ಲೂ ಮಿನುಗುವ ತಾರೆಯಾಗಿ ಮುಳಿಯಾ ಡೈಮಂಡ್ ಆಭರಣಗಳೊಂದಿಗೆ. ಮೈ ಫಸ್ಟ್ ಡೈಮಂಡ್ ಮುಳಿಯಾದಲ್ಲಿ. ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲಾ ಜ್ಯುವೆಲರಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.